ವೀಕ್ಷಕರೇ, ಮಿರರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾವೇರಿ ನದಿ ನೀರು ಹಂಚಿಕೆ ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ವಿಚಾರಣೆಯ ಕ್ಷಣ ಮಾಹಿತಿಯನ್ನ ವಿಶ್ಲೇಷಣೆಯ ಜೊತೆಗೆ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಏನೇ ಆಗ್ಲಿ, ಕರ್ನಾಟಕದ ಪಾಲಿಗೆ ಇದು ಒಂದು ರೀತಿ ಕಂಟಕದಿಂದ ಕೂಡಿರುವಂತಹ ದಿನ. ಹಾಗಾದ್ರೆ ಏನಾಗುತ್ತೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಟಾಪ್ ಸ್ಟೋರೀಸ್ ಹೋಗೋಣ. ಆದ್ರೆ ಅದರ ಜೊತೆನಲ್ಲಿ ನಮ್ಮ ಜೊತೆ ಇವತ್ತಿನ ದಿನ ಒಂದಿಷ್ಟು ಅತಿಥಿಗಳು ಕೂಡ ಸೇರ್ಕೋತಾರೆ. ಇವತ್ತು ಕರ್ನಾಟಕದ ಮೇಲೆ ತೂಗುಗತ್ತಿ ಇರುವುದು ಎರಡು ರೀತಿಯಲ್ಲಿ, ಮೂರು ಆಕ್ಚುಲಿ ಹೇಳಬೇಕು ಅಂದ್ರೆ, ಒಂದು ನ್ಯಾಯಾಂಗ ನಿಂದನೆ, ಎರಡನೇದು ನೀರು ಬಿಡುವುದು, ಮೂರನೇದು ಕಾವೇರಿ ಮಾನಿಟರಿಂಗ್ ಬೋರ್ಡ್. ಈ ಮೂರು ಹಂತಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಕೊಂಡು ಹೋಗೋಣ. ಒಂದಂತೂ ನಿಜ, ನ್ಯಾಯಾಂಗ ನಿಂದನೆ ಆದರೆ ಮರಣದಂಡನೆ ಅಂತೂ ಇಲ್ಲ, ಆದರೆ ಸರ್ಕಾರ ಹೋಗಿ ಬಿಡಬಹುದೇನೋ. ಇನ್ನು ನೀರು ಬಿಡುಗಡೆ ವಿಚಾರದಲ್ಲಿ ಈಗ ಬಿಡದಿರುವ ನೀರು ಮತ್ತೆ ಬಿಡಬೇಕಾಗಿರುವ ನೀರು ಅಂತ ಮತ್ತಷ್ಟು ಸೇರಿಸಿ ಬಂದರೆ ಗೊತ್ತಿಲ್ಲ. ಮಾನಿಟರಿಂಗ್ ಬೋರ್ಡ್ನ ಇವತ್ತು ಪ್ರಸ್ತಾಪ ಮಾಡಿದರೆ ನಮಗೆ ಗೊತ್ತಾಗಲ್ಲ. ಕಾರಣ ಮೊನ್ನೆ ಮಾಡಲಿಲ್ಲ, ಇವತ್ತು ಮಾಡಲ್ಲ ಅನ್ನೋದಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ. 2 ಗಂಟೆಗೆ ಈಗಷ್ಟೇ ಪ್ರಾರಂಭ ಆಗ್ತಾ ಇದೆ ಸುಪ್ರೀಂ ಕೋರ್ಟ್ನಲ್ಲಿ. ಆ ಪ್ರಾರಂಭ ಆಗುವುದಕ್ಕೆ ಮೊದಲು ಎಸ್ ವೀಕ್ಷಕರೇ, ಆಗಲೇ ಹೇಳಿದ ಹಾಗೆ ಕರ್ನಾಟಕದ ಪಾಲಿಗೆ ಇವತ್ತು ಮಹತ್ವದ ದಿನ. ಯಾಕಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ವಿವಾದಕ್ಕೆ ಸಂಬಂಧಪಟ್ಟಂತೆ ನಿರ್ಣಾಯಕ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ರಂಗನಾಥ್ ಸರ್ ಹೇಳಿದ ಹಾಗೆ 3 ವಿಚಾರಗಳಲ್ಲಿ ಒಂದು ರೀತಿಯ ತೂಗುಗತ್ತಿ ಕರ್ನಾಟಕದ ಮೇಲೆ ನೇತಾಡ್ತಾ ಇದೆ. ಏನೇ ಆದ್ರೂ ಕೂಡ ಕಂಟಕ ಅಥವಾ ತೊಂದರೆಯನ್ನು ಅನುಭವಿಸಬೇಕಾಗಿರೋದು ಕರ್ನಾಟಕ. ಹಾಗಾಗಿ ಸುಪ್ರೀಂ ಕೋರ್ಟ್ ಈ ಅರ್ಜಿ ವಿಚಾರಣೆ ಹೇಗ್ ನಡೆಸುತ್ತೆ, ಯಾವುದನ್ನ ಪರಿಗಣಿಸುತ್ತೆ, ತುಂಬಾನೇ ಕುತೂಹಲ ಮೂಡಿಸಿದೆ. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಆ ಕುತೂಹಲ ತಳಿಸುವ ಪ್ರಯತ್ನವನ್ನ ನಿಮ್ಮ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಮಾಡುತ್ತೆ. ಕ್ಷಣದ ಮಾಹಿತಿಯನ್ನ ಅಲ್ಲೇನಾಗ್ತಾ ಇದೆ ಸುಪ್ರೀಂ ಕೋರ್ಟ್ ನ ಹಾಲ್ ನಲ್ಲಿ ಅನ್ನೋದರ ಬಗ್ಗೆ ಡೀಟೇಲ್ಸ್ ನಿಮ್ಮ ಮುಂದೆ. ಆಲ್ ರೈಟ್, ಬಹುಶಃ ಇವತ್ತಿನ ನ್ಯಾಯಾಲಯದಲ್ಲಿ ನಮಗೆ ಹೊಡೆತ ಬೀಳುವುದೆಷ್ಟು ಅನ್ನೋದಷ್ಟೇ ಇಂಪಾರ್ಟೆಂಟ್. 3rd ಡಿಗ್ರಿ ಬರ್ನ್, 4th ಡಿಗ್ರಿ ಬರ್ನ್, 5th ಡಿಗ್ರಿ ಬರ್ನ್ ಅಂತ ಹೇಳ್ತಾರೆ ಬೆಂಕಿ ಸುಟ್ಕೊಂಡು ಗಾಯದಲ್ಲಿ. ಈಗ ನಮ್ಗೆ ಯಾವ ಡಿಗ್ರಿ ಬರ್ನ್ ಆಗತ್ತೆ ಅನ್ನೋದು ಅಷ್ಟೇ ಹೊರತು ಬರ್ನೇ ಇಲ್ಲದೆ, ಸುಟ್ಟಗಾಯವೇ ಇಲ್ಲದೆ ಹೊರಗೆ ಬರುವ ಯಾವ ಲಕ್ಷಣವೂ ಇದ್ದಂಗೆ ಇಲ್ಲ. ಯಾವುದಾದ್ರೂ ಒಂದು ಕಡೆಯಿಂದ ಏಟು ಬೀಳತ್ತೆ ಅಂತ ಕಾಣುತ್ತೆ. ನ್ಯಾಯಾಂಗದಿಂದನೇ ಓಕೆ ಅನ್ನೋದನ್ನ ಮುಂದಕ್ಕೆ ಹಾಕಬಹುದು, ಆದರೆ ನೀರು ಬಿಡಿ ಎನ್ನುವ ಹೊಡೆತ ಈ ಕಡೆಯಿಂದ ಬೀಳಬಹುದು. ತಕ್ಷಣಕ್ಕೆ ನೀರನ್ನ ಬೇಕಾದ್ರೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ಮೇಲುಸ್ತುವಾರಿ ಸಮಿತಿಯ ವರದಿಗಳ ಪ್ರಕಾರ 3,000ನೇ ಅಂತ, 3,000ನೇ ಬಿಡಿ ಅಂತ ಹೇಳಬಹುದು. ಆದರೆ ಮಾನಿಟರಿಂಗ್ ಬೋರ್ಡ್ನ ರಚನೆ ಕುರಿತಂತೆ ಹೊಡೆತ ಕೊಡಬಹುದು. ಹೀಗೆ ಯಾವ ಕಡೆಯಿಂದ ನೋಡಿದ್ರು ಒಂದು ಹೊಡೆತ ಬೀಳೋ ಹಾಗೆ ಕಾಣಿಸ್ತಾ ಇದೆ. ನಮ್ಮ ಜೊತೆ ಕಾನೂನಾತ್ಮಕ ಈ ವಿಚಾರವನ್ನು ಚರ್ಚೆ ಮಾಡೋದಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿ ವಕೀಲರು, ನಿಮಗೆ ಪರಿಚಿತರು ಆಗಿರುವಂತಹ ಶ್ರೀ ಶ್ಯಾಮ್ ಸುಂದರ್ ಅವರು ನಮ್ಮ ಜೊತೆ ಈಗ ಸೇರ್ಕೊಂಡಿದ್ದಾರೆ. ನಮಸ್ಕಾರ ಸರ್, ಅಂಡ್ ವೆಲ್ಕಮ್ ಟು ಯುವರ್ ಶೋ. ಆಲ್ ರೈಟ್, ಈಗಷ್ಟೇ ಬರುತ್ತಿರುವ ಒಂದು ಮಾಹಿತಿಯನ್ನು ನೋಡ್ಕೊಂಡ್ ಬಂದ್ಬಿಡೋಣ. ಆಮೇಲೆ ನ್ಯಾಯಾಲಯ ವಿಚಾರಣೆ ಆರಂಭ ಆದ ಕೂಡಲೇ ಆ ಕ್ಷಣದ ಮಾಹಿತಿಗಳಿಗೆ ಹೋಗೋಣ. ಕ್ಷಣಗಣನೆ ಆರಂಭ ಆಗಿದೆ ಸುಪ್ರೀಂ ಕೋರ್ಟ್ನಲ್ಲಿ. ದಿಲ್ಲಿನಲ್ಲಿ ಮುಖ್ಯಮಂತ್ರಿಗಳು ದಿಲ್ಲಿನಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಆ ಕರ್ನಾಟಕದ ಜನರಿಗೆ, ಕಾವೇರಿ ಪಾತ್ರದಲ್ಲಿರುವವರಿಗಂತೂ ಇದು ನಿರ್ಣಾಯಕ ದಿನ. ಒಂದು ರೀತಿಯಲ್ಲಿ 2 ರಾಜ್ಯಗಳಿಗೂ ಕೇಂದ್ರ ಸರ್ಕಾರ ಅಧ್ಯಯನ ತಂಡ ಕಳುಹಿಸಿಕೊಡಬೇಕು ಎಂಬುದು ನಮ್ಮ ವಾದ. ಆದರೆ ನಮ್ಮ ವಾದವನ್ನು ಈಗಾಗಲೇ ತಮಿಳುನಾಡು ಒಪ್ಪಿಲ್ಲ. ಈ ನಮ್ಮ ಒಪ್ಪಿದ ವಾದವನ್ನ, ಅವರು ಒಪ್ಪದ ವಾದವನ್ನ, ಎರಡನ್ನೂ ಸುಪ್ರೀಂ ಕೋರ್ಟ್ ಯಾವ ರೀತಿ ವ್ಯಾಖ್ಯಾನಿಸುತ್ತೆ ಅನ್ನೋದನ್ನ ನೋಡಬೇಕೀಗ. ವಿಧಾನಮಂಡಲದ ನಿರ್ಣಯ ಪಾಲನೆ ಮಾಡಿದ್ದೇವೆ ಅನ್ನೋದು ನಮ್ಮ ನಿಲುವು. ಆದರೆ ಸುಪ್ರೀಂ ಕೋರ್ಟ್ ಈಗಾಗಲೇ ವಿ ಡೋಂಟ್ ಕೇರ್ ಅಬೌಟ್ ಸಚ್ ರೆಸಲ್ಯೂಷನ್ಸ್ ಅಂತ ಮಾತನಾಡಿರೋದ್ರಿಂದ ಅದೇನಾಗುತ್ತೋ ಗೊತ್ತಿಲ್ಲ. ಸದನದ ನಿರ್ಣಯವನ್ನು ಧಿಕ್ಕರಿಸಿ ನಡೆಯಲು ಸಾಧ್ಯವಿಲ್ಲ ಅನ್ನೋದು ನಮ್ಮ ವಾದ. ಆದರೆ ಸದನದ ನಿರ್ಣಯಕ್ಕೂ ಸುಪ್ರೀಂ ಕೋರ್ಟ್ಗೂ ಸಂಬಂಧವಿಲ್ಲ ಅನ್ನುವುದು ನ್ಯಾಯಾಲಯದ ಅಭಿಪ್ರಾಯ. ನೀರು ಬಿಡದಿರಲು ಯಾವುದೇ ದುರುದ್ದೇಶವಿಲ್ಲ ಅನ್ನುವುದು ನಮ್ಮ ನಿಲುವು. ಆದರೆ ನೀವು ನಮ್ಮ ಆದೇಶವನ್ನು ಪಾಲನೆ ಮಾಡುವುದೇ ದುರುದ್ದೇಶ ಅಂತ ಇರಬಹುದು. ನ್ಯಾಯಾಂಗದ ಆದೇಶವನ್ನು ನಾವು ಧಿಕ್ಕರಿಸಿಲ್ಲ ಅನ್ನುವುದು ನಮ್ಮ ವಾದ. ಆದರೆ ನೀರು ಬಿಡದೇ ಇರುವುದು ಧಿಕ್ಕರಿಸಿದ್ದೇ ಅಂತ ಹೇಳಬಹುದು. ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕ ತನ್ನ ವಾದವನ್ನ ನಮಗೆಲ್ಲ ಗೊತ್ತಿರುವ ರೀತಿಗಳಲ್ಲೇ ಮಂಡನೆಯನ್ನ ಮಾಡುತ್ತೆ. ಅದೇ ರೀತಿ ತಮಿಳುನಾಡು ಕೂಡ ಅದೆಲ್ಲದಕ್ಕೂ ತನ್ನ ಪ್ರತಿರೋಧವನ್ನ ಒಡ್ಡತ್ತೆ, ಯಾವುದೇ ಅನುಮಾನವಿಲ್ಲದೆ. ವಾದ ಪ್ರತಿವಾದಗಳನ್ನು ನೋಡಿದ ನಂತರ ನ್ಯಾಯಮೂರ್ತಿಗಳು ಈ ಕುರಿತಂತ ತೀರ್ಮಾನವನ್ನು ಪ್ರಕಟಿಸಬೇಕು. ಆದರೆ ಈವರೆಗೆ ನಡೆದಿರುವಂತಹ ನ್ಯಾಯಮೂರ್ತಿಗಳ ತೀರ್ಪುಗಳನ್ನು ನೋಡಿದ್ರೆ ನಮ್ಗೆ ಏನು ಕಾದಿದೆ ಅನ್ನೋದು ಬಹುಜನರಿಗೆ ಅರಿವಿದ್ದಂಗೆ ಇದೆ. ಒಂದಂತೂ ನಿಜ, ಎಲ್ಲಾದರೂ ಅಪ್ಪಿತಪ್ಪಿ ಒಂದು ಸಣ್ಣ ಜಾಮೀನು ಸಿಕ್ಕತ್ತೇನೋ ಅಂತ ಅನ್ಕೋತಾ ಇದ್ದೀವಿ. ಅದು ತಕ್ಷಣಕ್ಕೆ ಇವತ್ತೇನು ಡಿಸೈಡ್ ಆಗದೆ ಹೋಗಿ 2 ರಾಜ್ಯಗಳಿಗೆ ಏನಾದರೂ ಅಧ್ಯಯನ ತಂಡವನ್ನು ಕಳಿಸಿ 2 ರಾಜ್ಯಗಳಲ್ಲಿ ಲಭ್ಯವಿರುವ ಅಥವಾ ಲಭ್ಯವಿಲ್ಲದಿರುವ ನೀರಿನ ಪ್ರಮಾಣವನ್ನು ಗಮನಿಸಿ ಆ ನಂತರ ನಾವು ಅಂತಿಮ ತೀರ್ಪನ್ನು ಮುಂದಿನ ವಾರ ಮಾಡೋಣ, 3 ದಿನ ಬಿಟ್ಕೊಂಡು ಮಾಡೋಣ. ಇವತ್ತು ಶುಕ್ರವಾರ, ಶನಿವಾರ ಭಾನುವಾರ ಕೆಲಸ ಮುಗಿಸ್ಬಿಡಿ, ಸೋಮವಾರ ವಾಪಸ್ ಬನ್ನಿ ನಮ್ಮ ಹತ್ರಕ್ಕೆ ಅಂತ ಅಂತಾರೋ. ಹಾಗಂದ್ರೆ ಗೊತ್ತಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗಿದೆ. ನ್ಯಾಯಮೂರ್ತಿಗಳು ಈಗ 2 ಕಡೆಯ ವಕೀಲರ ವಾದಗಳನ್ನು ಕೇಳಲಿಕ್ಕೆ ಪ್ರಾರಂಭಿಸಿದ್ದಾರೆ. ಕೇಂದ್ರ ಸರ್ಕಾರ ತನ್ನ ಮಧ್ಯಸ್ಥಿಕೆಗೆ ಮಾಡಿದ್ದಂತಹ ಸಭೆಯ ಮಾಹಿತಿಯನ್ನು ಲಿಖಿತ ರೂಪದಲ್ಲಿ ನ್ಯಾಯಾಲಯಕ್ಕೆ ಈಗಾಗಲೇ ಸಲ್ಲಿಸಿದೆ. ವಿಚಾರಣೆಯಂತೂ ಆರಂಭಗೊಂಡಿದೆ. ವಿಚಾರಣೆ ಯಾವ ರೂಪದಲ್ಲಿ ನಡೆಯುತ್ತೆ ಅನ್ನೋದನ್ನ ನಾವೀಗ ಕಾದು ನೋಡಬೇಕಾಗಿದೆ. ಕೇಂದ್ರದ ಮಧ್ಯಸ್ಥಿಕೆ ವರದಿ ಬಹುಶಃ ಪರಿಣಾಮವನ್ನು ಬೀರಬಹುದು, ಬೀರದಿರಬಹುದು, ಗೊತ್ತಿಲ್ಲ.
ಆದರೆ ಕೇಂದ್ರದ ವಾದವನ್ನ ಸುಪ್ರೀಂ ಕೋರ್ಟ್ ಎಷ್ಟು ಗಣನೆಗೆ ತೆಗೆದುಕೊಳ್ಳುತ್ತದೆ ಮತ್ತು ಯಾವ ರೂಪದಲ್ಲಿ ತೆಗೆದುಕೊಳ್ಳುತ್ತದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದ್ದಂಗೆ ಇದೆ. ಹಾಗಾಗಿ 3 ವಿಚಾರಗಳನ್ನು ನಾನು ಪ್ರಸ್ತಾಪಿಸ್ತಾ ಇದ್ದೀನಿ. ಎ, ನ್ಯಾಯಾಂಗ ನಿಂದನೆಯ ಅಲ್ಲವಾ ಬರಬಹುದು. ಬಿ, ನೀರನ್ನ ಬಿಡಬೇಕಾ ಇಲ್ಲವಾ ಬರಬಹುದು. ಸಿ, ಕಾವೇರಿ ಮಾನಿಟರಿಂಗ್ ಬೋರ್ಡ್ ನ ರಚನೆಯ ವಿಚಾರದಲ್ಲಿ ಏನಾದರೂ ಆದೇಶಗಳು ಬರುತ್ತಾ ಬರಲ್ವಾ ಮಗದೊಮ್ಮೆ ಇನ್ನೊಂದು ರೂಪದಲ್ಲಿ. 3 ಪ್ರಮುಖ ವಿಷಯಗಳಿಗೆ ಇವತ್ತು ಒಂದು ರೀತಿಯಲ್ಲಿ ಉತ್ತರಗಳು ಸಿಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಈಗಷ್ಟೇ ಬರುತ್ತಿರುವ ಮಾಹಿತಿಗಳ ಪ್ರಕಾರ ದಿಲ್ಲಿಯಿಂದ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ಕೇಂದ್ರದ ಮಧ್ಯಸ್ಥಿಕೆ ಕೂಡ ಮುಗಿದು ಹೋಗಿದೆ. ಆಲ್ ರೈಟ್, ಈಗ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ನ್ಯಾಯವಾದಿಗಳಾಗಿರುವಂತಹ ಶ್ರೀ ಶ್ಯಾಮ್ ಸುಂದರ್. ಯುವರ್ ಫಸ್ಟ್ ಕಾಮೆಂಟ್ ಪ್ಲೀಸ್. ಸರ್, ಈ ಕೇಂದ್ರದ ಮಧ್ಯಸ್ಥಿಕೆಯಿಂದ ತಮಿಳುನಾಡು ಹೊರನಡೆದಿರೋದು ಒಂದು ನಮಗೆ ಕರ್ನಾಟಕಕ್ಕೆ ಭಾಳ ಲೀವರೇಜ್ ಪಾಯಿಂಟ್ ಅದು ಆರ್ಗ್ಯುಮೆಂಟ್ಸ್ಗೆ. ಯಾಕೆಂದರೆ ಅವರು ಪ್ರಿಪೇರ್ಡ್ ಆಗಿಲ್ಲ ನ್ಯೂಟ್ರಲ್ ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ಳಿಕ್ಕೆ ಅಂತಕ್ಕಂಥದ್ರ ಮೇಲೆ ನಾವು ನಮ್ಮ ವಾದವನ್ನು ಆಧಾರವಾಗಿ ಇಟ್ಕೊಂಡು ತಮಿಳ್ನಾಡೆಲ್ಲೋ ಒಂದು ಕಡೆ ಸ್ಟ್ಯಾಟಿಸ್ಟಿಕ್ಸ್ನ ಸುಳ್ಳು ಹೇಳ್ತಾ ಇದೆ, ಇಲ್ಲ ಅಂದರೆ ಅವರು ಓಪನ್ ಆಗಿ ಒಂದು ಇನ್ಸ್ಪೆಕ್ಷನ್ಗೆ ರೆಡಿಯಾಗಿರ್ತಾ ಇದ್ರು, ಇದು ಇರಬೇಕಾಗಿತ್ತು ಅಂತ. ಮತ್ತು ಸುಪ್ರೀಂ ಕೋರ್ಟೇ ಲಾಸ್ಟ್ ಟೈಮು ಫೆಡರಲ್ ಸೆಟಪ್ ಫೇಲ್ಯೂರ್ ಆಗ್ತಾ ಇದೆ, ಕಾನ್ಸ್ಟಿಟ್ಯೂಷನಲ್ ಮೆಷನರಿ ಫೇಲ್ಯೂರ್ ಆಗ್ಬೋದು. ಹಾಗಾಗಿ ಕಂಟೆಂಪ್ಟು ಇವೆಲ್ಲ ಸೆಕೆಂಡ್ ಪ್ರಿಯಾರಿಟಿ, ದ ಫಸ್ಟ್ ಪ್ರಿಯಾರಿಟಿ ಇದು ಎಂಥದ್ದು ಕೇಂದ್ರದ ಮಧ್ಯಸ್ಥಿಕೆ ಆಗಬೇಕು ಅಂತಕ್ಕಂಥದ್ದನ್ನ ಮನಸ್ಸಲ್ಲಿ ಇಟ್ಕೊಂಡು ಇದನ್ನ ಅಡ್ವೈಸ್ ಮಾಡಿತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟ್ ಇವತ್ತಿನ ದಿವಸ ಈ ತಮಿಳುನಾಡು ಕೇಂದ್ರದ ಮಧ್ಯಸ್ಥಿಕೆಯ ಮೀಟಿಂಗ್ನಲ್ಲಿ ಅಸಹಕಾರ ತೋರಿಸಿರೋದನ್ನ ಗಮನಕ್ಕೆ ತಗೋಬಹುದು, ಪಕ್ಷಪಾತವಿಲ್ಲದಂತಹ ರೀತಿಯಲ್ಲಿ. ಮತ್ತೆ ಇದನ್ನಂತೂ ಈ ಕಂಟೆಂಪ್ಟ್ ಅಂತಕ್ಕಂಥದ್ದು ಏನಿದೆ, ಯಾಕೆಂದ್ರೆ ಲಾಸ್ಟ್ 2 ಲೈನ್ ಆಫ್ ದ ಆರ್ಡರ್ ಲಾಸ್ಟ್ ಟೈಮ್ ಏನಿತ್ತು, ನೀವು ಏನೇ ನಿರ್ಣಯ ತಗೊಂಡ್ರು ಓವರ್ ಅಂಡ್ ಅಬೌವ್ ದಟ್ ನೀವು 2 ದಿನ ನೀರನ್ನು ಬಿಡಲೇಬೇಕು ಅಂತ ಒಂದು ಇಂಪೆರಿಟಿವ್ ಆರ್ಡರ್ ಮಾಡಿದ್ದಿತ್ತಲ್ಲ, ಅದನ್ನೂ ಸಹ ನಾವು ಪಾಲನೆ ಮಾಡದೇ ಇರೋದಕ್ಕೆ ನಾರಿಮನ್ ಏನು ಆನ್ಸರ್ ಕೊಡ್ತಾರೆ? ಆಲ್ ರೈಟ್, ಕೋರ್ಟ್ ಹಾಲ್ ನಂಬರ್ 4 ಈ ವಿಚಾರಣೆ ಆರಂಭ ಆಗಿದೆ. ನ್ಯಾಯಮೂರ್ತಿಗಳು ಅವರವರೇ ಇದ್ದಾರೆ. ಶ್ರೀ ಮಿಶ್ರಾ ಹಾಗೂ ಯು ಲಲಿತ್ ಅವರೇ ಇದ್ದಾರೆ. ವಿಚಾರಣೆಯಂತೂ ಆರಂಭ ಆಗಿದೆ. ಕಟಕಟೆಯಲ್ಲಿ ಕಾವೇರಿ ಸಜ್ಜಾಗಿದೆ. ಕಾವೇರಿ ಹರಿತಾಳ, ಇರ್ತಾಳ, ಉಳ್ಕೊಂಡ್ರೆ ಎಷ್ಟು ಉಳ್ಕೋತಾಳೆ ಅನ್ನೋದು ಇಂಪಾರ್ಟೆಂಟ್. ಒಂದು ಸಾಮಾನ್ಯ ಪ್ರಶ್ನೆಯನ್ನ ಇವತ್ತು ಕರ್ನಾಟಕ ಎತ್ತಬೇಕು ಅನ್ನೋದು ಬಹುಜನರ ಬಯಕೆಯಾಗಿದೆ. ಅದು ಒಂದು ವೇಳೆ ಕರ್ನಾಟಕ ನೀರಿದ್ದು ಬಿಡಲ್ಲ ಅನ್ನುವುದಾದರೆ ಅದನ್ನು ಪರಿಶೀಲಿಸಿ ನೋಡಲು ಇರುವ ಸಮಸ್ಯೆ ಏನು ಅನ್ನೋದು. ಇದೊಂದು ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ಕರ್ನಾಟಕದಲ್ಲಿ ನೀರಿದೆ ಇದ್ದೂ ಬಿಡುತ್ತಿಲ್ಲ ಅನ್ನುವುದಾದರೆ ಇದೆಯಾ ಅನ್ನುವುದನ್ನ ಪರಿಶೀಲಿಸಿ ನೋಡಲು ಏನು ಸಮಸ್ಯೆ. ನಂಬರ್ 2, ತಮಿಳುನಾಡಿಗೆ ಅತ್ಯವಶ್ಯವಾದ ನೀರು ಬೇಕೇ ಬೇಕು ಅನ್ನುವುದಾದರೆ ಅವರ ಬಳಿ ಇರುವ ನೀರಾದರೂ ಎಷ್ಟು ಅನ್ನುವುದನ್ನು ಯಾಕೆ ಇಂಡಿಪೆಂಡೆಂಟ್ಲಿ ಹೆದರಿಕೊಳ್ಳುವುದೇನಿದೆ ತಮಿಳುನಾಡಿಗೆ? ಕರ್ನಾಟಕದಲ್ಲಿ ನೀರಿದ್ದು ಬಿಡುತ್ತಿಲ್ಲ ಅನ್ನೋದವರ ಅಭಿಪ್ರಾಯ ಆಗಿದ್ರೆ ಯಾವ್ದಾದ್ರು ಒಂದು ತಂಡ ಕರ್ನಾಟಕಕ್ಕೆ ಬಂದರೆ ನಾವು ಸಿಗಾಕೋತೀವಿ, ಮಾನ ಮರ್ಯಾದೆ ಹರಾಜಾಗತ್ತೆ. ಕರ್ನಾಟಕದ ಮಾನ ದೇಶದಲ್ಲಿ ಒಂದು ರೀತಿ ಅಪಮಾನಕ್ಕೆ ಗುರಿಯಾಗತ್ತೆ. ಈ ಅಪಮಾನಕ್ಕೆ ಅವ್ರನ್ನ ಗುರಿ ಮಾಡೋಣ ಅಂತ ಅವ್ರು ಕಳಿಸ್ಬೇಕಾಗಿತ್ತು. ಆದ್ರೆ ಅವ್ರು ಬೇಡ 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 ಟೀಮ್ ಕಳಿಸೋದು ಅಂತಾರೆ. ಅದು ಯಾಕೆ ಅನ್ನೋದು ಯಾರಿಗೂ ಅರ್ಥವಾಗ್ತಾ ಇಲ್ಲ. ಇಫ್ ಯು ಹ್ಯಾವ್ ನಥಿಂಗ್ ಟು ಫಿಯರ್, ವಾಟ್ ಈಸ್ ಸ್ಟಾಪಿಂಗ್ ಯು ಫ್ರಮ್ ಸೆಂಡಿಂಗ್ ಎ ಟೀಮ್ ಅನ್ನೋದು ಒಂದು ಕ್ವಶನ್. ಐ ಡೋಂಟ್ ನೋ ಆ ಕ್ವಶನ್ ಅಲ್ಲಿ ಎತ್ತುತ್ತಾರೋ ಎತ್ತಲ್ವೋ ಅಥವಾ ನ್ಯಾಯಾಲಯ ಅದಕ್ಕೆ ಅವಕಾಶ ಕೊಡುತ್ತೋ ಕೊಡಲ್ವೋ. ಈಗ ಬರುತ್ತಿರುವ ಮಾಹಿತಿಗಳ ಪ್ರಕಾರ ಈಗಷ್ಟೇ ವಿಚಾರಣೆ ಕೋರ್ಟ್ ಹಾಲ್ ನಂಬರ್ 4 ಆರಂಭ ಆಗಿದೆ. ಕರ್ನಾಟಕ ಹಾಗೂ ತಮಿಳುನಾಡಿನ ವಾದವನ್ನು ಕೇಳಲಿಕ್ಕೆ ನ್ಯಾಯಾಲಯ ಸಜ್ಜಾಗಿದೆ. ಕೇಂದ್ರದ ಮಧ್ಯಸ್ಥಿಕೆ ಇರುವುದರಿಂದ ಬಹುಶಃ ಕೇಂದ್ರ ಸರ್ಕಾರವನ್ನ ಅಟಾರ್ನಿ ಜನರಲ್ ಅವರು ಪ್ರತಿನಿಧಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಮುಕುಲ್ ರೋಹತ್ತಗಿ ಅವರು ಈಗಾಗಲೇ ತಮ್ಮ ಲಿಖಿತ ರೂಪದಲ್ಲಿ ತಮ್ಮ ಮಧ್ಯಸ್ಥಿಕೆಯ ಸಭೆಯ ಪರಿಣಾಮಗಳೇನಾಯಿತು ಮತ್ತು ತೀರ್ಮಾನಗಳೇನಾಯಿತು ಅಥವಾ ಆಗಲಿಲ್ಲ ಅನ್ನೋದನ್ನ ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದಂತಹ ಮಾನ್ಯ ಮುಖ್ಯಮಂತ್ರಿಗಳು ಮಾತ್ರ ಈಗಾಗಲೇ ಅವರು ಹೇಳ್ತಾ ಇದ್ದಾರೆ, ನಾವು ನೀರನ್ನ ಬಿಡದಿರುವುದು ನ್ಯಾಯಾಂಗ ನಿಂದನೆ ಅಲ್ಲ, 2 ರಾಜ್ಯಗಳಿಗೆ ಅಧ್ಯಯನ ತಂಡ ಕಳಿಸಿಕೊಳ್ಳಲು ಮನವಿ ಮಾಡ್ತಾ ಇದ್ದೀವಿ ಅಂತ ಅಂತಾರೆ. ಆದರೆ ಮುಖ್ಯಮಂತ್ರಿಗಳು ಹೇಳಿದ್ದೇ ನ್ಯಾಯಾಲಯದಲ್ಲಿ ಊರ್ಜಿತವಾಗಬೇಕಾಗಿಲ್ಲ. ಯಾಕಂದ್ರೆ ಮುಖ್ಯಮಂತ್ರಿಗಳು ಹೇಳಿದ್ದನ್ನು ಕೇಳುವುದಾಗಿದ್ದರೆ ನ್ಯಾಯಾಲಯ ಕಳೆದ ಬಾರಿ ಅದನ್ನು ಕೇಳಿಸ್ಕೊತಿತ್ತು ಅಂತ ಅನ್ಸುತ್ತೆ. ಸಾಂವಿಧಾನಿಕವಾಗಿ ನಮಗೆ ಹಕ್ಕಿದೆ ಕರ್ನಾಟಕದ ವಿಧಾನಸಭೆಗೆ ಇಂಥ ನಿರ್ಣಯ ತೆಗೆದುಕೊಳ್ಳುವುದು ನಿಜ. ಆದರೆ ತೀರ್ಪಿನ ಹಿನ್ನೆಲೆಯಲ್ಲಿ ಆ ಹಕ್ಕು ಸ್ಥಾಪನೆ ಆಗತ್ತೋ ಆಗಲ್ವೋ ಅರಿವಿಲ್ಲ. ಲೆಟ್ ಅಸ್ ಸಿ. ಆದರೆ ಮುಖ್ಯಮಂತ್ರಿಗಳು ಕಾನ್ಫಿಡೆಂಟ್ ಆಗಿ ಡೆಲ್ಲಿನಲ್ಲೇ ಕೂತ್ಕೊಂಡಿದ್ದಾರೆ, ಕರ್ನಾಟಕದ ಕಡೆಗೆ ಬಂದೇ ಇಲ್ಲ ಅವರು.
ಅಲ್ಲೇ ಕೂತ್ ನೋಡೇ ಬಿಡೋಣ ಏನಾಗುತ್ತೆ ಅಂತ ಮೋಸ್ಟ್ಲಿ ತೀರ್ಮಾನ ಮಾಡಿದ್ದಾರೆ ಅನ್ಸುತ್ತೆ. ಒಂದು ವೇಳೆ ಕೋರ್ಟ್ ಏನಾರ ಅಪ್ಪಿತಪ್ಪಿ ಬಾಪ ಇಲ್ಲಿ ಅಂತಂದ್ರೆ ಅರ್ಜೆಂಟಾಗಿ ಹೋಗೇ ಬಿಡೋಣ ಅಂತ ಹೋಗಿದ್ದಾರೆ ಅಂತ ಅನ್ಸುತ್ತೆ ಅವರು ಮೋಸ್ಟ್ಲಿ. ನೋಡೋಣ, ಲೆಟ್ ಅಸ್ ಸಿ. ಇವತ್ತಿನ ಈ ಚರ್ಚೆಯಲ್ಲಿ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ಶ್ರೀ ವಿವೇಕ್ ರೆಡ್ಡಿ, ನಮಸ್ಕಾರ. ತಾವು ಕೂಡ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಇನ್ನೊಬ್ಬರು ಕಾನೂನು ಅರಿತುಕೊಂಡಿರುವವರು ಇವತ್ತಿನ ಕಾವೇರಿ ವಿಚಾರದಲ್ಲಿ. ಈ ಇಬ್ಬರ ಜೊತೆ ನಾವು ಚರ್ಚೆಯನ್ನು ಮುಂದುವರಿಸ್ತೀವಿ. ಆದರೆ ಮಧ್ಯದಲ್ಲಿ ಪ್ರತಿ ಕ್ಷಣದ ಮಾಹಿತಿ ನಮಗೆ ಲಭ್ಯವಿರುವಂತಹ ಮಾರ್ಗೋಪಾಯಗಳಿವೆ. ಆ ಮಾರ್ಗೋಪಾಯಗಳನ್ನು ಬಳಸಿಕೊಂಡು ಆ ಕ್ಷಣದಲ್ಲಿ ಅವರೇನಂದ್ರು, ಇವರೇನಂದ್ರು, ಅವರೇನಂದ್ರು, ಆಗ ನ್ಯಾಯಾಧೀಶರೇನು ಹೇಳಿದ್ರು, ಹಾಗೇ ಹೇಳ್ತಾ ಹೋಗ್ತೀವಿ, ಹೆಚ್ಚು ಕಡಿಮೆ ಅಂತ ಅನ್ಸತ್ತೆ. ಇವತ್ತಿನ ಮುಂದಕ್ಕೆ ಹೋಗೋಕ್ಕೆ ಮೊದಲು ಲೆಟ್ ಅಸ್ ಟೇಕ್ ಹಿಸ್ ಫಸ್ಟ್ ಕಾಮೆಂಟ್ ಪ್ಲೀಸ್. ಎಸ್ ವಿವೇಕ್ ಸರ್, ಇವತ್ತೇನಾಗ್ಬೋದು ಅಂತ ತಾವು ಕುತೂಹಲದಿಂದ ಕಾಯ್ತಾ ಇದ್ದೀರ? ಬಹುಶಃ ಕೇಂದ್ರ ಸರ್ಕಾರ ಮಾಡಬೇಕಾಗಿದ್ದ ಸಂಧಾನ, ಅದರ ಬಗ್ಗೆ ಮೊದಲು ವಿಶ್ಲೇಷಣೆ ಆಗುತ್ತೆ ಕೋರ್ಟ್ ಮುಂದೆ. ನಂತರ ತಮಿಳುನಾಡು ಕರ್ನಾಟಕ ತನ್ನ ಆದೇಶವನ್ನ ಮೊನ್ನೆ ಕೊಟ್ಟಿರೋ ಆದೇಶವನ್ನ ಪರಿಪಾಲಿಸಿಲ್ಲ ಅನ್ನೋ ವಿಷಯದ ಬಗ್ಗೆ ಬಹಳ ಜೋರಾಗಿ ವಾದ ಮಾಡೋದಂತೂ ಖಂಡಿತ. ಹೌದು, ನೀರು ಬಿಟ್ಟಿಲ್ಲ ನಿಂದನೆ 142 ನಲ್ಲಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಕ್ಕೆ ಪಿಟ್ ಕೇಸು ಆಗುತ್ತೆ. ಶಿವಮೊಗ್ಗ ಕಂಟೆಂಪ್ಟ್. ಆಲ್ ರೈಟ್, ಈಗಷ್ಟೇ ಒಂದು ಮಾಹಿತಿ ಬರ್ತಾ ಇದೆ, ಏನಂತ ನೋಡೋಣ. ವಾದ ಪ್ರತಿವಾದ ಶುರುವಾಗಿದೆ. ಸಾರಿ, ನಾನು ಇಲ್ಲ ಕೀಪ್ ಇಂಟರಪ್ಟಿಂಗ್ ಬೋತ್ ಆಫ್ ಯು. You must allow me because both of you are lawyers, you will understand. ತಮಿಳುನಾಡು ಕಾವೇರಿ ಕೊಳ್ಳಕ್ಕೆ ತಜ್ಞರ ತಂಡ ಕಳುಹಿಸಲು ತಮಿಳುನಾಡು ಒಪ್ಪಿಲ್ಲ, ನಾವು ಒಪ್ಪುವುದೂ ಇಲ್ಲ ಅನ್ನೋ ವಾದದ ಮಂಡನೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ತಮಿಳುನಾಡಿಗೆ ನೀರು ಬಿಡಲು ಕರ್ನಾಟಕ ಕೂಡ ಒಪ್ಪಿಲ್ಲ. ಹಾಗಾಗಿ ಈ ಕರ್ನಾಟಕದ ಪ್ರತಿನಿಧಿಗಳು ಸಭೆ ಮಧ್ಯೆ ನಿರ್ಗಮಿಸಿದ್ದರು. ಈ ಎಲ್ಲ ಮಾಹಿತಿಗಳನ್ನ ಬಹುಶಃ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಕರ್ನಾಟಕ ತಮಿಳುನಾಡು ಸಂಧಾನ ಅಪೂರ್ಣ ಅನ್ನೋ ಪದ ಬಂದಿದೆ. ಆಲ್ ರೈಟ್, ದಾಟ್ಸ್ ಅನ್ ಓಪನಿಂಗ್ ಅಂತ ಕಾಣಿಸ್ತಾ ಇದೆ ನನಗೆ. ಅಪೂರ್ಣ ಅಂದ್ರೆ ವಿ ಹ್ಯಾವ್ ನಾಟ್ ಕ್ಲೋಸ್ಡ್ ಇಟ್. It is a temporary call off. ಅಂದರೆ ಮೇ ಬಿ ಸೆಂಟರ್ ವಿಲ್ ಸೇ ಅಪೂರ್ಣವಾಗಿರುವುದನ್ನು ಪೂರ್ಣ ಮಾಡಲಿಕ್ಕೆ ನಮಗೊಂದು ಅವಕಾಶವನ್ನು ಕೊಡಬೇಕಾಗಿ ಬರುತ್ತೇನೋ ನೀವು ಅನ್ನುವಂತಹ ವಾದವನ್ನು ತರ್ತಾ ಇದ್ದಾರೆ. someone is trying to buy time. ಯಾರೋ ಟೈಮ್ ಅನ್ನ ಪರ್ಚೇಸ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ. that is the only solution to cool off ಅಂತ ಕಾಣುತ್ತೆ. ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಕಾವೇರಿ ಕೊಳ್ಳಕ್ಕೆ ತಜ್ಞರ ತಂಡನ ಕಳಿಸೋದಕ್ಕೆ ತಮಿಳುನಾಡು ಒಪ್ತಾ ಇಲ್ಲ, ಆದ್ರೆ ಕರ್ನಾಟಕ ನೀರು ಬಿಡೋದಕ್ಕೆ ಒಪ್ತಾ ಇಲ್ಲ. ಆದರೆ ಪ್ರತಿನಿಧಿಗಳು ಕರ್ನಾಟಕ ಪ್ರತಿನಿಧಿಗಳು ಸಭೆ ಮಧ್ಯದಿಂದ ನಿರ್ಗಮಿಸಿದ್ರು, ವಾಪಸ್ ಬಂದ್ರು. ಆಮೇಲೆ ಮತ್ತೆ ಮಾತನಾಡಕ್ಕೆ ಕಾವೇರಿ ನಿರ್ವಹಣಾ ಮಂಡಳಿ ರಚನೆಗೆ 4 ವಾರಗಳ ಕಾಲಾವಕಾಶ ಇದೆ, ಅದನ್ನ ಆಮೇಲೆ ನೋಡೋಣ ಅನ್ನೋ ಕ್ವಶನ್ ಅವರದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಹೇಳ್ತಾ ಇದೆ. ಈ ಸಂಧಾನ ನೀವೇನು ನಮಗೆ ಜವಾಬ್ದಾರಿಯನ್ನು ವಹಿಸಿದ್ರಿ ಅದು ಅಪೂರ್ಣವಾಗಿದೆ ಅಂತಿದೆ. ಅಂದ್ರೆ ನ್ಯಾಯಾಂಗವನ್ನು ಸಣ್ಣದಾಗಿ ಕಟ್ ಹಾಕ್ತಾ ಇದ್ದಾರೆ. ಇದರಲ್ಲಿ ನೀವು ಕೊಟ್ಟ ಜವಾಬ್ದಾರಿಯನ್ನು ನಿರ್ವಹಿಸುವ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೇವೆ, ಆದರೆ ಅದನ್ನು ಅಂತ್ಯಕ್ಕೆ ತೆಗೆದುಕೊಂಡು ಹೋಗಲು ಆಗಲ್ವೋ ಅನ್ನೋದನ್ನ ಹೇಳಕ್ಕೆ ನಮಗೆ ಇನ್ನಷ್ಟು ಸಮಯಾವಕಾಶ ಬೇಕಾಗುತ್ತೆ. ಬಿಕಾಸ್ ದಿ ಪರ್ಸೆ ನೆಗೋಸಿಯೇಷನ್ಸ್ ಹ್ಯಾವ್ ಬಿಗನ್ ಬಟ್ ಇಟ್ ಇಸ್ ನಾಟ್ ಎಂಡೆಡ್ ಅಂತ ಹೇಳ್ತಾ ಇದ್ದಾರೆ. ಅದು ಅಂತಿಮವಾಗಿ ಫಲ ಕೊಡುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅಂದರೆ 1-2 ದಿನ, 3 ದಿನ, 4 ದಿನ ಮತ್ತೆ ಈ ಇಡೀ ವ್ಯವಹಾರಗಳು ಮುಂದಕ್ಕೆ ಹೋಗುವ ಸಾಧ್ಯತೆಗಳಿದ್ದರೂ ಇರಬಹುದು. ಇದು ಕೇವಲ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಲಿಖಿತವಾಗಿ ಸಲ್ಲಿಸಿರುವ ತನ್ನ ವರದಿಯಲ್ಲಿ ಮಾಡುತ್ತಿರುವಂತಹ ಅಂಶಗಳು. ಈ ಅಂಶಗಳನ್ನು ನ್ಯಾಯಾಲಯ ಯಾವ ರೀತಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಐ ಡೋಂಟ್ ನೋ. ಫಸ್ಟ್ ಕಾಮೆಂಟ್, ಕ್ವಿಕ್. ಸರ್ ಖಂಡಿತವಾಗ್ಲು, ಬಟ್ ಈ 6,000 ಬಿಡಿ ಅಂತ ಏನ್ ಹೇಳಿದ್ರು ಅದನ್ನ ಮಾತ್ರ ತುಂಬಾ ಸೀರಿಯಸ್ ಆಗಿ ತಗೊಳುತ್ತೆ ಇವತ್ತು ಸುಪ್ರೀಂ ಕೋರ್ಟ್. ಯಾಕೆಂದ್ರೆ ಇವತ್ತು ಸಂಧಾನ ಫೇಲ್ ಆಗಿರೋದು ಇನ್ಫ್ಯಾಕ್ಟ್ ಅದ್ರ ಬಗ್ಗೆ ಬೇರೆ ಅಬ್ಸರ್ವೇಷನ್ಸ್ ಮಾಡಬಹುದು. ಬಟ್ ವಾಟ್ ಅಬೌಟ್ ಅವರ್ ಆರ್ಡರ್ ಡೈರೆಕ್ಟಿಂಗ್ ಯು ಟು ರಿಲೀಸ್ 6,000 ವಾಟ್ ಡಿಡ್ ಯು ಡೂ ವಿತ್ ದಟ್ ಅಂತ ಅದನ್ನ ತಮಿಳ್ನಾಡು ಏನ್ ಹೇಳಿ ಸಮರ್ಥಿಸ್ಕೊಳ್ಳುತ್ತೋ ಬಿಡುತ್ತೋ, ದೆನ್ ಅದು ಬಂದಾಗ ಇಟ್ ವಿಲ್ ಬಿ ಸುಪ್ರೀಂ ಕೋರ್ಟ್ ವರ್ಸಸ್ ಕರ್ನಾಟಕ. ಆಲ್ ರೈಟ್ ವಿವೇಕ್, ಬಹುಶಃ ತಜ್ಞರ ಸಮಿತಿ ಏನು ರಚನೆ ಆಗಬೇಕು ಹಾಗೂ ಒಂದು ಫೀಲ್ಡ್ ಇನ್ಸ್ಪೆಕ್ಷನ್ಸ್ ಮಾಡಬೇಕು, ಅದ್ರ ಬಗ್ಗೆನೂ ಅಪೂರ್ಣವಾಗಿದೆ. ಹೌದು, ಈಗ ಆ ವರದಿ ಬಂದ ಮೇಲೆ ನಾವು ನಿರ್ಧಾರ ತಗೊಬೋದು ಅಂತ ನಮ್ಮ ಕರ್ನಾಟಕ ಮಂಡನೆ ಇರುತ್ತೆ. ಆದ್ರಿಂದ ಅಲ್ಲಿವರೆಗೂ ತಡೆ ಹಿಡೀರಿ, ಆ ವರದಿ ಬರಲಿ, ವಾಸ್ತವ ಸ್ಥಿತಿಗಳು ನೋಡೋಣ, ಆಮೇಲೆ ನಿರ್ಧಾರ ಇಟ್ಸ್ ಅನ್ ಇಂಪಾಸಿಬಲ್ ಟು ಇಂಪ್ಲಿಮೆಂಟ್ ಆರ್ಡರ್ ಅಂತಕ್ಕಂಥದ್ದನ್ನೇ ಇಟ್ಕೊಂಡು ಆರ್ಗ್ಯುಮೆಂಟ್ ಮಾಡಬೇಕು. ಆಲ್ ರೈಟ್, ಕರ್ನಾಟಕದ 4 ಡ್ಯಾಮ್ಗಳಲ್ಲಿ ಸದ್ಯಕ್ಕಿರುವುದು 32.08 TMC ಇದ್ದರೆ ತಮಿಳುನಾಡಿನ 3 ಡ್ಯಾಮ್ಗಳಲ್ಲಿ ಇರುವುದು ಸರಿಸುಮಾರು 42 TMC ಅಷ್ಟು ನೀರು. ಈ ವಾದವನ್ನು ಕರ್ನಾಟಕ ಬಳಸ್ಕೊಳ್ಳುತ್ತೆ ಅಂತ ಗ್ಯಾರಂಟಿ ಇದೆ. ಬಿಕಾಸ್ ನಮ್ಮ ಹತ್ರ ಇರೋದು 32 TMC, ಅವ್ರ ಹತ್ರ ಈಗಾಗಲೇ ಸುಮಾರು 42 TMC ನೀರಿದೆ. ಹಾಗಾಗಿ ಯಾತಕ್ಕಾಗಿ ನೀರು ಅನ್ನುವ ಪ್ರಶ್ನೆ. ಆದರೆ ಈ ಪ್ರಶ್ನೆನ ನಾವು ದೀರ್ಘಕಾಲದಿಂದ ಕೇಳ್ತಾನೆ ಬಂದಿದ್ದೀವಿ. ನಾವು ಯಾತಕ್ಕಾಗಿ ಅವರಿಗೆ ನೀರು ಅಂತ ಹೇಳಿ, ಬೆಳೆಗ, ಮುಂದೆ ಬರಬಹುದಾದ ಬೆಳೆಗ, ಈಗಿನ ಬೆಳೆಗ, ಯಾವುದಕ್ಕೆ ನಾವು ಕೇಳ್ತಾ ಇರೋದು?
ಕುಡಿಯೋ ನೀರನ್ನ ಯಾಕೆ ಬಿಟ್ಕೊಡ್ತಾ ಇಲ್ಲ ನೀವು ಅಂತ. ಆದರೆ ಎಲ್ಲದರ ಮಧ್ಯೆ ಒಂದು ಸಣ್ಣ ಬೆಳವಣಿಗೆ ಆಗಿರುವಂಥದ್ದು, ಕಳೆದ 1 ವಾರ ಅಥವಾ 5 ದಿನಗಳಲ್ಲಿ ಕಾವೇರಿ ಕೊಳ್ಳದ ಜಲಾಶಯಗಳಿಗೆ ಸುಮಾರು 2.5 ಇಂದ 3 TMC ಯಷ್ಟು ನೀರು ಹೊಸದಾಗಿ ಹರಿದು ಬಂದಿರುವುದು. ಈ ಹೊಸದಾಗಿ ಹರಿದು ಬಂದಿರುವ ಪರಿಣಾಮ ಸುಪ್ರೀಂ ಕೋರ್ಟ್ ಈ ವಿಚಾರವನ್ನು ಏನಾದರೂ ಯಾರಾದರೂ ಪ್ರಸ್ತಾಪ ಮಾಡಿದರೆ ಇಟ್ಸ್ ಆಲ್ ರೈಟ್, ನಿಮಗೂ ತೊಂದರೆ ಇರಬಹುದೇನೋ, ಡಿಸ್ಟ್ರೆಸ್ಸು, ಹೊಸದಾಗಿ ಒಂದಷ್ಟು ನೀರು ಬಂದಿದೆಯಲ್ಲ ಅದರಲ್ಲಿ ಕೊಡಕ್ಕೆ ನಿಮ್ಗೆ ಏನು ಕಷ್ಟ, ಈ ಹಿಂದೆ ನೀವು ಹೇಳಿರುವ ನೀರಿನ ಪ್ರಮಾಣ ನಿಮ್ಮ ಹತ್ರನೇ ಇರುತ್ತಲ್ಲ ಕುಡಿಯಕ್ಕೆ, ಏನೂ ಆಗಲ್ವಲ್ಲ ಅನ್ನೋದು. ಅಂತಹ ಒಂದು ಉದಾರೀತನ, ಅಂತಹ ಒಂದು ದೂರದರ್ಶಿತ್ವ, ಅಂತಹ ಒಂದು ಗುರುವಿನ ಸ್ವರೂಪದ ಮಾತುಗಳು ಬರುತ್ತಾ ಬರಲ್ವಾ ಸ್ವಲ್ಪ ಕಷ್ಟ. ಐ ಡೋಂಟ್ ನೋ ಬಿಕಾಸ್ ಈ ನ್ಯಾಯಾಲಯದಿಂದ ತೀರ್ಪುಗಳು ಬಂದಿರೋದು ಇಟ್ ಅಪಿಯರ್ಸ್ ಟು ಬಿ ಕಮಿಂಗ್ ಆನ್ ಎ ಪರ್ಸೆಪ್ಷನ್ ದ್ಯಾನ್ ಎ ಪಾಯಿಂಟ್ ಆಫ್ ಲಾ. ಹಾಗಾಗಿ ವಿಧಾನಮಂಡಲದ ಠರಾವ್ ಇರೋದ್ರಿಂದ ಅದೇ ಆ ಠರಾವಿಗೆ ಎಷ್ಟು ಮಾನ್ಯ ಮಾಡ್ತಾರೆ ಮಾಡಲ್ಲ ಇದನ್ನ ಆಮೇಲೆ ನೋಡೋಣ. ಅದೊಂದು ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ನಿರೀಕ್ಷಣಾ ಜಾಮೀನು ಇದ್ದಂಗಿದೆ ಅದು ಮೇಲ್ನೋಟಕ್ಕೆ ಅಂತ. ಲೆಟ್ ಅಸ್ ಸಿ ಅದನ್ನೇನಾದ್ರೂ ಪರಿಗಣಿಸಿದ್ದಾರೆ. ಐ ಸ್ಟಿಲ್ ಫೀಲ್ ಅಕಸ್ಮಾತ್ ನಮಗೊಂದು 3 TMC ನೀರು ಬಂದಿದ್ರೆ ಅದ್ರಲ್ಲಿ ಅವ್ರಿಗೂ 1.5 TMC ಕೊಡು ಅಂತಂದ್ರೆ ಇಟ್ಸ್ ಓಕೆ, ಫೇರ್ ಎನಫ್ ಅಂತ ನಾವು ಒಪ್ಕೋಬೋದೇನೋ ನನಗೆ ಗೊತ್ತಿಲ್ಲ. ಬಟ್ ಆ ಬಿಡುಗಡೆ ಆಗೋದಾದ್ರೂ ಮತ್ತೆ ಸದನಕ್ಕೆ ವಾಪಸ್ ಬರಬೇಕು ಮಾನ್ಯ ಮುಖ್ಯಮಂತ್ರಿಗಳು, ಬಿಕಾಸ್ ದೇರ್ ಇಸ್ ಅ ಬೈಂಡಿಂಗ್ ರೆಸಲ್ಯೂಷನ್ ಆನ್ ದಿ ಚೀಫ್ ಮಿನಿಸ್ಟರ್. ಅವರು ಹಿ ಕ್ಯಾನಾಟ್ ಗೋ ಅಗೇನ್ಸ್ಟ್ ದಟ್. ಬಿಡೋದಾದ್ರೂ ಅಷ್ಟೇ, ಬಿಡಲ್ಲ ಅನ್ನೋದು ಅಷ್ಟೇ, ಮಾಡಿಫೈ ಮಾಡೋದಾದ್ರೂ ಅಷ್ಟೇ, ಮಾಡೋದು ಕಷ್ಟಕರವಾದಂಥದ್ದು. ಒಂದು ವೇಳೆ ಕುತ್ತಿಗೆಗೆ ಬಂದು ಬಿಟ್ಟರೆ ಸದನದ ನಿರ್ಣಯವನ್ನು ಉಲ್ಲಂಘಿಸಿ ಕರ್ನಾಟಕ ಸರ್ಕಾರ ತೀರ್ಮಾನ ತಗೋಬಹುದು. ನಾರಿಮನ್ ಅವರು ವಾದವನ್ನು ಆರಂಭ ಮಾಡಿದ್ದಾರೆ. ಕುತೂಹಲ ಹುಟ್ಟಿಸ್ತಾ ಇದೆ ನ್ಯಾಯಾಲಯದ ನಡೆ. ನ್ಯಾಯಮೂರ್ತಿಗಳು ಇಲ್ಲಿಯವರೆಗೆ ಯಾವುದೇ ದೊಡ್ಡ ಪ್ರಮಾಣದ ಭಾರಿ ಪರಿಣಾಮ ಬೀರಬಹುದಾದ ಮಾತುಗಳನ್ನು ಆಡಿಲ್ಲ. ಕಾವೇರಿ ನಿರ್ಮಾಣ ಮಂಡಳಿ ರಚನೆಗೆ ಪಟ್ಟು ಹಿಡಿತಾ ಇದೆ ತಮಿಳುನಾಡು. ಆದರೆ ನಾರಿಮನ್ ತಮ್ಮ ವಾದವನ್ನು ಮಂಡಿಸಿದ್ದಾರೆ. ತಮಿಳುನಾಡಿಗೆ ಚೆನ್ನಾಗಿ ಗೊತ್ತಿದೆ ಇದು 6,000-8,000 ಕ್ಯೂಸೆಕ್ ಅಲ್ಲ, ನಮಗೆ ಬೇಕಾಗಿರೋದು ಹುಲಿ ಬೇಕು, ಇಲಿ ಅಲ್ಲ ಅನ್ನೋದು. ಹುಲಿ ಕಾವೇರಿ ಮಾನಿಟರಿಂಗ್ ಬೋರ್ಡ್, ಅದು ಸಿಕ್ಕಿದ್ರೆ ಸಾಕು ಅನ್ನೋ ಲೆಕ್ಕಾಚಾರಕ್ಕೆ ಅವರು ಬಂದಂಗೆ ಇದೆ. ನೋಡೋಣ, ಲೆಟಸಿ. ನಾರಿಮನ್ ಅವರು ತಮ್ಮ ವಾದವನ್ನ ಈಗಷ್ಟೇ ಆರಂಭ ಮಾಡಿದ್ದಾರೆ. ವಾದ ಪ್ರತಿವಾದವೇನೋ ಶುರುವಾಗ್ತಾ ಇದೆ. ಕುತೂಹಲ ಹುಟ್ಟಿಸಿದೆ ನಮಗೆ ಈ ಎಲ್ಲ ನಡೆಗಳು ನ್ಯಾಯಾಲಯದಲ್ಲಿ. ರೈಟ್, ಕಾವೇರಿ ಕಟ್ಟಳೆ ಸುಪ್ರೀಂ ಕೋರ್ಟ್ನಲ್ಲಿ ಈಗಷ್ಟೇ ಬರುತ್ತಿರುವ ಮಾಹಿತಿಗಳ ಪ್ರಕಾರ ಮುಖ್ಯಮಂತ್ರಿಗಳ ಒಂದು ಸ್ಟೇಟ್ಮೆಂಟ್ ಅನ್ನು ನಾರಿಮನ್ ಅವರು ನ್ಯಾಯಾಲಯಕ್ಕೆ ಓದಿ ಹೇಳಿದ್ದಾರೆ. ಹೇಳಿ, ನಾವು ನ್ಯಾಯಾಲಯದ ಅಧಿಕಾರಿಗಳು, ನಾನು ಮುಖ್ಯಮಂತ್ರಿಗಳ ಹೇಳಿಕೆ ಮತ್ತು ನನ್ನ ಅಭಿಪ್ರಾಯವನ್ನು ಮಂಡನೆ ಮಾಡಿರೋದನ್ನು ಬಿಟ್ಟರೆ ಇನ್ನು ಮುಂದಕ್ಕೆ ನಾನು ಏನನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ದಯಮಾಡಿ ನೀವು ವಿ ಕೆನಾಟ್ ಮೇಕ್ ಫರ್ದರ್ ಆರ್ಗ್ಯುಮೆಂಟ್ಸ್. ದಯಮಾಡಿ ನೀವು ನಮ್ಮ ವಾದವನ್ನು ಮಾನ್ಯ ಮಾಡಿ. ನಾನು ಯಾವುದೇ ವಾಗ್ದಾನಗಳನ್ನು ಕೊಡುವುದಕ್ಕೆ ಇವತ್ತಿನ ದಿನದಲ್ಲಿ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಕರ್ನಾಟಕದ ಟಿಪ್ಪಣಿಯನ್ನ ಓದಿದ್ದಾರೆ ವಕೀಲರು ಆದಂತಹ ಶ್ರೀ ಫಾಲಿ ಎಸ್ ನಾರಿಮನ್. ಪ್ಲಸ್ ಸಿದ್ದರಾಮಯ್ಯನವ್ರದ್ದು ಒಂದು ಸ್ಟೇಟ್ಮೆಂಟ್ ಅದರಲ್ಲಿ ಅಡಕವಾಗಿದೆ ಅಂತ ಹೇಳ್ತಿದ್ದಾರೆ. ಮೇ ಬಿ ದ ಚೀಫ್ ಮಿನಿಸ್ಟರ್, ಬಿಕಾಸ್ ಚೀಫ್ ಎಕ್ಸಿಕ್ಯೂಟಿವ್ ಆಗಿ ಅವರಿಗೆ ಡೈರೆಕ್ಷನ್ಸ್ ಇದ್ದಿದ್ದರಿಂದ ಅವ್ರೇನಾದ್ರೂ ನನ್ನದು ಒಂದು ರಿಪ್ಲೈ ಇರಲಿ ನ್ಯಾಯಾಲಯಕ್ಕೆ ಅಂತ ಏನಾದ್ರು ಹೇಳಿದ್ದಾರೆ. ಗೊತ್ತಿಲ್ಲ ಅದನ್ನು ಯಾವ ರೂಪದಲ್ಲಿ ಸಲ್ಲಿಕೆ ಮಾಡ್ತಾ ಇದ್ದಾರೆ ನ್ಯಾಯಾಲಯಕ್ಕೆ ಅಂತ. ಆದರೆ ನಮ್ಮ ವಕೀಲರ ತಂಡ ಹೇಳ್ತಾ ಇದೆ, ವಿ ಆರ್ ಆಲ್ಸೋ ಆಫೀಸರ್ಸ್ ಆಫ್ ದಿ ಕೋರ್ಟ್. ಆಫ್ ಕೋರ್ಸ್ ಎವ್ರಿಬಡಿ ಬಿಕಮ್ಸ್ ಎನ್ ಆಫೀಸರ್ಸ್ ಆಫ್ ದಿ ಕೋರ್ಟ್, ಅದರಲ್ಲಿ ಅನುಮಾನ ಇಲ್ಲ. ಹಾಗಾಗಿ ನಾವು ಇದಿಷ್ಟನ್ನೇ ಹೇಳಕ್ಕಾಗತ್ತೆ. ಮುಖ್ಯಮಂತ್ರಿಗಳ ಹೇಳಿಕೆ ಪ್ಲಸ್ ಕರ್ನಾಟಕದ ವಾದದ ಪರಿಸ್ಥಿತಿ ಏನು ಅನ್ನೋದನ್ನ ಹೇಳ್ತಾ ಇದ್ದೀವಿ. ನ್ಯಾಯಾಂಗ ನಿಂದನೆ ಭೀತಿಯಿಂದ ವಿಪರೀತ ಒತ್ತಡಕ್ಕೆ ಒಳಗಾಗಿದ್ದಾರೆ ಮುಖ್ಯಮಂತ್ರಿಗಳು. ದಿಲ್ಲಿಯ ಕರ್ನಾಟಕ ಭವನದ ಜಿಮ್ಗೆ ಮೊರೆ ಹೊರಟೋಗಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋ ಮಗದೊಂದು ಸುದ್ದಿ ಅತ್ತ ಕಡೆಯಿಂದ ಬರ್ತಾ ಇದೆ. ಮುಖ್ಯಮಂತ್ರಿಗಳು ಥ್ರೆಡ್ಮಿಲ್ ಮೇಲೆ ಅವ್ರ ಪಾಡ್ಗವ್ರು ವಾಕ್ ಮಾಡಿ ಟೆನ್ಷನ್ ಕಡಿಮೆ ಮಾಡ್ಕೋತಿದ್ದಾರೆ ಅಂತ ಹೇಳ್ತಿದ್ದಾರೆ. ಐ ಡೋಂಟ್ ನೋ ಅದು ಟೆನ್ಷನ್ ಕಡಿಮೆ ಮಾಡ್ಕೊಳ್ಳೋಕ್ಕೋ ಅಥವಾ ಶಾಂತತೆಯ ಪ್ರತಿರೂಪವಾಗಿ ಕಾಣಿಸಿಕೊಳ್ಳುವುದಕ್ಕೋ ನನಗಂತೂ ಗೊತ್ತಿಲ್ಲ. ದೀರ್ಘಕಾಲದ ಹಿಂದೆ ಅಧಿಕಾರ ಹೋಗುವಂಥ ಹಂತ ಇದ್ದಾಗ ಬಂಗಾರಪ್ಪನವರು ಶಟ್ಲ್ ಕಾಕ್ ಆಡ್ತಾ ಇದ್ರು. ಆಲ್ ರೈಟ್, ಕರ್ನಾಟಕ KGS ಕರ್ನಾಟಕ ಗೌರ್ಮೆಂಟ್ ಎಂಪ್ಲಾಯೀಸ್ ಸಂಘದಲ್ಲಿ ಹೋಗಿ ಅವ್ರ ಪಾಡ್ಗವ್ರು ಶಟ್ಲ್ ಕಾಕ್ ಆಡ್ತಾ ಇದ್ರು ಅಧಿಕಾರ ಹೋಗೋ ಟೈಮಲ್ಲಿ. ಈಗ ಇವರು ವಾಕಿಂಗ್ ಮಾಡ್ತಿದ್ದಾರೆ. ಏನೇ ಒಬ್ಬೊಬ್ಬರಿಗೆ ಒಂದೊಂದು ಮಾರ್ಗ ತಮ್ಮ ತಮ್ಮ ಒತ್ತಡಗಳನ್ನು ತೀರಿಸಿಕೊಳ್ಳುವುದಕ್ಕೆ. ಸುಪ್ರೀಂ ಕೋರ್ಟ್ ಮುಂದೆ ಇತ್ತ ನ್ಯಾಯಮಂಡನೆ ನಡೀತಾ ಇದೆ, ವಾದಗಳ ಮುಂದೆ ಪ್ರತಿವಾದಗಳು ನಡೀತಾ ಇದೆ. ಟಿಪ್ಪಣಿನೇ ಅಂತಿಮ. ಐ ಕ್ಯಾನ್ ನಾಟ್ ಗೋ ಬಿಯಾಂಡ್ ದಟ್ ಬ್ರೀಫ್ ಅಂತ ನ್ಯಾಯವಾದಿ ನಾರಿಮನ್ ಹೇಳ್ತಿದ್ದಾರೆ. ಅದು ಟಿಪಿಕಲ್ ಒಬ್ಬ ಅಡ್ವೊಕೇಟ್ ತೆಗೆದುಕೊಳ್ಳಬೇಕಾದಂತಹ ನಿಲುವು. ಅಡ್ವೊಕೇಟ್ ಕೆನ್ ಓನ್ಲಿ ರೆಪ್ರೆಸೆಂಟ್ ಎ ಪಾರ್ಟಿನೇ ಹೊರತು ಆ ಅಡ್ವೊಕೇಟ್ ಅಂದ್ರೆ ವಕೀಲರೇ ಪಾರ್ಟಿ ಆಗಲಿಕ್ಕೆ ಸಾಧ್ಯವಿಲ್ಲ. ಪಾರ್ಟಿ ಅಂತಂದ್ರೆ ಯಾರು ಅವರ ಕಕ್ಷಿದಾರರಿದ್ದಾರೆ ಅವರು ಕೊಟ್ಟಿರುವಂತಹ ಮಾಹಿತಿ ಮತ್ತು ಬ್ರೀಫ್ನ ಮೇಲೆ ವಾದವನ್ನ ಮಾಡಬೇಕೇ ಹೊರತು ಅದನ್ನ ದಾಟಿ ಅವರು ಹೇಳದ್ದನ್ನೆಲ್ಲ ಇವರು ಒಪ್ಪಿಕೊಂಡು ಬರಲಿಕ್ಕೆ ಸಾಧ್ಯವಿಲ್ಲ. ಹಾಗೆಂದು ವೇಳೆ ಮಾಡಬೇಕಾಗಿ ಬಂದರೆ ಆ ವಕೀಲರು ವಾಪಸ್ ಹಿಂದಕ್ಕೆ ಬಂದು ತನ್ನ ಕಕ್ಷಿದಾರರನ್ನ ಕೇಳಿಯೇ ಮಾಡಬೇಕು. ಇದು ಕರ್ನಾಟಕದ ವಿಚಾರದಲ್ಲ, ವೈಯಕ್ತಿಕ ಕೇಸ್ಗಳಲ್ಲೂ ಇದೇ ಇರಬೇಕು ನಿಯಮ. ಒಂದು ವೇಳೆ ಸಣ್ಣ ಪುಟ್ಟ ಮೇಲ್ನೋಟದ ಅಡ್ಜಸ್ಟ್ಮೆಂಟ್ಗಳು ಏರುಪೇರುಗಳನ್ನು ಮಾಡಿಕೊಳ್ಳಬೇಕಾಗಿ ಬಂದರೆ
ಆಲ್ ರೈಟ್, ನಾಳೆಯಿಂದ ಆರ್ಡರ್ ಬಂದು ನಾಳಿದ್ದು ಮಾಡೋಣ ಅಂದರೆ ದ್ಯಾಟ್ಸ್ ಓಕೆ ಅಂತ ಅಂದ್ಬಿಟ್ಟು ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋತಾರೆ. ಆದರೆ ಪಾಲಿಸಿ ಡಿಸಿಷನ್ ಆಗಲಿ ಅಥವಾ ಇಡೀ ಪ್ರಕರಣದ ಬಣ್ಣವೇ ಬದಲಾಗಿ ಹೋಗಬಹುದಾದಂತಹ ಒಂದು ವಾದವಾಗಿರಲಿ ಅಥವಾ ಆದೇಶವಾಗಿರಲಿ ಆ ರೂಪದಲ್ಲಿ ಬಂದರೆ ಯಾವ ವಕೀಲರು ಒಪ್ಪಿಕೊಳ್ಳುವುದಿಲ್ಲ. ದೇ ವಿಲ್ ಸೇ, ಅವ್ರು ಹೇಳೋದು ಒಂದೇ ಒಂದು, ನಾವು ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ಅವರ್ ಕ್ಲೈಂಟ್, ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ಅವರ್ ಪಾರ್ಟಿ ಅಂಡ್ ಚೆಕ್, ಟೇಕ್ ದಿ ಇನ್ಸ್ಟ್ರಕ್ಷನ್ಸ್ ಅಂಡ್ ಕಮ್ ಬ್ಯಾಕ್ ಅನ್ನೋದನ್ನೇ ಅವ್ರು ಹೇಳಬೇಕಾಗ ಬರುತ್ತೆ. ಈಗಲೂ ನಾನು ಫಾಲಿ ಎಸ್ ನಾರಿಮನ್ ಅದೇ ವಾದವನ್ನು ಮಂಡನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಹೇಳಿಕೆ ಹಾಗೂ ಕರ್ನಾಟಕ ಸರ್ಕಾರದ ಟಿಪ್ಪಣಿಯನ್ನು ನಾನು ಓದಿದ್ದೇನೆ. ಬಿಯಾಂಡ್ ದಿಸ್ ಐ ಕೆನಾಟ್ ಡೂ ಎನಿಥಿಂಗ್, ಇದನ್ನ ದಾಟಿ ನಾನೇನೂ ಮಾಡಲಿಕ್ಕೆ ಸಾಧ್ಯವಿಲ್ಲ, ನಾನಿನ್ನು ಯಾವುದೇ ವಾದವನ್ನು ಮಾಡುವುದಿಲ್ಲ, ಸದನದ ನಿರ್ಣಯದಂತೆ ನೀರು ಬಿಡಲು ಸಾಧ್ಯವಿಲ್ಲ ಅನ್ನೋ ಕರ್ನಾಟಕದ ಟಿಪ್ಪಣಿಯನ್ನು ನಿಮ್ಮ ಮುಂದೆ ಮಂಡಿಸಲಾಗಿದೆ. ನ್ಯಾಯಾಲಯದ ಬಗ್ಗೆ ನಮಗೆ ಅಪಾರವಾದ ಗೌರವವಿದೆ, ಹಾಗಾಗಿ ಇನ್ನು ವಾದ ಮಾಡಲು ನನ್ನ ಹತ್ರ ಸಾಧ್ಯವಿಲ್ಲ ಅನ್ನುವ ವಾದವನ್ನ ಮಾತನ್ನ ಈಗಾಗಲೇ ನ್ಯಾಯಮೂರ್ತಿಗಳ ಮುಂದೆ ಆಡುತ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರದ ಟಿಪ್ಪಣಿಯ ಅಂತಿಮ ಅನ್ನುವುದು ನಾರಿಮನ್ ಅವರ ವಾದ. ಆಲ್ರೈಟ್, ಐ ಥಿಂಕ್ ನಾರಿಮನ್ ಇಸ್ ಪರ್ಫೆಕ್ಟ್. ವಿವೇಕ್ ಬಹುಶಃ ಕರೆಕ್ಟ್ ಲೈನ್ ತಗೊಂಡಿದ್ದಾರೆ. ಯಾಕೆಂದ್ರೆ ಸಂದಿಗ್ಧ ಪರಿಸ್ಥಿತಿ, ಎರಡು ಸಂವಿಧಾನಿಕ ಸಂಸ್ಥೆಗಳು ಕೋರ್ಟ್ ಆದೇಶಗಳಾಗಿದ್ದಾವೆ, ಹಿಂದೆ ವಿಧಾನಮಂಡಲದ ಠರಾವಿದೆ. ಈ ಎರಡರ ಮಧ್ಯ ಹಗ್ಗ ಜಗ್ಗಾಟದಲ್ಲಿ ನಾರಿಮನ್ ಅವರು ನಾನು ಇಷ್ಟು ಮಾತ್ರ ಹೇಳಲಿಕ್ಕೆ ಸಾಧ್ಯ, ಚೀಫ್ ಮಿನಿಸ್ಟರ್ ಅವರು ಲೆಟರ್ನ ಓದಿದ್ದಾರೆ, ಇನ್ನು ಮುಂದೆ ವಾದ ಮಾಡಿದ್ರೆ ಕೋರ್ಟ್ ಆದೇಶದ ಬಗ್ಗೆ ನೀವೇನು ಹೇಳ್ತೀರಾ, ಆದೇಶ ಪರಿಪಾಲಿಸಲ್ವಾ ಅನ್ನೋ ವಿಷಯಗಳು ಬಂದರೆ ಬಹುಶಃ ಇವೆಲ್ಲ ಕಠಿಣವಾದ ಒಂದು ಪರಿಸ್ಥಿತಿ. ಈಸ್ ಇಟ್ ಎನ್ ಇಂಡಿಕೇಶನ್ ದಟ್ ಇಲ್ಲಿಂದ ನೀವು ನಮ್ಮನ್ನ ಪ್ರೆಸ್ ಮಾಡೋದಾದ್ರೆ ಪೀಠದ ಬದಲಾವಣೆ ಕೇಳಬಹುದು? ಖಂಡಿತ ಸರ್. ಇನ್ಫ್ಯಾಕ್ಟ್ ಅದನ್ನ Definitely. ಅಲ್ಲ, ಬಹಳ ಸಾಮಾನ್ಯವಾಗಿ ಬಹಳ ಶಾಂತಚಿತ್ತದಿಂದ ಇರುವಂತ ನಾರಿಮನ್ ಅವರು ಲಾಸ್ಟ್ ಹಿಯರಿಂಗ್ ನಲ್ಲಿ ಬಹಳ ಉದ್ರಿಕ್ತರಾಗಿ ಬಹಳ ಗಂಭೀರವಾಗಿ ನೀವು ಈ 3,000 ಮೇಲುಸ್ತುವಾರಿ ಸಮಿತಿಯ 3,000 ಕ್ಯೂಸೆಕ್ಸ್ ಅನ್ನ 6,000ಕ್ಕೆ 3 ದಿನದಲ್ಲಿ ನಿರ್ವಹಣಾ ಮಂಡಳಿ ರಚನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. 3 ದಿನದಲ್ಲಿ ನಿರ್ವಹಣಾ ಮಂಡಳಿ ರಚನೆ ಮಾಡಿ ಈ ವಾದ ಸ್ಟಾರ್ಟ್ ಬಂದಾಯ್ತು ಅಂತ ಅನ್ಸುತ್ತೆ. ಕರ್ನಾಟಕದ ಶವದ ಪೆಟ್ಟಿಗೆಗೆ ಕೊನೆಯ ಮೊಳೆ ಬಿತ್ತು ಅಂತ ಕಾಣಿಸ್ತಾ ಇದೆ. ಬಹುಶಃ ಇದನ್ನ ಮಾಡೋದು ತಪ್ಪಾಗ್ತದೆ. ತಪ್ಪಾಗೋದು ಬಿಡೋದು ಆಮೇಲೆ ನೋಡೋಣ, ಅದನ್ನ ಚಾಲೆಂಜ್ ಮಾಡೋದು ಬಿಡೋದು ಆಮೇಲೆ ನೋಡೋಣ. ಸದ್ಯಕ್ಕಂತೂ ಈ ಆರ್ಡರ್ ಬಂದಂಗೆ ಕಾಣಿಸ್ತಾ ಇದೆ. 3 ದಿನದಲ್ಲಿ ನಿರ್ವಹಣಾ ಮಂಡಳಿಯನ್ನು ರಚನೆ ಮಾಡಿ ಅಂತಿದ್ದಾರೆ. ಹೇಗೆ ಅದನ್ನು ಬದಲಾಯಿಸ್ತಾರೆ? ಅವರೇ 18 ದಿನಾನೋ 18 ತಿಂಗಳು 18 ವಾರನೋ ಟೈಮ್ ಕೊಟ್ಟಿದ್ರು. ಈಗ ಅದನ್ನೇ ಅವರೇ ಬಳಸ್ತಾ ಇದ್ದಾರೆ. ಕೇಂದ್ರಕ್ಕೆ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಸಲಹೆಯ ರೂಪದಲ್ಲಿ ಇದನ್ನ ತಳ್ಳುತ್ತಾ ಇದ್ದಾರೆ ಒಳಕ್ಕೆ. ಒಂದು ವೇಳೆ ಕೇಂದ್ರ ಸರ್ಕಾರ ಇದಕ್ಕೆ ಒಪ್ಪದೇ ಇದ್ದರೆ ಆದೇಶದ ರೂಪದಲ್ಲಿ ಅದು ಬಂದವರು ಬರಬಹುದು, ಬರದೇನೂ ಇರಬಹುದು. ಸಂಯುಕ್ತ ವ್ಯವಸ್ಥೆನಲ್ಲಿ ರಿವರ್ ಬೋರ್ಡ್ಸ್ ಆಕ್ಟ್ 1956 ನಲ್ಲಿ ಪ್ರತಿಯೊಬ್ಬ ರಾಜ್ಯ ಸರ್ಕಾರಗಳನ್ನ ಕೇಳಿ ಅವಲೋಕಿಸಿ ಅಡ್ವೈಸ್ ತಗೊಂಡು ಮಾಡಬೇಕಾಗಿರೋ ಒಂದು ಸಂಸ್ಥೆಯ ರಚನೆ. ಆ ಆಕ್ಟ್ನ ಮೀರಿಸಿ ಸುಪ್ರೀಂ ಕೋರ್ಟ್ ನೀವೇ ಡೈರೆಕ್ಟ್ ಮಾಡಿ ಅಂತಂದಾಗ ಬಹುಶಃ ಕಠಿಣವಾದ ಒಂದು ಆದೇಶ ಆಗುತ್ತೆ. ಆ ಆದೇಶನ ಪರಿಪಾಲಿಸೋದಕ್ಕೆ ಅದರ ಕಾನೂನಿನ ಆಗು ಹೋಗುಗಳನ್ನು ನೋಡ್ಬೇಕಾಗುತ್ತೆ. ಈ ಕೇಂದ್ರ ಸರ್ಕಾರ ಅದನ್ನ ಹೇಳ್ಬೇಕಾಗತ್ತೆ, ಕರ್ನಾಟಕ ಸರ್ಕಾರನೂ ಹೇಳ್ಬೇಕಾಗುತ್ತೆ. ಅಲ್ಲ, ಇದು ಈ ತರದ ಸಲಹೆ ಯಾಕೆ ಮಾಡಿದ್ದಾರೆ ಅಂದ್ರೆ ಪರ್ಹ್ಯಾಪ್ಸ್ ಆಲ್ ಪ್ರಾಬಬಲಿ ಬಿಕಾಸ್ ತಮಿಳ್ನಾಡು ವಾಕ್ಡ್ ಔಟ್ ಆಫ್ ದ ಯಾವುದು ಮೀಟಿಂಗು. ಹಾಗಾಗಿ ನೀವು ಆತರ ಅವ್ರು ವಾಕ್ಔಟ್ ಮಾಡ್ತಾ ಇದ್ರೆ ಯು ಕೆನಾಟ್ ಟೇಕ್ ಎನಿ ಡಿಸಿಷನ್ ಬೀಯಿಂಗ್ ಅದೇ ಆಗುತ್ತೆ ಅಂತ. ಹಾಗಾಗಿ ರಿವರ್ ಬೋರ್ಡ್ ಹಾಕಿದ್ರು ಅಷ್ಟೇ ಆಗುತ್ತೆ. ಅಲ್ಲ, ಬೋರ್ಡ್ ವಿಲ್ ಬಿ ಡೈರೆಕ್ಟ್ಲಿ ಅಂಡರ್ ದ ಕಂಟ್ರೋಲ್ ಆಫ್ ದ ಸೆಂಟರ್. ದೆನ್ ಯು ಕ್ಯಾನ್ ಟೇಕ್ ದ ಬೆಟರ್ ಡಿಸಿಷನ್. ಇವ್ರಿಗೂ ಬೇಡ ಅವ್ರಿಗೂ ಬೇಡ ಅಂತ. ದಟ್ ಮೇ ಬಿ ದ ಇಂಟೆನ್ಷನ್. ಅವರ ಇಂಟೆನ್ಷನ್ ಏನ್ ಬೇಕಾದ್ರೂ ಇಟ್ಕೊಳ್ಳಿ, ಆದರೆ ನಮ್ಮ ಡ್ಯಾಮ್ಗಳನ್ನ ಕೇಂದ್ರ ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಳ್ಳುವ ಮೊದಲನೇ ಹಂತಕ್ಕೆ ಸುಪ್ರೀಂ ಕೋರ್ಟ್ ಹಸಿರು ನಿಶಾನೆ ತೋರಿಸ್ತಾ ಇರೋಂಗಿದೆ. ಇನ್ನು ಮುಂದೆ ಏನಿದ್ರು ಆ ಡ್ಯಾಮ್ಗೆ ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಕರ್ನಾಟಕದವ್ರು ಕೆಲಸ ಮಾಡಿ, ನೀವು ದುಡಿದ ದುಡ್ಡನ್ನ ಹಾಕಿ ಕಟ್ಟಿದ್ದಕ್ಕೆ ಈಗ ಇನ್ನೊಬ್ಬರಿಗೆ ತೊಟ್ಟಿ ತರ ಕೆಲಸ ಮಾಡಿ ಅಂತ ಹೇಳ್ತಿದ್ದಾರೆ ಅಷ್ಟೇ. ಇನ್ನೇನು ಇಲ್ಲ ಇದರಲ್ಲಿ. ಬಹಳ ದೊಡ್ಡಿನ ಇದು. ಒಂದು ಕಾಲಾಣಿ ಒಬ್ಬನೂ ಕೊಟ್ಟಿಲ್ಲ ಇದನ್ನ ಕಟ್ಟಕ್ಕೆ. ನೀರುಗಂಟಿ ಕೆಲಸ. ಒಂದು ಕಾಲಾಣಿ ಒಬ್ಬನೂ ಕೊಟ್ಟಿಲ್ಲ ಇದನ್ನ ಕಟ್ಟಕ್ಕೆ. ಆದ್ರೆ ಅದರ ಲಾಭವನ್ನ ಮಾತ್ರ ನನಗೆ ಕೊಡಿ ಅಂತ ಕೇಳೋದು ಯಾವ ನ್ಯಾಯ ಅನ್ನೋದು ಆಮೇಲೆ ಬರೋಣ. ಲೆಟ್ ಅಸ್ ಕಮ್ ಬ್ಯಾಕ್ ಟು ಲೇಟರ್. ಇಟ್ ಇಸ್ ನಾಟ್ ಟೇಕನ್ ಇನ್ ಶೇಪ್ ಆಫ್ ಎನ್ ಆರ್ಡರ್. ಇನ್ನು ಸಲಹೆ ರೂಪದಲ್ಲಿ ಇದೆ. ಕಾವೇರಿ ನಿರ್ವಹಣಾ ಮಂಡಳಿ ರಚನೆ ಬಳಿಕ ಮತ್ತೆ ಕೋರ್ಟಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಮೊದಲು ನಿರ್ವಹಣಾ ಮಂಡಳಿ ರಚಿಸಿ ಆಮೇಲೆ ನಿಮ್ಮ ಕಷ್ಟ ಆಲಿಸುತ್ತೇವೆ ಅಂತ. ರಚನೆ ಮಾಡೋದೇ ನಮ್ಮ ಕಷ್ಟ, ಇನ್ನೇನು ಆಮೇಲೆ ಕಷ್ಟ ಆಚರಿಸ್ತಾರೋ ಕೇಳಿಸ್ತಾರೋ ಇವ್ರು ಗೊತ್ತಾಗ್ತಾ ಇಲ್ಲ. 3 ದಿನದಲ್ಲಿ ನಿರ್ವಹಣಾ ಮಂಡಳಿ ರಚನೆ ಮಾಡಿ ಆಮೇಲೆ ಕೋರ್ಟ್ಗೆ ಬನ್ನಿ ಅನ್ನೋದು ಅವರ ಸಲಹೆ ಆಗಿದೆ. ಆದರೆ ಆ ಸಲಹೆಗೆ ಪ್ರತ್ಯುತ್ತರವಾಗಿ ಕೇಂದ್ರ ಸರ್ಕಾರ ಆಗಲಿ ಕರ್ನಾಟಕವಾಗಲಿ ಅಥವಾ ಯಾರು ಏನು ಹೇಳ್ತಿದ್ದಾರೆ ಅನ್ನೋ ವರದಿ ಇನ್ನೂ ಬರ್ತಾ ಇಲ್ಲ. ನಿಮ್ಮ ಕಷ್ಟ ಆಮೇಲೆ ಕೇಳ್ತೀವಿ ಅಂತ ನಮಗೆ ಕೊಟ್ಟಿರೋ ಕಷ್ಟ ಎಲ್ಲ ಕೊಟ್ಟಾಗೋಗಿದೆ. ಇನ್ನು ಇವ್ರ ಕಷ್ಟ ಕೇಳಿದ್ರು ಒಂದೇ ಬಿಟ್ಟರು ಒಂದೇ ನನ್ನ ಲೆಕ್ಕಾಚಾರದಲ್ಲಿ. ಬಿಕಾಸ್ ದೇರ್ ಇಸ್ ನೋ ಪಾಯಿಂಟ್ ಇನ್ ಫರ್ದರ್ ಲಿಸನಿಂಗ್. ಅದರಲ್ಲಿ
ಏನು ಇಲ್ಲ ನಮ್ಗೆ ಅವ್ರ ಹತ್ರ ಕಷ್ಟ ಹೇಳ್ಕೊಳಕ್ಕೆ, ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ರಪ್ಪ ಅತ್ಲ ಕಡೆಗೆ ಅಂತ ವಾಪಸ್ ಬರ್ಬೇಕಷ್ಟೇನೆ ಅಂತ ಕಾಣುತ್ತೆ. ಇದು ಸದ್ಯಕ್ಕೆ ಬರುತ್ತಿರುವಂತಹ ಬಹುದೊಡ್ಡ ಹೊಡೆತ, ಕರ್ನಾಟಕಕ್ಕೆ ಬಿದ್ದಿರುವ ಹೊಡೆತ. ನೀರು ಬಿಡುತ್ತೀರಾ ಇಲ್ಲವಾ ಅಲ್ಲ, ಕರ್ನಾಟಕಕ್ಕೆ ಬೀಳುತ್ತಿರುವ ಹೊಡೆತ ನ್ಯಾಯಾಂಗ ನಿಂದನೆಯ ಹೊಡೆತ ಅಲ್ಲ, ಈ ಕ್ಷಣಕ್ಕೆ ಬೀಳುತ್ತಿರುವ ಹೊಡೆತ 3 ದಿನದಲ್ಲಿ ನಿರ್ವಹಣಾ ಮಂಡಳಿ ರಚನೆ ಮಾಡಿ ಅಂತ ಇದೇ ಸುಪ್ರೀಂ ಕೋರ್ಟ್ ದೀರ್ಘಕಾಲ ಸಮಯವನ್ನು ಕೊಟ್ಟು ಆರ್ಡರ್ ಮಾಡಿತ್ತು. ಈಗ ತಾನೇ ಅದನ್ನು ಆಲ್ಟರ್ ಮಾಡ್ತಾ ಇದೆ 3 ದಿನಕ್ಕೆ. ಮಂಗಳವಾರದೊಳಗೆ ಮಂಡನೆ ರಚನೆ ಮಾಡಿದರೆ ಗುರುವಾರಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ, ಮಂಡಳಿ ರಚನೆಗೆ ಒಪ್ಪಿದರೆ ಗುರುವಾರಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮತ್ತೆ ದ್ವಿಸದಸ್ಯ ಪೀಠಕ್ಕೆ ಲಿಖಿತ ರೂಪದಲ್ಲಿ ಏನ ಹೇಳಬೇಕಾಗತ್ತೆ ನೀವು ಅಂತ ಹೇಳ್ತಿದ್ದಾರೆ. ಕೇಂದ್ರ ಸರ್ಕಾರ ನಿರ್ವಹಣಾ ಮಂಡಳಿ ರಚನೆ ಮಾಡಲಿಕ್ಕೆ 3 ದಿನಗಳ ಒಳಗೆ ಮಾಡುತ್ತೇವೆ ಎಂದು ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಅಲ್ಲಿಗೆ ಕರ್ನಾಟಕದ ಕಥೆಯನ್ನ ಮುಗಿಸಿದ್ದಾರೆ. ಅಲ್ಲಿಗೆ ಮುಗಿತು. ನಿರ್ವಹಣಾ ಮಂಡಳಿಯನ್ನ 3 ದಿನಗಳ ಒಳಗೆ ರಚಿಸುತ್ತೇವೆ ಎಂದು ಕೇಂದ್ರ ಸರ್ಕಾರ ಅಲ್ಲಿ ತನ್ನ ಒಪ್ಪಿಗೆಯನ್ನ ಕೊಟ್ಟು ಬಿಟ್ಟಿದೆ. ಅಂದರೆ ಇಷ್ಟು ದೀರ್ಘಕಾಲ ಕರ್ನಾಟಕ ಮಾಡಿಕೊಂಡು ಬಂದ ಹೋರಾಟ ಇಲ್ಲಿಗೆ ಮುಗಿಯಿತು. ಇನ್ನು ಮುಂದೆ ಮಂಡ್ಯ ಆಗಲಿ ಮೈಸೂರಾಗಲಿ ಯಾರೇ ಆಗಲಿ ನಿಮ್ಮ ಚಾನೆಲ್ಗಳಿಗೆ ನಾಲ್ವೆಗಳಿಗೆ ನೀರು ಬಿಟ್ಕೋಬೇಕು ಅಂದ್ರೂ ಬೇರೆಯವರ ಮುಂದೆ ಹೋಗಿ ನಿಂತುಕೊಂಡು ಭಿಕ್ಷಾಪಾತ್ರೆ ರೂಪದಲ್ಲೇ ಕೇಳಬೇಕು, ಬೇರೆ ದಾರಿ ಇಲ್ಲ ನಿಮಗೆ. ನಿಮ್ಮ ಮನೆ ಬಾಗಿಲಿಗೆ ನೀರು ಬರಬೇಕು ಅಂದ್ರೂ ಭಿಕ್ಷೆ ರೂಪದಲ್ಲೇ ಕೇಳಬೇಕು ನೀವು ಆ ಮಂಡಳಿನ. ಆ ಮಂಡಳಿಯಲ್ಲಿ 10 ಜನ ಇರ್ತಾರೆ, ಎಲ್ಲ ರಾಜ್ಯದವರು ಇರ್ತಾರೆ. ನಾವು ಮನೆ ಕಟ್ಟಿ ಇನ್ನೊಬ್ಬನಿಗೆ ವಾಸಕ್ಕೆ ಕೊಟ್ಟಂಗೆ ಲೆಕ್ಕಾಚಾರ. 3 ದಿನದಲ್ಲಿ ಮಂಡಳಿಯ ರಚನೆಯನ್ನ ಮಾಡ್ತೀವಿ ಅಂತ ಸಮ್ಮತಿಯನ್ನು ಕೇಂದ್ರ ಸರ್ಕಾರ ಕೊಟ್ಟಿರುವುದರಿಂದ ಬಹುಶಃ ಕರ್ನಾಟಕದ ಹೋರಾಟ ಇಲ್ಲಿಗೆ ಮುಗಿಯತ್ತೆ ಅಂತ ಕಾಣುತ್ತೆ. Karnataka still fights it on the floor of the Supreme Court, and Yes. who is central government to give such a consent when the matter is still seized of the court? The SLP inna dispose agilla. SLP dispose ಆದಾಗ ಈ ತರ ಕೇಂದ್ರ ಸರ್ಕಾರಕ್ಕೆ ಒಂದು ಹಕ್ಕು ನ್ಯಾಚುರಲ್ ಆಗಿ ಬರ್ಬೋದು. ಇಂಟರಿಮ್ ಸ್ಟೇಜ್ ನಲ್ಲಿ ಹಿಂದೆ ಲಾರ್ಜರ್ ಬೆಂಚ್ ಹೇಳಿದೆ, ವಿ ವಿಲ್ ಡಿಸ್ಕಸ್ ದಿಸ್ ಅಟ್ ದ ಟೈಮ್ ಆಫ್ ಡಿಸ್ಪೋಸಲ್ ಆಫ್ ದ ಫೈನಲ್ ಜಡ್ಜ್ಮೆಂಟ್. ಈಗ ಕೇಂದ್ರ ಸರ್ಕಾರ ಎಲ್ಲೋ ಒಂದ್ ಕಡೆ ಇದನ್ನ ಕೊಡ್ತಾ ಇದ್ರೆ, ಎಲ್ಲೋ ಒಂದ್ ಕಡೆ ಕೇಂದ್ರ ಸರ್ಕಾರನು ಬಹಳ ಪಕ್ಷಪಾತವಾಗಿ ಬಿಹೇವ್ ಮಾಡ್ತಾ ಇರೋದು. ವಿವೇಕ್ ರೆಡ್ಡಿ ಅವರು ಇದ್ದಾರೆ, ಅವ್ರು ಬೇಜಾರು ಮಾಡ್ಕೊಳ್ಳಿ, ಯಾಕಂದ್ರೆ ಅವರು ಬಿಜೆಪಿಯ ವಕ್ತಾರರು ಸಹ ಹೌದು. ಎಲ್ಲೋ ಒಂದ್ ಕಡೆ ಕೇಂದ್ರ ಸರ್ಕಾರ ಖಂಡಿತವಾಗ್ಲೂ ಪಕ್ಷಪಾತಿ ಧೋರಣೆಯನ್ನು ತೋರಿಸ್ತಾ ಇದೆ ಅಂತ ನನ್ಗೆ ಅನಿಸ್ತಾ ಇದೆ ಸರ್. ಆಲ್ ರೈಟ್, ಕೇಂದ್ರದ ಪಕ್ಷಪಾತಿ ಧೋರಣೆಗೆ ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕು ಅಥವಾ ಅದರ ಸಂಬಂಧಿತ ಪಕ್ಷಗಳ ರಾಜಕೀಯ ನಾಯಕರುಗಳ ಆಮೇಲೆ ಉತ್ತರ ಕೊಡಬೇಕು. 3 ದಿನದಲ್ಲಿ ಮಂಡಳಿ ರಚನೆಗೆ ಕೇಂದ್ರದ ಸಮ್ಮತಿ ಆಗಿದೆ ಎನ್ನುವುದೇ ಆದರೆ, ಅನ್ಲೆಸ್ 3 ದಿನ ಅಂತಂದ್ರೆ ನನ್ನ ಲೆಕ್ಕಾಚಾರದಲ್ಲಿ ಶನಿವಾರ ಭಾನುವಾರ ಸೋಮವಾರ ಬೀಳುತ್ತೆ. ಸೋಮವಾರದೊಳಗಡೆ ಮಾಡ್ತೀವಿ ಅನ್ನೋದಾದ್ರೆ 2 ಮಾರ್ಗ ನಮ್ಗಿರುವಂತದ್ದು. ಒಂದು, ಸುಪ್ರೀಂ ಕೋರ್ಟಿನ ಬೆಟರ್ ಬೆಂಚ್ ಅಂದ್ರೆ 3 ಸದಸ್ಯರು ಅಥವಾ ಇನ್ಯಾವುದಾದ್ರು ಬೆಂಚ್ ಅಪೀಲ್ ಅಲ್ಲಿ ಏನಾದ್ರು ನಮಗೊಂದು ಸ್ಟೇಗಿ ಕೊಡೋದಾದ್ರೆ ಅಪ್ಪಿ ತಪ್ಪಿ ಅಲ್ಲಿಗೆ ಒಂದು ಉಳಿಬಹುದು. ಇಲ್ಲ ಕೇಂದ್ರ ಸರ್ಕಾರದ ಮೇಲೆ ಕರ್ನಾಟಕದ ಒತ್ತಡ ಏನಾದ್ರು ಹೆಚ್ಚಾಗಿ ಆಗ್ಲಿಕ್ಕಿಲ್ಲ ಅದು, ಬಿಕಾಸ್ ಅವರೇ ಮಾತು ಕೊಟ್ಟಿರೋದ್ರಿಂದ ಸುಪ್ರೀಂ ಕೋರ್ಟ್ಗೆ 3 ದಿನದಲ್ಲಿ ಮಾಡ್ತೀವಿ ಅನ್ನೋದನ್ನ ಯಾವ ಲೆಕ್ಕದಲ್ಲಿ ಇವರೆಲ್ಲ ಒಪ್ಕೋತಿದ್ದಾರೆ ಅಂತ ಅರಿವಾಗ್ತಾ ಇಲ್ಲ. ನೆಕ್ಸ್ಟ್ ಇಂಪಾಸಿಬಿಲಿಟಿ ಆಲ್ಮೋಸ್ಟ್. ಕಾವೇರಿ ವಿಚಾರವನ್ನ ಹೇಗೆ ಹ್ಯಾಂಡಲ್ ಮಾಡ್ತಾ ಇದೆ ನ್ಯಾಯಾಲಯ ಅಂದ್ರೆ, ದೀರ್ಘಕಾಲದ ಸಮಸ್ಯೆಯನ್ನ 3 ಕ್ಷಣದಲ್ಲಿ ತೀರ್ಮಾನ ಮಾಡ್ಬಿಡ್ತೀವಿ ತಗೊಳ್ಳಿ ಎತ್ಲ ಕಡೆಗೆ ಅನ್ನೋ ಮಟ್ಟಕ್ಕೆ ಬಂದಂಗಿದೆ. ನಾಳೆ ಸಂಜೆ 4 ಗಂಟೆಯೊಳಗೆ ಕರ್ನಾಟಕಕ್ಕೆ ಮತ್ತೆ ಘನಘೋರ ಅನ್ಯಾಯವನ್ನು ಮಾಡಿದ್ದಾರೆ. 4 ಗಂಟೆಗಳ ಒಳಗಡೆ ನಾಳೆ ಸಂಜೆ ನೀವು ಎಲ್ಲ ಮಾಹಿತಿಗಳನ್ನು ಕೊಡಬೇಕು ಎಲ್ಲ ರಾಜ್ಯಗಳು ಅಂತಂತಿದೆ. ಮಂಡಳಿ ರಚನೆಗೆ ಒಪ್ಪಿದ್ದೇ ರಾಜ್ಯಕ್ಕೆ ಮಾರಕವಾಗಿದೆ. ಇದು ಕೇಂದ್ರ ಸರ್ಕಾರವನ್ನು ನಂಬಿ ಮುಂದಕ್ಕೆ ಹೋಗಿದ್ದಂತಹ ಕರ್ನಾಟಕಕ್ಕೆ ಮಗದೊಮ್ಮೆ ಬಾರು ಕೋಲಿನ ಏಟನ್ನು ಸರಿಯಾಗಿ ಕೊಟ್ಟಿದ್ದಾರೆ ಎಲ್ಲರೂ ಸೇರಿಕೊಂಡು. ಅದು ಕೇಂದ್ರ ಸರ್ಕಾರ ಇರಬಹುದು ಅಥವಾ ಕೇಂದ್ರ ಸರ್ಕಾರದ ನಡವಳಿಕೆ ಮತ್ತು ತಮಿಳುನಾಡಿನ ನಡವಳಿಕೆಗಳ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥದ್ದಿರಬಹುದು. ಮತ್ತೆ ಒಂದು ಘನಘೋರ ಅನ್ಯಾಯ, ಇದು ಅಂತಿಮ ಅನ್ಯಾಯ. ಇದು ನೀರು ಬಿಡಿಯಿಂದ ದೊಡ್ಡದಲ್ಲ ನನ್ನ ಲೆಕ್ಕಾಚಾರ. ಆದರೆ ಮರಣ ಶಾಸನ ಬಂದಿರುವುದು ಈಗ ಮೋದಿ ಅವರ ಸರ್ಕಾರದಿಂದ ಈ ರಚನೆಗೆ ಒಪ್ಪಿದ್ದಕ್ಕೆ ಒಂದಿಷ್ಟು ಸಮಯವನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಕೂಡ ಕೇಂದ್ರ ಸರ್ಕಾರ ಮಾಡ್ದಂಗೆ ಕಾಣಿಸ್ತಾ ಇಲ್ಲ. ವೆಡ್ನೆಸ್ಡೇ ಗ್ರೌಂಡ್ ರಿಯಾಲಿಟಿನ ಚೆಕ್ ಮಾಡೋಣ ಅಂತಿದ್ರೆ ಉಪ್ಪಿಂಗ್ ಹಾಕೊಂಡು ನೆಕ್ಕಳಿ ಇನ್ನು ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಕ್ಕೆ ನೀವು ಇನ್ನು ಅದರಿಂದ ಯಾವ ಪ್ರಯೋಜನನೂ ಇಲ್ಲ. ಕಾವೇರಿ ಬೋರ್ಡು ಸೋಮವಾರ ಕಾವೇರಿ ಬೋರ್ಡ್ ಮಾಡಿದ ಮೇಲೆ ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡ್ತಾರಂತೆ. ಸಾಯಿಸಿದ ಮೇಲೆ ಹೆಣ ಹುಳಕ್ಕೆ ಜಾಗ ಕೊಟ್ಟಂಗಿದು ಲೆಕ್ಕಾಚಾರದಲ್ಲಿ. ಆಲ್ ರೈಟ್, ಇದು ಈಗಿನ ಸ್ಥಿತಿಗತಿ. ಕರ್ನಾಟಕದ ಕತೆ ಇಲ್ಲಿಗೆ ಮುಗಿದಿದೆ ಅಂತ ಕಾಣಿಸ್ತಾ ಇದೆ. ಇನ್ನೇನಿದ್ದರೂ ಚರ್ಚೆ, ಇನ್ನೇನಿದ್ದರೂ ಆರೋಪ ಪ್ರತ್ಯಾರೋಪಗಳು, ಅನ್ಲೆಸ್
ಸುಪ್ರೀಂ ಕೋರ್ಟಿನ ಮಗದೊಂದು ಪೀಠ ಏನಾದರೂ ಇದಕ್ಕೆ ಒಂದು ಸ್ಟೇ ಈಗಲಾದ್ರೂ ಸುಪ್ರೀಂ ಕೋರ್ಟ್ಗೆ ಇವತ್ತು ಓಪನಿಂಗ್ ನಲ್ಲಿ, ಯಾಕಂದ್ರೆ ಇದರಲ್ಲಿ ಫ್ಲೋರ್ ಆಫ್ ದ ಹೌಸ್ ನಲ್ಲಿ ಇದೆಲ್ಲ ಡಿಸ್ಕಷನ್ಸ್ ಆಯ್ತು, ಏನಂತ ಸುಪ್ರೀಂ ಕೋರ್ಟ್ ಪಕ್ಷಪಾತ ಮಾಡ್ತಾ ಇದೆ, ಈ ಬೆಂಚ್ ಸರಿ ಇಲ್ಲ ಅಂತ. ಬಟ್ ಆ ರೆಸಲ್ಯೂಷನ್ ಇವ್ರು ಪಾಸ್ ಮಾಡಿದಾಗ ಇಟ್ ವಾಸ್ ಪ್ಯಾರೆಟ್ ರಿಟರ್ನ್ ರೆಸಲ್ಯೂಷನ್. ಅದರಲ್ಲೇ ಹೇಳ್ಬಿಟ್ಟಿದ್ರೆ ಟುಡೇ ದ ಫಸ್ಟ್ ಥಿಂಗ್ ದೇ ಶುಡ್ ಹ್ಯಾವ್ ಆಸ್ಕ್ಡ್ ಈಸ್ ಯು ಪ್ಲೀಸ್ ಚೇಂಜ್ ದ ಬೆಂಚ್. ನಾವು ಆಲ್ ರೈಟ್, ಗುರುವಾರಕ್ಕೆ ವಿಚಾರಣೆಯನ್ನು ಮುಂದಕ್ಕೆ ಹಾಕಿದ್ದಾರೆ. ಕಾವೇರಿ ಕೊಳ್ಳದ ಕೀನ ಕೂಡ ಕೇಂದ್ರ ಸರ್ಕಾರದ ಕೈಗೆ ಕೊಟ್ಟಿಬಿಟ್ಟಿದ್ದಾರೆ. ಮಂಗಳವಾರ ಸಮಿತಿ ರಚಿಸಿ ಬುಧವಾರ ಮೊದಲ ಸಭೆ ಮಾಡಿ ಅವತ್ತೇ ಬೇಕಿದ್ದರೆ ಪರಿಸ್ಥಿತಿ ಏನಿದೆ ಅಂತ ಹೋಗಿ ನೋಡಿಕೊಂಡು ಬನ್ನಿ ಅಂತ ನಾನು ಹೇಳಿದೆ. ಸಾಯಿಸ್ಬಿಟ್ಟು ಹೆಣ ಹುಳಕ್ಕೆ ಜಾಗ ಕೊಟ್ಟಂಗೆ ಲೆಕ್ಕಾಚಾರ ಇರುತ್ತು ಅಂತ. ಕೇಂದ್ರ ಸರ್ಕಾರದಿಂದನೂ ಆಯಿತು ಅನ್ಯಾಯ ಅನ್ನೋದು ಇವತ್ತಿನ ಬಹುಶಃ ಬೆಳವಣಿಗೆ. ನಿನ್ನೆ ಎಲ್ಲ ನರೇಂದ್ರ ಮೋದಿ ಅವರನ್ನ ಕರ್ನಾಟಕದ ಜನರೂ ಸೇರಿದಂತೆ ದೇಶವ್ಯಾಪಿ ಜನ ಓಹೋ ಎಂದು ಕೂಗಾಡಿದ್ರು. ಆದರೆ ಇವತ್ತು ಕರ್ನಾಟಕದ ಬುಡಕ್ಕೆ ಬೆಂಕಿ ಬಿದ್ದಿದೆ. ನನ್ನ ಲೆಕ್ಕಾಚಾರದಲ್ಲಿ ಮಾನಿಟರಿಂಗ್ ಬೋರ್ಡ್ ಯಾರೊಬ್ಬರದು ₹1 ಇಲ್ಲದೆ ಕಷ್ಟಪಟ್ಟು ನಮ್ಮಲ್ಲಿರುವಂತಹ ಸಂಪನ್ಮೂಲಗಳಿಂದ ಕಟ್ಟಿಕೊಟ್ಟಂತಹ ಡ್ಯಾಮ್ ಅನ್ನ ಇವತ್ತು ಇನ್ಯಾರದೋ ಲಾಭಕ್ಕೋಸ್ಕರ ನೀವು ಬಿಟ್ಟುಕೊಡಿ ಇನ್ನೊಬ್ಬನಿಗೆ ಮ್ಯಾನೇಜ್ಮೆಂಟ್ಗೆ ಅದನ್ನ ಅಂತ ಒಳ್ಳೆ ಬಿಡಿಸ್ಬಿಟ್ಟು ಕೊಟ್ಟಿದ್ದಾರೆ. ಈ ಘನಘೋರ ಅನ್ಯಾಯವನ್ನ ಕರ್ನಾಟಕ ಹೇಗೆ ಸ್ವೀಕಾರ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ. ಕರ್ನಾಟಕಕ್ಕೆ ಮಾತ್ರ ಸುಪ್ರೀಂ ಕೋರ್ಟ್ ತನ್ನ ಆದೇಶದಿಂದ ಅದನ್ನು ಒಪ್ಪುವ ಮೂಲಕ ಕೇಂದ್ರ ಸರ್ಕಾರ ಮತ್ತೆ ಘನಘೋರ ಅನ್ಯಾಯವನ್ನ ಮಾಡಿ ಇಟ್ಟಿದೆ. ಅದನ್ನ ಯಾವ ರೀತಿ ನಾವು ಸ್ವೀಕಾರ ಮಾಡ್ತೀವಿ ಅರಿವಿಲ್ಲ. ಲೆಟ್ ಅಸ್ ಸಿ ಫಸ್ಟ್ ರಿಯಾಕ್ಷನ್ಸ್ ಏನೇನು ಬರುತ್ತೆ ಅಂತ. ಅಕ್ಟೋಬರ್ 6ಕ್ಕೆ ವಿಚಾರಣೆಯನ್ನು ಮುಂದೂಡಿದ್ದಾರೆ. ಆ ವಿಚಾರಣೆಯಿಂದ ನಮಗೆ ಯಾವ ಪ್ರಯೋಜನವೂ ಇಲ್ಲ ಇನ್ನು ಮುಂದೆ. ಕಾರಣ ನಮ್ಮ ವಾದ ಏನು ಇರಲಿಕ್ಕಿಲ್ಲ. ಒಬ್ಬ ಮೆಂಬರ್ ಕರ್ನಾಟಕದಿಂದ, ಒಬ್ಬ ತಮಿಳುನಾಡು, ಒಬ್ಬ ಪುದುಚೇರಿ ಹಾಗೂ ಒಬ್ಬ ಕೇರಳದವರು ಇರ್ತಾರೆ. ಇದರ ಜೊತೆಗೆ ಒಬ್ಬರು ಚೀಫ್ ಇಂಜಿನಿಯರ್ನವರು ಒಬ್ಬರು ಮೆಂಬರ್ ಸೆಕ್ರೆಟರಿ ಆಗ್ತಾರೆ. ಇದಲ್ಲದೇನೆ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಆ ಬೋರ್ಡ್ಗೆ ಬಂದು ಸೇರ್ಕೋಬೇಕು. ಅಲ್ಲಿಗೆ ಒಟ್ಟು 10 ಜನ. ನ್ಯಾಯಾಲಯದ ಆದೇಶ ಮತ್ತಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮಂಗಳವಾರದ ಒಳಗಡೆ ಮಂಡಳಿಯನ್ನು ರಚಿಸಿ ಬುಧವಾರ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಉಪ್ಪಿನಕಾಯಿ ಹಾಕೊಂಡು ನೆಕ್ಕಕ್ಕೆ ವೇಸ್ಟ್ ಅಂದ್ರೆ ನೀರೆಷ್ಟಿದೆ ಇದನ್ನೇ ಈಗ ಮಾಡಬಹುದಾಗಿತ್ತು. ಅದನ್ನ ಯಾರು ತಡೆಯಲಿಲ್ಲ ಯಾರುವೆ. ಆದರೆ ಗುರುವಾರ ವಾಪಸ್ಸು ನ್ಯಾಯಾಲಯಕ್ಕೆ ಬಂದು ಏನೇನು ಮಾಡಿದ್ರಿ, ಯಾರ್ಯಾರನ್ನು ಮುಳುಗಿಸಿದೀವಿ ಅಂತ ಹೇಳ್ಬಿಡಿ ಒಂದು ಕಡೆಯಿಂದ ಅಂತ ಹೇಳಿದ್ದಾರೆ ಅಂತ ಕಾಣುತ್ತೆ ಮೇಲ್ನೋಟಕ್ಕೆ. ಗೊತ್ತಿಲ್ಲ. ಒಟ್ಟಲ್ಲಿ ಕರ್ನಾಟಕಕ್ಕೆ ಪೀಕಲಾಟ ಶುರುವಾಗಿದೆ ಅಂತಿದ್ದಾರೆ. ದೇರ್ ಇಸ್ ನೋ ಪೀಕಲಾಟ. ನನ್ನ ಪ್ರಕಾರ ಕರ್ನಾಟಕದ ಕತೆ ಇವತ್ತಿಗೆ ಮುಗಿಯಿತು. 17 ಸಂಸದರನ್ನ ಆರಿಸಿ ಕಳಿಸಿಕೊಟ್ಟಂತಹ ಕರ್ನಾಟಕಕ್ಕೆ ಬಹುದೊಡ್ಡ ಬಳುವಳಿಯನ್ನ ಎಲ್ಲರೂ ಸೇರಿಕೊಟ್ಟಿದ್ದಾರೆ. ಮಹಾಲಯ ಅಮಾವಾಸ್ಯೆ ಅಪಾಯವನ್ನ ತರುತ್ತೆ ಅಂತ ಮಂಡ್ಯದ ಜನ ನಂಬಿ ಇವತ್ತು ಹೆದರಿದ್ದರಂತೆ. ಇದು ಅಪಾಯವಲ್ಲ, ಮರಣ ಶಾಸನ ಅಷ್ಟೇ, ಮರಣ ಹೋಮ ಇಲ್ಲ. ಮುಗಿದೋಯ್ತು ಈ ಕೆಲಸ. ಬರೀ ಅಪಾಯ ಆಗಿದ್ದಿದ್ರೆ ಇನ್ನೊಂದು ದಿನ ಪೂಜೆ ಮಾಡ್ಬಿಟ್ಟು ರಿಪೇರಿ ಮಾಡ್ಕೊಳ್ಳೋಣ ಅನ್ಬೋದಾಗಿತ್ತು. ಬಟ್ ಇದಕ್ಕೆ ಯಾವ ಅವಕಾಶವೂ ಇಲ್ಲ. ಕರ್ನಾಟಕದ ಮೇಲೆ ಗಡಪ್ರಹಾರ ನಡೆಸಿದವರ ಪಟ್ಟಿಗೆ ಆ ತಂಡಕ್ಕೆ ಕೇಂದ್ರ ಸರ್ಕಾರನು ಇವತ್ತು ಅಧಿಕೃತವಾಗಿ ಸೇರಿಕೊಂಡಿದೆ. ಉಮಾ ಭಾರತಿ ಕರ್ನಾಟಕ ಪೇಜಾವರ ಶ್ರೀ ಅವರಿಗೆ ಸನ್ಯಾಸತ್ವ ಕೊಟ್ಟಿದ್ದು ಕರ್ನಾಟಕದಲ್ಲಿ. ಎಲ್ಲವನ್ನ ತೆಗೆದುಕೊಂಡು ಹೋಗಿ ಪಶ್ಚಿಮ ವಾಹಿನಿಯಲ್ಲಿ ಬೇಕಾದರೆ ಬಿಟ್ಟು ಬರಬಹುದು ಅಷ್ಟೇ, ಇನ್ನೇನು ಉಳ್ಕೊಂಡಿಲ್ಲ ನನ್ನ ಲೆಕ್ಕಾಚಾರದಲ್ಲಿ. ಆಲ್ ರೈಟ್. ಸುಪ್ರೀಂ ಕೋರ್ಟಿನ ಅನುಮಾನಗಳಿತ್ತು. ಯಡಿಯೂರಪ್ಪನವರು ಹೇಳ್ತಿದ್ರು ಇವತ್ತು ವಾದ ಮಾಡೋದು ಬೇಡ, ಪೀಠ ಚೇಂಜ್ ಕೇಳಬಿಡೋಣ ಅಂತ. ಬಹಳ ದೊಡ್ಡ ಪ್ರಮಾದ ಆಗಿರೋದಲ್ಲೇ. ಪ್ರಮಾದ ಆಮೇಲೆ ನೋಡೋಣ. ಅವ್ರ ಪ್ರಮಾದ ಆಯ್ತು ಅಂತ ತಕ್ಷಣ ಕೇಂದ್ರ ಸರ್ಕಾರ 3 ದಿನದಲ್ಲಿ ರಚನೆ ಮಾಡ್ತೀವಿ ಅಂತ ಒಪ್ಪಬೇಕಾಗಿರ್ಲಿಲ್ಲ. ಅಲ್ಲಿ 3 ದಿನದಲ್ಲಿ ರಚನೆ ಮಾಡುವಂತಹ ಹುಡುಗಾಟಿಕೆಯನ್ನು ಅಲ್ಲ, ಅದು ಒಂದು ರಾಜ್ಯದ ಪ್ರಶ್ನೆ ಆಗಿತ್ತು. ಆದ್ರೆ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಯಾಕೆ ತೆಗೆದುಕೊಂಡಿದೆ, ಏನ್ ತೆಗೆದುಕೊಂಡಿದೆ ಅನ್ನೋದಕ್ಕೆ ಅವರೇ ವಿವರಣೆಗಳನ್ನ ಕೊಟ್ಕೊಳ್ಳಿ. ಆಮೇಲೆ ನೋಡೋಣ. ಈ ಒಪ್ಪಿಗೆನ ಲಾರ್ಜರ್ ಬೆಂಚ್ ಮುಂದೆ ಕರ್ನಾಟಕ ಚಾಲೆಂಜ್ ಮಾಡ್ಲಿಕ್ಕೆ ಗ್ರೌಂಡ್ ಸಿಕ್ತು ನಮ್ಗೆ ಇವಾಗ. ಇದೆ ಇರಬಹುದು. ಬಟ್ ಬೆಂಚ್ ಚಾಲೆಂಜ್ ಮಾಡಕ್ ನಿಮ್ಗೆ ಜಾಗ ಇರೋದೇ ಬರೀ ಸೋಮವಾರ ಮಾತ್ರ. ಸೋಮವಾರ ಬಿಟ್ರೆ ಯಾವ್ದು ಜಾಗನೇ ಇಲ್ಲ. ಮಾಡ್ಲೇಬೇಕು. ಪ್ರಶ್ನೆ ಕೇಳಿದಾಗ ನೀವು ತುಂಬಾ ಕೋಪ ಮಾಡ್ಕೊಂಡ್ರಿ. ಈಗ ಕಾವೇರಿ ಮೇಲುಸ್ತುವಾರಿ ಸಮಿತಿ ರಚನೆ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಅದು ಹೇಳಿದ್ದು 3000 ಕ್ಯೂಸೆಕ್ ನ ಒಪ್ಕೊಳ್ದೆ 6000 ಕ್ಯೂಸೆಕ್ ಹೇಳ್ತು. ಕೇಂದ್ರ ಮಧ್ಯಪ್ರವೇಶಿಸ್ತಾ ಅಂತ ಕೇಳ್ತು. ಕೇಂದ್ರ ಮಧ್ಯಪ್ರವೇಶ ಮಾಡ್ತು. ಒಂದು ಸಂಧಾನ ಸೂತ್ರ ಇಡ್ತು, ಒಪ್ಪಿಗೆ ಆಗ್ಲಿಲ್ಲ. ಕೊನೆಗೆ ವರದಿಯನ್ನ ಕೊಡ್ತು, ಏನಂತ ಒಂದು ತಜ್ಞರ ಸಮಿತಿ ಕಳ್ಸೋಣ ಅಂತ. ಸುಪ್ರೀಂ ಕೋರ್ಟ್ ಅದನ್ನ ಪುರಸ್ಕರಿಸೋದೇ ಇಲ್ಲ. ಬೋರ್ಡ್ ಬಗ್ಗೆ ಪ್ರಸ್ತಾಪ ಇಲ್ಲದೆ ಇದ್ರೂ ಕೂಡ ಮಾಡಿ ಅಂತ ಹೇಳುತ್ತೆ. ಕೇಂದ್ರ ಸರ್ಕಾರ ಆಯ್ತು 2 ದಿನದಲ್ಲಿ ಮಾಡ್ಬಿಡ್ತೀವಿ. ಯಾರ್ಯಾರು ಡ್ರಾಮಾ ಮಾಡಿದಾರೆ ಆಮೇಲೆ ಬರೋಣ. ಒಂದಂತೂ ನಿಜ, ಸುಪ್ರೀಂ ಕೋರ್ಟ್ ಇವತ್ತು ತನ್ನ ವಿಚಾರಣೆಯನ್ನ
ನೀರು ಬಿಟ್ಟಿದ್ದೀರಾ ಬಿಟ್ಟಿಲ್ವಾ, ನಮ್ಮ ಆದೇಶ ಪಾಲನೆ ಆಗಿದೆಯಾ ಆಗಿಲ್ವಾ ಅನ್ನೋದನ್ನ ಚರ್ಚೆನೆ ಮಾಡಲಿಕ್ಕೆ ಹೋದಂಗೆ ಕಾಣಿಸ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ತನ್ನ ಮೂಲ ಆದೇಶಗಳನ್ನೆಲ್ಲ ಪಕ್ಕಕ್ಕಿಟ್ಬಿಟ್ಟಿದೆ. ಯಾರೂ ಕೇಳದ ಮಾನಿಟರಿಂಗ್ ಬೋರ್ಡ್ ಅನ್ನ ಯಾವ ಆದೇಶದಲ್ಲಿ ಹಿಂದೆ ಹೇಳಿತ್ತೋ ಅದರ ಮುಂದುವರಿದ ಭಾಗವನ್ನ ಇವತ್ತು ಕೊಟ್ಟು ಕೈ ತೊಳೆದುಕೊಂಡು ಹೊರಕ್ಕೆ ನಡೆದಿದೆ. ಕರ್ನಾಟಕ ಏನು ಮಾಡಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಸಹ ಕರ್ನಾಟಕಕ್ಕೆ ತುಂಬಾ ಓಪನ್ ಆಗಿ ಪಕ್ಷಪಾತವನ್ನು ತೋರಿಸಿದೆ. ಐ ಆಮ್ ಸಾರಿ ಟು ಸೇ ದಿಸ್ ವಿತ್ ಗ್ರೇಟ್ ಆನರ್ ಟು ದ ಸುಪ್ರೀಂ ಕೋರ್ಟ್. ಐ ಹ್ಯಾವ್ ಟು ಮೇಕ್ ದಿಸ್ ವೆರಿ ವೆರಿ ಕ್ಲಿಯರ್. ಆಲ್ ರೈಟ್. ವಿಷಯ ಏನಂದ್ರೆ ಬಹಳಷ್ಟು ಸಾರಿ ನಾವು ಈ ಒಂದು ಪಕ್ಷಪಾತತೆಯನ್ನು ಅನುಭವಿಸಿದ್ವಿ. ಅಲ್ಲ, ಈಗ ಪಕ್ಷಪಾತತೆ ಅನುಭವಿಸಿದ್ದೀರಾ ಸರ್. ಮೊನ್ನೆ ಯಡಿಯೂರಪ್ಪ ಅವ್ರು ಸಿಕ್ಕಾಗ ನಾನು ಅದನ್ನೇ ಹೇಳಿದೆ. ಈಗ ಇದು ಉಮಾಭಾರತಿ ಅವರ ಸಂಧಾನ ಸೂತ್ರ ಇಬ್ಬರಿಗೂ ಒಪ್ಪಿಗೆ ಆಗ್ಲಿಲ್ಲ, ಅಥವಾ ಕೇಂದ್ರ ಸರ್ಕಾರದ ಸಂಧಾನ ಸೂತ್ರ ಏನಿದೆ ಅದು ಕರ್ನಾಟಕಕ್ಕೆ ವಿರುದ್ಧವಾಗಿದ್ರೆ ಸರ್ಕಾರದ ಜೊತೆಗೆ ಇರ್ತೀರಾ ಅಂತ. ಇವತ್ತು ಕೇಂದ್ರ ಸರ್ಕಾರ ಟೈಮ್ ನ ತಗೊಳ್ಬಹುದಾಗಿತ್ತು. ಇಲ್ಲ, ಈಗ ಆಗೋದಿಲ್ಲ, ಬಹಳ ಕೆಲಸ ಇರುತ್ತೆ, ಏನೋ ಒಂದು ಇಲ್ಲ ಆಯ್ತು ಮಂಗಳವಾರದೊಳಗಡೆ ಮಾಡಿ ಮುಗಿಸ್ತೀವಿ ಅಂತ ಅಲ್ಲ, ಕೇಂದ್ರ ಸರ್ಕಾರ ತಮಿಳುನಾಡಿನ ನಡತೆಯನ್ನ ಚಿಮಾರಿ ಹಾಕ್ಬೇಕಾಗಿತ್ತು. ಕೇಂದ್ರ ಸರ್ಕಾರ ತಮಿಳುನಾಡಿನ ನಡತೆ ಹಿಂದಿನ ಬಾರಿನೇ ಪ್ರಸ್ತಾಪ ಆಗಿತ್ತು, ಸುಪ್ರೀಂ ಕೋರ್ಟ್ ಆದೇಶ ಆಗಿತ್ತು. ಹೌದು, ಆ ಬೋರ್ಡ್ ರಚನೆಯನ್ನ ಒಂದ್ ತಿಂಗಳೊಳಗಡೆ ಗೆಜೆಟ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಅವ್ರೀಗ ಅದರ ಮಾಡಿಫಿಕೇಶನ್ಗೆ ನಾವು ಕೂಡ ಹಾಕ್ಬೇಕಿತ್ತು. ಹಾಕಿದೀವಲ್ಲ? ಇಲ್ಲ, ಬೋರ್ಡ್ ರಚನೆ ಮೇಲೆ ಮಾಡಿಫಿಕೇಶನ್ ನಾವು ಹಾಕಿಲ್ಲ. ನಮ್ಮ ಪೆಟಿಷನ್ ಪೆಂಡಿಂಗ್ ಇದೆ, ತಗೊಂಡಿಲ್ಲ ಅವರು. ಇಲ್ಲ, ಒಂದ್ ನಿಮಿಷ. ಹೋದ್ ಸಾರಿ ಆಗಿದ್ದ ವಾದಗಳನ್ನ ಕೋರ್ಟ್ ಆಲಿಸಿದ್ದಾರೆ, ಹಾಗೂ ಬರ್ದಿದ್ದಾರೆ. ಅಲ್ಲಿ ಬರ್ದಿರೋ ವಾದಗಳ ಪ್ರಕಾರ ನಾನ್ ನೋಡಿದಾಗ ಸರಿ ಸರ್, ನೀವೇ ಒಂದ್ ತಿಂಗಳು ಹೇಳಿದ್ಮೇಲೆ ಈಗ ಅದ್ರ 3 ದಿನದಲ್ಲಿ ಏನ್ ಬಂತು? ಒಂದ್ ತಿಂಗಳು ಬಿಡ್ಬೇಕಲ್ಲ ನೀವು. ಕಾವೇರಿ ಮಾನಿಟರಿಂಗ್ ಬೋರ್ಡ್ ಯಾರು ಕೇಳಿದ್ರ ಪೆಟಿಷನ್ ಅಲ್ಲಿ? ನೀವೇ ಪ್ರಸ್ತಾಪ ಮಾಡ್ಕೊಂಡು ಹೇಳಿದ್ರಿ. ತಮಿಳುನಾಡು ಹಿಂದಿನ ಕರ್ನಾಟಕ ವಾದಗಳಲ್ಲಿ ಇದು ಮ್ಯಾನೇಜ್ಮೆಂಟ್ ಬೋರ್ಡ್ ಹೋಗ್ಬೇಕಾಗತ್ತೆ, ಒಂದು ಕಮಿಟಿ ರಚನೆ ಮಾಡ್ಬೇಕಾಗತ್ತೆ ಅಂತ ನಾರಿಮನ್ ಅವ್ರ ವಾದಗಳನ್ನೆಲ್ಲ ರೆಕಾರ್ಡ್ ಮಾಡಿದ್ದಾರೆ. ಅವಾರ್ಡ್ ನಲ್ಲಿ ಕೊಟ್ಟಿದ್ದು ಒಂದು ನಾಟ್ ಡಿಫೆಂಡ್, ಬಟ್ ನಾವು ಲೈನ್ ನೀವು ನಾಳೆ ಹೇಳ್ತಿರಬಹುದಾದ ಅಂಶಗಳೇನದು ಅಲ್ರಿ ಸರ್? ನಾವು ಮಾಡಿದೀವೋ ಬಿಟ್ಟಿದೀವೋ ಎಲ್ಲವನ್ನು ಅರಿತುಕೊಂಡು ಕುಳಿತುಕೊಂಡಿರುವಂತಹ ಕೇಂದ್ರ ಸರ್ಕಾರದ ಪ್ರಭೂತಿಗಳು ಮತ್ತು ಸುಪ್ರೀಂ ಕೋರ್ಟ್ ಕಾಣಲ್ವೇನದು? 10 ವರ್ಷದಿಂದ ನಾವು ತಗೊಂಡಿರೋ ಲೈನ್, ಕರ್ನಾಟಕ ಮಾಡ್ತಾರೋ ನೀವು ಮನೆ ಕಟ್ಟಿದ್ರಿ, ನಿಮ್ಮ ಮನೇನ ಶಾಮಕ್ ಬಿಟ್ಕೊಡು ಅಂದ್ರೆ ಬಿಟ್ಕೊಡ್ತೀರೇನೋ? ಇಂಥ ಆಸ್ತಿ ಅಲ್ವೇನು ಸ್ವಾತಂತ್ರ್ಯ ಬಂದ ನಂತರದಲ್ಲಿ? ಆಲ್ ರೈಟ್, ಕರ್ನಾಟಕನೇ ರಿವರ್ ಬೋರ್ಡ್ ಮುಂದೆ ಇದು ಹೋಗ್ಬೇಕು ಅಂತ ಕರ್ನಾಟಕನೇ ವಾದ ಮಂಡಿಸಿದಾಗ ನಾರಿಮನ್ ಅವರು ಓದ್ಬಾರಿ. ಹಾಗಾಗಿ ಸುಪ್ರೀಂ ಕೋರ್ಟ್ ಹೊಡ್ಕೊಂಡ್ವಿ ಅಂತೀರಾ ನೀವು? ಅಲ್ಲ, ಆ ಲೈನ್ ತಗೊಂಡ ಮೇಲೆ ಹಿಂದಿನ ಆದೇಶದಲ್ಲಿದೆ ರಂಗನಾಥ್, ಹಿಂದಿನ ಆದೇಶದಲ್ಲಿದೆ, ನೀವು ನೋಡಿ. ನಾರಿಮನ್ ಅವರೇ ವಾದ ಮಂಡಿಸಿದ್ದಾರೆ, ಇದು ಸುಪ್ರೀಂ ಕೋರ್ಟ್ ತೀರ್ಪು ಅನ್ವಯಿಸಲ್ಲ. ಇದು ಸಾಲದೆಂಬಂತೆ ಮಗದೊಂದು ಹೊಡೆತ ಬಂದಿದೆ. ಅಕ್ಟೋಬರ್ 1ರಿಂದ 6ನೇ ತಾರೀಕಿನವರೆಗೆ ಪ್ರತಿದಿನ 6,000 ಕ್ಯೂಸೆಕ್ ಅಂದ್ರೆ 36,000 ಕ್ಯೂಸೆಕ್ ನೀರನ್ನ ಬಿಡುವುದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಫಿನಿಶ್ಡ್. ನನ್ನ ಲೆಕ್ಕಾಚಾರದಲ್ಲಿ ಈ ಸುಖಕ್ಕೆ ಇಲ್ಲೇ ಇರಬೇಕಾ ಬೇಡವಾ ಅನ್ನೋ ಒಂದು ಬೇಸಿಕ್ ಚಿಂತನೆ ಪ್ರಾರಂಭ ಆಗಬೇಕು ಅನ್ಸುತ್ತೆ. ಆಲ್ ರೈಟ್, ಇದು ಸಾಲದು ಮಾನಿಟರಿಂಗ್ ಬೋರ್ಡ್ ಅನ್ನೋದನ್ನ ಬಿಟ್ಟು ಮಾನಿಟರಿಂಗ್ ಬೋರ್ಡ್ ನ ತೀರ್ಮಾನ ಮಾಡಿ ಸ್ಪಾಟ್ ಅಸೆಸ್ ಮಾಡಿ ಅಂತ ಹೇಳಿದ ಮೇಲೆ ಮತ್ತೆ 1ನೇ ತಾರೀಕಿಂದ 6,000 ಕ್ಯೂಸೆಕ್ಸ್ ಬಿಡಿ ಅಂತ ಹೇಳ್ತಾರೆ. ಹಾಗಾದ್ರೆ ಮತ್ತೆ ಸ್ಪಾಟ್ ಅಸೆಸ್ಮೆಂಟ್ ಬೆಲೆ ಏನು? ಬುಧವಾರ ಹೋಗಿ ಸ್ಪಾಟ್ ಅಸೆಸ್ ಮಾಡಿ, ಬುಧವಾರ ಹೋಗಿ ಸ್ಥಳ ಪರಿಶೀಲನೆ ಮಾಡಿ, ಬುಧವಾರ ಹೋಗಿ ಅದನ್ನ ನೋಡ್ಬಿಟ್ಟು ಬನ್ನಿ ಕೋರ್ಟ್ಗೆ ಅನ್ನೋರು ಮತ್ತೆ 1ನೇ ತಾರೀಕಿಂದ 6ನೇ ತಾರೀಕುವರೆಗೆ ನೀರು ಬಿಡು ಅನ್ನೋದಾದರೆ ಅಸೆಸ್ಮೆಂಟ್ ಏನು? ಆ ಡ್ರಾಮಾ ಏನು? ಆ ಕಮಿಟಿ ಏನಂಗಾದ್ರೆ ಅದೇನು ಪಿಂಕ್ ಹಾಕೊಂಡ್ ಮಾಡ್ತಾರ ಕಮಿಟಿ? ತಜ್ಞರ ಸಮಿತಿ ಬರ್ಲಿಕ್ಕೆ ತಮಿಳುನಾಡು ಒಪ್ಪದಂಗೆ ವಾಕೌಟ್ ಮಾಡಿದ್ದನ್ನ ನಾನೆಲ್ಲೋ ಒಂದ್ ಕಡೆ ನಮಗ್ ಅಡ್ವಾಂಟೇಜಸ್ ಆಗುತ್ತೆ ಅಂತ ಅನ್ಕೊಂಡಿದ್ರೆ ಕೇಂದ್ರ ಸರ್ಕಾರ ನೋಡಿ ಈ ತರ ವಾಕೌಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಬೋರ್ಡೇ ಮಾಡ್ಬಿಡ್ತೀವಿ ಅಂತ. ಇನ್ಫ್ಯಾಕ್ಟ್ ಅದರ ಅಡ್ವಾಂಟೇಜ್ ತಮಿಳುನಾಡಿಗೆ ಕೊಟ್ಟಿದ್ದಾರೆ ಅಂದ್ಮೇಲೆ ಇಟ್ ಈಸ್ ಎ ಕ್ಲಿಯರ್ ಕೇಸ್ ಆಫ್ ಪಾರ್ಶಿಯಾಲಿಟಿ. ಅಲ್ಲ ಸರ್, ಈಗ ಕರ್ನಾಟಕ 26 ಜನರನ್ನು ಆಯ್ಕೆ ಮಾಡಿ ಕಳಿಸಿಕೊಡಿ, ಅವರೇ ಚೆನ್ನಾಗಿರಲಿ. ನೀರ್ ಬಿಟ್ಟಿಲ್ಲ ಅನ್ನೋದನ್ನ ಯಾಕೆ ಪರಿಗಣಿಸ್ತಾ ಇಲ್ಲ? ನೀರ್ ಬಿಟ್ಟಿಲ್ಲ, ಹೌದು, ನಾನು ಕೊಟ್ಟಿದ್ದನ್ನ ಆರ್ಡರ್ನ ನೀವು ಪಾಲಿಸ್ತಾ ಇಲ್ಲ, ನೀವ್ ಯಾಕೆ ನೀರ್ ಬಿಟ್ಟಿಲ್ಲ ಅನ್ನೋದನ್ನ ಕೇಳದೇನೆ ನಮ್ಗೆ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ತಾ ಇದೆ. ಇದು ನನಗೆ ಈ ಪ್ರಿಮಾನಿಷನ್, ಈ ಪ್ರಿಡಿಟರ್ಮಿನೇಷನ್ ಎಲ್ಲ ಒಂದ್ ಕಡೆ ನಾರಿಮನ್ ಅವರೇನೋ ವಿತ್ ಆಲ್ ದ ಮ್ಯಾಗ್ನಾನಿಮಿಟಿ ಆಯ್ತು ನಾನು ಹೇಳೋದನ್ನ ಹೇಳಿದ್ದೀನಿ, ಇನ್ನು ನೀವು ಹೇಳಿ ಅಂತ ನಿಂತಾಗ it is not that he stood there as a mute spectator for the excessiveness of Mukul Rohatgi to say that ನಾವು ರೆಡಿ ಇದೀವಿ. ಸುಮಾರು 5-6 ಹಿಯರಿಂಗ್ ನಲ್ಲಿ ನಡೀತಾ ಇರೋ ಎಲ್ಲಾ ಆದೇಶಗಳ ನಂತರ ನಾವು ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದೀವಿ. ಆದ್ರೆ ನಾವು ಸೂಚಿಸ್ತಾ ಇರೋದೇನು, ನಾವು ಎಲ್ಲರೂ ಸಹ ಒಮ್ಮತದಿಂದ ಹೇಳ್ತಾ ಇದೀವಿ, ಬೆಂಚ್ ಚೇಂಜ್ ಮಾಡಿ, ದಯವಿಟ್ಟು ಬೆಂಚ್ ಚೇಂಜ್ ಮಾಡಿ, ಇಲ್ಲಿ ಕೇಳಲಿಕ್ಕೆ ಆಗಲ್ಲ ಅಂತ. ಈಗ ನೀವು ಇದ್ರ ಬಗ್ಗೆ ಹೇಳಿ. ನಾವು ಪಕ್ಷಪಾತವಾದ ಒಂದು ಬೆಂಚ್ ಇದ್ದಾಗ ನಾವು ಇನ್ನೇನು ಆರ್ಡರ್ ಎಕ್ಸ್ಪೆಕ್ಟ್
ಮಾಡ್ಬೋದು. ಕೇಂದ್ರ ಸರ್ಕಾರ ಅವ್ರು ಈ ದಾರಿನ ಅವ್ರು ಹೋಗ್ತಾರೆ ಅಂತಂದಾಗ ನಾವು ಯಾಕೆ ಎದೆಗಾರಿಕೆ ಆಯ್ತು ಇಟ್ಕೊಂಡು ಬಿಡಿ ನಾವೇ ಸರ್, ಕೇಳ್ತಾ ಇಲ್ಲ? ಕರ್ನಾಟಕ ಹಣ ಇಟ್ಬಿಡಿ, ತಮಿಳ್ನಾಡಿಗೆ ತಗೊಂಡೋಗಿ. ಆಯ್ತು ಬಿಡಿ ಸರ್, ನಿಮ್ ವಾದನೆ ನೀವು ಕೇಂದ್ರ ಕರೆಕ್ಟ್. ಸುಪ್ರೀಂ ಸರ್ಕಾರದ ಕೋರ್ಟ್ ಬಗ್ಗೆ react ಸುಪ್ರೀಂ ಮಾಡಲ್ಲ ಕೋರ್ಟ್ 1 ಮಿನಿಟ್ ವಿವೇಕ್ ರಾಧ, ಸುಪ್ರೀಂ ಕೋರ್ಟ್ ಈಗಷ್ಟೇ ಇನ್ನೊಂದು ಆದೇಶವನ್ನು ಕೊಟ್ಟಿದೆ. ಇದು ಕಟ್ಟ ಕಡೆಯ ಎಚ್ಚರಿಕೆ, ನಿಮಗೆ ಆದೇಶ ಪಾಲನೆ ಆಗಬೇಕು ಅಂತ. ಕರ್ನಾಟಕದ ಜನರನ್ನ ಸುಮ್ಮನೆ ಸೈಲೆಂಟ್ ಆಗಿ ಮುಗಿಸ್ಬಿಡಿ, ಯಾತಕ್ಕೆ ಬೇಕು? ನನ್ನ ಪ್ರಕಾರ ವಿ ಶುಡ್ ನಾಟ್ ಕಾಂಟ್ರಿಬ್ಯೂಟ್ ಎನಿಥಿಂಗ್ ಟು ದಿ ಗ್ರೋತ್ ಆಫ್ ದಿಸ್ ಕಂಟ್ರಿ. ನನ್ನ ಲೆಕ್ಕಾಚಾರದಲ್ಲಿ ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಆಫ್ ದಿಸ್ ಕಂಟ್ರಿ. Yes. ಸೆಕೆಂಡ್ ಲಾರ್ಜೆಸ್ಟ್ ಟ್ಯಾಕ್ಸ್ ಪೇಯರ್ಸ್. ನಾವು ಕೈ ಎತ್ಬಿಟ್ಟು ಸುಮ್ಮನೆ ಕೂತ್ಕೋಬೇಕು, ಬಿಹಾರ ರಾಜಸ್ಥಾನದ ತರ ಆಗ ದಾರಿಗೆ ಬರುತ್ತೆ ಎಲ್ಲ ಅನ್ಸುತ್ತೆ. ಏನ್ಯೋ ಸುಪ್ರೀಂ ಕೋರ್ಟ್ ತನ್ನ ಪಾತ್ರವನ್ನು ತಾನು ಮಾಡ್ತಾ ಇದೆ, ತನ್ನ ಆದೇಶ ಪಾಲನೆ ಮಾಡಲೇಬೇಕು. ಇದು ಕಟ್ಟ ಕಡೆಯ ವಾರ್ನಿಂಗ್ ಅಂತ ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ಇನ್ನೂ ಒಂದು ಅಂಶವನ್ನ ಸೇರಿಸಿದೆ. ಕಟ್ಟ ಕಡೆಯ ವಾರ್ನಿಂಗ್ ಅನ್ನ ಯಾರು ಯಾವ ರೀತಿ ಈಗ ಸ್ವೀಕಾರ ಮಾಡ್ತಾರೆ? ಎದೆ ಚಚ್ಚಿಕೊಂಡು ಸದನದಲ್ಲಿ ನಿರ್ಣಯವನ್ನ ಮಾಡಿದ 3 ಪಕ್ಷಗಳು ಈಗ ನೆಪಗಳನ್ನು ಹುಡುಕಿಕೊಂಡು ಈಗ ಹಾಗೆ ಮಾಡಬೇಕಿತ್ತು ಎಂಬ ವಾದಗಳನ್ನು ಇಟ್ಟುಕೊಂಡು ಇಲಿಮರಿಗಳ ರೀತಿ ಬಿಲಗಳನ್ನು ಹುಡುಕುತ್ತಾರೋ, ತಪ್ಪಿಸಿಕೊಂಡು ಇನ್ನೊಂದು ದಿನ ಅಧಿಕಾರವನ್ನು ಹಿಡಿಯಬೇಕು ಎಂಬ ದುರಾಸೆಗೆ, ಅಥವಾ ಕರ್ನಾಟಕದ ಸದನ ತೆಗೆದುಕೊಂಡಿರುವ ಆದೇಶ ಅಂತಿಮ, ವಿ ವಿಲ್ ನಾಟ್ ಬಡ್ಜ್ ಅಂತ ನಿಂತ್ಕೋತಾರೋ ಅದನ್ನೇ ಮಾಡ್ಬೇಕು ಸರ್. ನೋಡೋಣ. ಅದನ್ನೇ ಇವತ್ತು ಮಾಡ್ಬೇಕು. ಯಡಿಯೂರಪ್ಪನವರ ಅಥವಾ ಜಗದೀಶ್ ಶೆಟ್ಟರ್ ಅವರ ಅಥವಾ ಸಿದ್ದರಾಮಯ್ಯನವರ ಅಥವಾ ಕುಮಾರಸ್ವಾಮಿ ಅವರ ಯಾವ ಲೆವೆಲ್ ಎಲ್ಲಿಗೆ ಬರುತ್ತೆ ಅನ್ನೋದನ್ನ ನೋಡಲೇ ಬಿಡಬೇಕು. ಕರ್ನಾಟಕದ ಕಾನೂನು ಪಾಲಿಸುವಲ್ಲಿ ಎಡವಿದೆ. ಪದೇ ಪದೇ ಹೀಗೆ ಮಾಡಿದರೆ ಸರಿ ಇಲ್ಲ. ಆದೇಶ ಪಾಲನೆ ಮಾಡಲೇಬೇಕು. ಇದು ಕಟ್ಟ ಕಡೆಯ ಎಚ್ಚರಿಕೆ. ವಾಟ್ ಈಸ್ ಕಟ್ಟ ಕಡೆಯ ಎಚ್ಚರಿಕೆ? ಮ್ಯಾಕ್ಸಿಮ್ ನನ್ನ ಲೆಕ್ಕಾಚಾರದಲ್ಲಿ ಗವರ್ನಮೆಂಟ್ ಕ್ಯಾನ್ ಬಿ ಡಿಸ್ಮಿಸ್ಡ್, ದಟ್ಸ್ ಆಲ್. ಅಲ್ಲಿಂದ ಮುಂದಕ್ಕೆ ಇನ್ನೇನು ಆಗಲಿಲ್ಲ. ನಾವು SC 144 ಸಂವಿಧಾನದ ತಿದ್ದುಪಡಿಯನ್ನು ಸಂವಿಧಾನದ ವಿಧಿಯನ್ನು ಹೇಳ್ತಾ ಇದೆ. ಫ್ಲೌಟಿಂಗ್ ಆರ್ಡರ್ನ ನೀವೇನಾದರೂ ಮಾಡಿದ್ರೆ ಅದು ಭಾರತಕ್ಕೆ ಮಾಡಿದಂತಹ ತೊಂದರೆ, ಕಾನೂನಿಗೆ ಮಾಡಿದಂತಹ ಅವಮಾನ. ಯಾರು ಹೇಳ್ತಿದ್ದಾರೆ ಆಲ್ ರೈಟ್. ಸೊ ಈ ಕುರಿತು ಪ್ರಥಮ ಪ್ರತಿಕ್ರಿಯೆಯನ್ನ ಕೊಡೋದಕ್ಕೆ ಜೆಡಿಎಸ್ನ ಮುಖಂಡರಾದಂತಹ ವೈಎಸ್ವಿ ದತ್ತ ಅವರು ನಮ್ಮೊಂದಿಗೆ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್, ಏನ್ ಹೇಳ್ತೀರಿ? ಖಂಡಿತವಾಗ್ಲೂ ಕೂಡ ಈಗ ಈ ವಿಷಯದ ಒಳಗಡೆ ನಾವು ಕರ್ನಾಟಕದ ಜನರ ಜೊತೆಗೇನೆ ಇರಬೇಕಾಗತ್ತೆ. ಸದನದ ನಿರ್ಣಯ ನಮ್ಮೆಲ್ಲರ ಪಾಲಿಗೆ ಅತ್ಯಂತ ಮಹತ್ವದ್ದು. ಅದಕ್ಕೆ ನಾವು ಬದ್ಧರಾಗಬೇಕಾಗತ್ತೆ. ಈ ಸಂದರ್ಭದ ಒಳಗಡೆದಲ್ಲಿ ಸುಪ್ರೀಂ ಕೋರ್ಟ್ ನಮ್ಮ ಮೇಲೆ ಎಷ್ಟೇ ಕೆಂಡದ ಕಣ್ಣನ್ನು ಕಾರಿದ್ರೂ ಕೂಡ, ಕ್ರೂರವಾದ ದೃಷ್ಟಿನ ಬೀರಿದ್ರೂ ಕೂಡ ಆಗುವ ಎಲ್ಲ ಎವೆಂಚುಯಾಲಿಟೀಸ್ಗೆ ನಾವು ತಯಾರಾಗಿ ಹೋಗ್ಬೇಕಾಗತ್ತೆ. ಮತ್ತು ಇದು ಒಂದು ರೀತಿ ಒಳಗಡೆನಲ್ಲಿ ಒಂದು ಸಂಘರ್ಷ ಆಗಿ, ಸಂಘರ್ಷದಿಂದ ಒಂದು ವಿಶ್ಲೇಷಣೆ ಆಗಿ ಇದರೊಳಗಡೆ ಶಾಸಕಾಂಗ ಮತ್ತು ನ್ಯಾಯಾಂಗದ ಡೊಮೈನು ರೀಡಿಫೈನ್ ಆಗೋಕ್ಕೂ ಕೂಡ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಾವು ಭಾವಿಸ್ತೇವೆ. ಈ ವಿಷಯದಲ್ಲಿ ನಾವು ಗಟ್ಟಿಯಾಗಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ನಾವು ಬೇಕಿದ್ದರೆ ಇವತ್ತೇ ನಿಮ್ಮ ಮೇಲೆ ನಮ್ಮ ಆದೇಶವನ್ನು ಜಾರಿಗೆ ತರುವುದು ಹೇಗೆ ಅಂತ ಮಾಡಿಸೋದಕ್ಕೆ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿತ್ತು. ಆದರೆ ನಿಮಗೊಂದು ಕೊನೆಯ ಅವಕಾಶವನ್ನು ಕೊಡ್ತಾ ಇದ್ದೀವಿ. ಕಾನೂನಿನ ಗೌರವ ಮತ್ತು ಘನತೆಯನ್ನು ಎತ್ತಿ ಹಿಡಿಯೋದನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇನ್ನೇನು ಮಾಡಕ್ಕಾಗತ್ತೆ? ಅದಕ್ಕೆ ಹೇಳಿದೆವು, ಇದು ಸಂಘರ್ಷ ಬರೀ ಶಾಸಕಾಂಗ ನ್ಯಾಯಾಂಗ ಅಲ್ಲ, ಕಾನೂನು ಮತ್ತು ಮಾನವೀಯತೆಯ ಸಂಘರ್ಷ ಇದೆ. ಇಲ್ಲಿ ಕಾನೂನು ಮತ್ತು ಮಾನವೀಯತೆಯ ಸಂಘರ್ಷ ಇದೆ. ಮೂಲಭೂತ ಹಕ್ಕಿನ ಸಂಘರ್ಷ ಇದೆ. ಕಾನೂನು ಮತ್ತು ಮೂಲಭೂತ ಹಕ್ಕಿನ ಸಂಘರ್ಷ ಇದೆ. ಇವತ್ತು ಕುಡಿಯುವ ನೀರು ನಮ್ಮ ಮೂಲಭೂತ ಹಕ್ಕು. ಕುಡಿಯುವ ನೀರಿಗೂ ಕೂಡ ಜನ ಇಲ್ಲಿ ಹಪಹಪಿ ಪಡ್ತಾ ಇರಬೇಕಾದ್ರೆ ಮಾನವೀಯತೆ ಇಲ್ಲದಂತ ಕಾನೂನುಗಳನ್ನ, ಜಡ್ಜ್ಮೆಂಟ್ಗಳನ್ನ ಕೊಡುವಂತ ಸರ್ವೋಚ್ಚ ನ್ಯಾಯಾಲಯವನ್ನು ಸಾಲದು ಅಂತ ಇನ್ನೂ ಒಂದು ಅಡ್ವೈಸ್ ಕೊಡ್ತಾ ಇದ್ದಾರೆ ನಮಗೆ. ಕರ್ನಾಟಕ ಒಕ್ಕೂಟ ರಾಷ್ಟ್ರಗಳ ದೊಡ್ಡ ರಾಜ್ಯ, ಅದು ಎಲ್ಲವನ್ನ ಗಮನಿಸಿಕೊಂಡು ಪರಿಸ್ಥಿತಿಗೆ ತಕ್ಕಂತೆ ತನ್ನ ನಡವಳಿಕೆಯಿಂದ ಮೇನೊಬ್ಬರಿಗೆ ಇನ್ನೊಬ್ಬರಿಗೆ ದಾರಿಯನ್ನ ತೋರಿಸಿ ಬಿಡಬೇಕು ಅಂತ ಒಂದು ಅಡ್ವೈಸ್ ಬೇರೆ ಕೊಡ್ತಿದ್ದಾರೆ. ಕೇಂದ್ರ ಸರ್ಕಾರಕ್ಕೂ ಜವಾಬ್ದಾರಿ ಇದೆ. ಹಾಗಾಗಿ ನ್ಯಾಯಾಂಗ ಒಕ್ಕೂಟ ವ್ಯವಸ್ಥೆಯಲ್ಲಿ ಬರೀ ಕರ್ನಾಟಕಕ್ಕೆ ಮಾತ್ರ ಪಾಠ ಹೇಳೋದಲ್ಲ, ಕೇಂದ್ರ ಸರ್ಕಾರನೂ ಕೂಡ ಈ ಸಂದರ್ಭದಲ್ಲಿ ದಿಢೀರಂತ ಒಪ್ಕೊಳ್ಳೋದಲ್ಲ. ಕೇಂದ್ರ ಸರ್ಕಾರ ಇವತ್ತು ಒಕ್ಕೂಟ ವ್ಯವಸ್ಥೆಯ ಯಜಮಾನನಾಗಿ ಇಲ್ಲ, ನಾನು ಎರಡೂ ರಾಜ್ಯಗಳಿಗೂ ಕೂಡ ಒಂದು ತಜ್ಞರ ಸಮಿತಿ ಕಳಿಸ್ತೀನಿ, ನಾನು ಸ್ವಲ್ಪ ಅದನ್ನೆಲ್ಲ ಸಮಾಲೋಚನೆ ಮಾಡ್ತೀವಿ, ನಿಜವಾದ ಸಾಧಕ ಬಾಧಕಗಳೇನು, ವಾಸ್ತವ ಏನು ಅನ್ನೋದನ್ನ ತಿಳ್ಕೊತೀನಿ, ನನಗೊಂದು ಅವಕಾಶ ಕೊಡಿ ಅಂತ ಕೇಳಬಹುದಾಗಿತ್ತು ಕೇಂದ್ರ ಸರ್ಕಾರದ ಅಟಾರ್ನಿ ಜನರಲ್.
ಸರ್ ಇವಾಗ ಮೊನ್ನೆ ಫ್ಲೋರ್ ಆಫ್ ದ ಹೌಸ್ ನಲ್ಲಿ ನನ್ಗೆ ದತ್ತ ಸಾಹೇಬ್ರು ಇರೋದಕ್ಕೆ ಇದನ್ನ ಕೇಳಬೇಕು ಅನಿಸ್ತಾ ಇದೆ. ಯಾಕಂದ್ರೆ ಅವರನ್ನು ಪ್ರೆಸೆಂಟ್ ಮಾಡಿದ್ರು. ನೀವು ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಇದನ್ನೆಲ್ಲ ಹೇಳಿದ್ರಿ. ಏನ್ ಹೇಳಿದ್ರಿ? ಸುಪ್ರೀಂ ಕೋರ್ಟ್ ಪಕ್ಷಪಾತ ತೋರಿಸ್ತಾ ಇದೆ, ಕಾವೇರಿ ಬೋರ್ಡ್ ಮಾಡಿದ್ರೆ ಇಷ್ಟೊಂದು ಮಾರ್ಕ್ ಆಗುತ್ತೆ, ನಮ್ಗೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ, ತಪ್ಪು ಲೆಕ್ಕಗಳನ್ನ ತಮಿಳ್ನಾಡು ಕೊಡ್ತಾ ಇದೆ, ಇವುಗಳನ್ನೆಲ್ಲ ಹೇಳಾದ್ಮೇಲೆ ಆ ಸಾಯಂಕಾಲ ಮಾಡಿದ ರೆಸಲ್ಯೂಷನ್ ಅಲ್ಲಿ ಇವೇನೂ ಇಲ್ಲ. ಕುಡಿಯುವ ನೀರಿನ ಈ ಸಂಕಷ್ಟಮಯ ಪರಿಸ್ಥಿತಿನಲ್ಲಿ ನಾವು ಇನ್ನೇನಕ್ಕೂ ಯೂಸ್ ಮಾಡ್ಕೋ. ಯು ಶುಡ್ ಹ್ಯಾವ್ ರೆಕಾರ್ಡೆಡ್ ಆಲ್ ದಿಸ್ ಡಿಸ್ಪ್ಲೆಜರ್ ಇನ್ ಯುವರ್ ರೆಸಲ್ಯೂಷನ್ ಅಂಡ್ ಯು ಶುಡ್ ಹ್ಯಾವ್ ಸೆಡ್ ನಮ್ಗೆ ಯಾಕೋ ನ್ಯಾಯಪೀಠದ ಮೇಲೆಯೂ ಸಹ ನಂಬಿಕೆ ಕಡಿಮೆ ಇದೆ. ಸಮಯ ಸಂದರ್ಭ ಸನ್ನಿವೇಶದ ಒಳಗಡೆನಲ್ಲಿ ಮತ್ತೆ ಯಾವುದೇ ಕಾರಣಕ್ಕೆ ನೀರಿನ ಕೂಡ ಒಂದು ರೀತಿ ಮಾರ್ಮಿಕವಾದ ಸಂದೇಶ ರವಾನೆ ಮಾಡಬೇಕು ಅಂತ ಹೇಳಿ ಹಾಗಾಗಿ ಈಗ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಮಾದೇಗೌಡರು ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ಯಾರು ಮಾತಾಡೋದು? ನಮಸ್ಕಾರ, ನಾನು ರಂಗನಾಥ್ ಮಾತಾಡ್ತಾ ಇದ್ದೀನಿ. ನೀವೇ ಫೋನ್ ಮಾತಾಡ್ತಾ ನಿಮ್ಮ ಮಾತು ಕೇಳ್ತಾ ಇದ್ದೀನಿ ನಾನು. ಈಗ ಹಲೋ ಹಲೋ, ಈಗ ಇವತ್ತು ತೀರ್ಪು ಕೊಟ್ಟಿದ್ದಾರೆ, ನಿಮ್ಗೆ ತೀರ್ಪು ತಲುಪಿದ್ಯಾ? ತೀರ್ಪು ತಲುಪಿಲ್ಲ. ಮಾಲ್ಟ್ರಿ ಕಂಪ್ನಿ ಮಾಡಿ ಅಂತ ಹೇಳಿದ್ದಾರೆ. 3 ದಿನದಲ್ಲಿ ಮಾಡ್ಬೇಕಂತೆ. ಹೌದು. ಅಕ್ಟೋಬರ್ 1ನೇ ತಾರೀಕಿಂದ 6 ದಿನ 6,000 ಕ್ಯೂಸೆಕ್ 36,000 ನೀರು ಕೊಡ್ಬೇಕಂತೆ. ಅದು ಅಲ್ಲ, ಮಾನಿಟರಿ ಕಂಪ್ನಿ ಅವ್ರು ಹೇಳ್ಬೇಕಲ್ಲ. ಯಾರು ಮಾನಿಟರಿ ಕಂಪ್ನಿ ಮಾಡಿದ್ರಲ್ಲ, ಅವ್ರು ಬಂದು ಅಸೆಸ್ ಮಾಡಿ ಇಲ್ವಂತೆ. ಲೆಕ್ಕ ಇಲ್ಲ, ಅದಾದ್ಮೇಲೆ ಅಸೆಸ್ಮೆಂಟ್ ಎಲ್ಲ ಆಮೇಲೆ 1ನೇ ತಾರೀಕಿಂದ 6ನೇ ತಾರೀಕುವರೆಗೆ 6,000 ಕ್ಯೂಸೆಕ್ ನೀರು ಕೊಡ್ಬೇಕು. ಮಾನಿಟರಿಂಗ್ ಕಮಿಟಿನ ಸೋಮವಾರದೊಳಗಡೆ ಮಾಡ್ಲೂಬೇಕು. ಸರಿ, ಅದನ್ನ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದಾರಲ್ಲ, ನೀರಿಲ್ಲ ಕೊಡುದಿಲ್ಲ ಅಂತ ಹೇಳಿದಾರಲ್ಲ. ಹೇಳಾದ್ಮೇಲೂ ಆರ್ಡರ್ ಬಂದ್ ಆಯ್ತಲ್ಲ, ಬಂದ್ ಆಗೈತೆ. ಒಪ್ಪುದು ಬಿಡು, ಚೀಫ್ ಮಿನಿಸ್ಟರ್ ಬಿಟ್ಟದ್ದು. ಏನ್ ಮಾಡಕ್ಕಾಗತ್ತೆ? ಕೊನೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಚೀಫ್ ಮಿನಿಸ್ಟರ್. ಅಸೆಂಬ್ಲಿಲ್ಲ ಒಪ್ಕೊಂಡ್ವಿ, ನಾವೆಲ್ಲ ಒಪ್ಕೊಂಡ್ವಿ ಅಸೆಂಬ್ಲಿ ಮೆಂಬರ್ಗಳು. ಅದು ಕರ್ನಾಟಕದ ಒಪಿನಿಯನ್, ಅಸೆಂಬ್ಲಿ ನಿರ್ಣಯ ಮಾಡಿದ್ರೆ ಅದು ನನ್ನ ಒಪಿನಿಯನ್, ನಿಮ್ಮ ಒಪಿನಿಯನ್, ಇಡೀ ಕರ್ನಾಟಕ ಒಪಿನಿಯನ್ ಅದು. ಅದ್ ಕರೆಕ್ಟು. ಅದಕ್ಕೆ ಅವ್ರು ಹೇಳಿದ್ದಾರೆ, ಇದು ಕೊನೆ ಚಾನ್ಸ್ ಕೊಡ್ತಾ ಇದ್ದೀವಿ ನಿಮ್ಗೆ, ನಿಮ್ ಮೇಲೆ ಕ್ರಮ ತಗೊಳಕ್ ನಮ್ಗೆ ಇವತ್ತು ಶಕ್ತಿ ಇತ್ತು, ಅದ್ರ ಕೊನೆ ಚಾನ್ಸ್ ಕೊಡ್ತಾ ಇದೀವಿ, ಕಟ್ಟೆಚ್ಚರ ಹುಷಾರು ಅಂತ ಹೇಳಿದ್ದಾರೆ. ಎಲ್ಲಾದ್ರೂ ತಗೊಳ್ಳಿ, ಏನ್ ಬೇಕಾದ್ರೂ ತಗೊಳ್ಳಿ, ನಾನು ಹುಡುಕ್ತಾರೆ ಅಂತ ನಮ್ಮ ಚೀಫ್ ಡೆಲ್ಲಿ ಒಳಗೆ ಹೇಳಿದ್ದಾರೆ. ಈಗ ನಿಮ್ಮ ಪ್ರಕಾರ ನೀರನ್ನ ಬಿಡಬಾರ್ದು, ಅದ್ ಬಿಡೋದು ದೊಡ್ಡದಲ್ಲ. ಕಾವೇರಿ ಮಾನಿಟರಿಂಗ್ ಬೋರ್ಡ್ ಮಾಡಿ ಡ್ಯಾಮ್ ಅನ್ನೇ ಅವ್ರ ಕೈಗೆ ಹಿಡ್ಕೊಂಡ್ ಮೇಲೆ ನೀವೇನ್ ಮಾಡೋದು, ನಾನೇನ್ ಮಾಡೋದು? ಮಾನಿಟರಿಂಗ್ ಮಾಡ್ಬೋದು, ಮಾಡ್ಬೇಕಾ ಬೇಡವೆ ಅಂತ ಮಾಡ್ಬೋದು. ಮಾಡ್ಬೇಕಾ ಬೇಡವೆ? ಇಲ್ಲ, ಆರ್ಡರ್ ಮಾಡಾಯ್ತಲ್ಲ, ಅವರು ಮಾಡಿದ್ದಾರೆ. ಅದು ಕೇಂದ್ರ ಸರ್ಕಾರದವ್ರು ಮಾಡಿರ್ತಕ್ಕಂಥದ್ದು. ಹಲೋ, ಕೇಂದ್ರ ಸರ್ಕಾರದವ್ರು ಮಾಡಿದ್ರು. ಕೇಂದ್ರ ಸರ್ಕಾರದವರು, ಕೋರ್ಟ್ನವರು ಆರ್ಡರ್ ಆಗೋಗಿ ಸೋಮವಾರ ಮಾನಿಟರಿಂಗ್ ಬೋರ್ಡ್ ಆಗೋದ್ಮೇಲೆ ಮಾಡ್ಲಿ. ಅದೇನ್ ಹೇಳ್ತಾರೆ ಕೇಳೋಣ. ಇನ್ನೇನ್ ಕೇಳದಿರುತ್ತೆ? ಈಗ ಕೇಳ್ಕೊಂಡೇ ಕೂತಿದೀವಲ್ಲ, ಇನ್ನೇನಿದೆ ಕೇಳಕ್ಕಲ್ಲಿ? ಹಲೋ, ಅದರ ಬೋರ್ಡಿನ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಮಾತಾಡ್ಲೇಬೇಕು ಸರ್. ಮೆರಿಟ್ಸ್ ಇಲ್ವೇ ಇಲ್ಲ. ಕರ್ನಾಟಕಕ್ಕೆ ಬಂದ್ರೆ ನೀವು ಭಿಕ್ಷೆ. ಹೌದು. KRS ನಾವು ಎಡ ಮತ್ತು ಬಲದಂಡೆ ನಾಲೆಗಳಿಂದ ನೀರು ಬಿಡಬೇಕು ಅಂದ್ರೆ ಭಿಕ್ಷೆ ಕೇಳಬೇಕು. ಎಕ್ಸೆಸ್ ವಾಟರ್ ಬರ್ತಾ ಇದ್ದಿದ್ದು ಯೂಸೇಜ್ ಅಲ್ಲಿ ಇತ್ತು ಇಲ್ಲಿವರೆಗೆ. ಇನ್ನು ಮುಂದೆ ಎಕ್ಸೆಸ್ ವಾಟರ್ ಬೆಂಗಳೂರು ಸಿಗೋದಿಲ್ಲ. 1.5 TMC ಅಲ್ವಾ? ಎಷ್ಟು? 1.5 TMC ಅಷ್ಟೇ ಡ್ರಿಂಕಿಂಗ್ ವಾಟರ್. ಎವ್ರಿ ಮಂತ್ 1.5 TMC ಅಷ್ಟೇ. ಅದಷ್ಟೇ ಅಲ್ಲ, ಕೇರಳದಿಂದ ಬಳಕೆಯಾಗದಂತಹ ನೀರು ಹರಿದು ಬರ್ತಿತ್ತು. ಹೌದು, ಅದನ್ನು ಯೂಸ್ ಮಾಡೋ ಹಂಗಿಲ್ಲ. ಹೌದು. ಆಲ್ ರೈಟ್, ಎಂದಿನಂತೆ ನಮ್ಮ ಜೊತೆ ಇವತ್ತು ಬಹಳ ತೂಕವಾಗಿ ಯಾವುದೇ ಮಾತಾಡ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಿದ್ದಾರೆ ಕೇಳೋಣ ಬನ್ನಿ. ಆದೇಶ ಕೊಟ್ಟಾಗ ಅದರ ಮರುದಿವಸವೇ ನಾನು ಎಲ್ಲ ವೆರಿಫೈ ಮಾಡಿ ಫ್ಯಾಕ್ಟ್ಸ್ ಅನ್ನೆಲ್ಲ ವೆರಿಫೈ ಮಾಡಿ ನಾನು ಸೂಚನೆ ಕೊಟ್ಟಿದ್ದೇನೆ. ಏನಂತ ಹೇಳಿದ್ರೆ, ಈ ಬೋರ್ಡ್ ರಚನೆ ಆಗಬೇಕು ಅಂತ ಅರ್ಲಿಯರ್ ಅವರು ಐಎ ಹಾಕಿದಾಗ ಒಮ್ಮೆ ಅದನ್ನು ಹಾಕಿ ಮತ್ತೆ ವಿಡ್ರಾ ಮಾಡಿದ್ರು ಕೋರ್ಟ್ ಎಗೇನ್ಸ್ಟ್ ಇರುವಾಗ. ಮತ್ತೆ ಎರಡನೇ IA 7 ಅಂತ ಹಾಕಿ ಅದು 3 ಜಡ್ಜ್ ಬೆಂಚಿನ ಮುಂದೆ ಬಂದಿದೆ.
ಪ್ರಿಸೈಡ್ ಓವರ್ ಬೈ ಜಸ್ಟಿಸ್ ಲೋಧಾ. 3 ಜಡ್ಜ್ ಬೆಂಚ್ ಹೇಳಿತು ಈ IA ಕೇಸ್ನ ಒಟ್ಟಿಗೆ ಕನ್ಸಿಡರ್ ಮಾಡಬೇಕು 3 ಸದಸ್ಯ ಪೀಠ. ಯಾಕೆಂತ ಹೇಳಿದ್ರೆ ಈ ರೀತಿಯ ಬೋರ್ಡ್ ರಚನೆ ಮಾಡುವುದು ಸರಿಯೇ ತಪ್ಪೇ ಎನ್ನುವುದು ಮೇನ್ ಕೇಸ್ನಲ್ಲಿದೆ. ನಾವು ಕಂಟೆಂಟ್ ಮಾಡಿದ್ದೇವೆ ಈ ರೀತಿಯ ಬೋರ್ಡ್ ರಚನೆ ಮಾಡಲಿಕ್ಕೆ ಟ್ರೈಬ್ಯುನಲ್ಗೆ ಅಧಿಕಾರ ಇಲ್ಲ, ಅದು ಫೆಡರಲ್ ಇಸಮ್ಗೆ ಕಾಂಟ್ರಿ ಆಗ್ತದೆ, ಹಾಗಾಗಿ ಕೂಡ್ದು ಅಂತ. ಸೊ 3 ಜಡ್ಜ್ ಪೀಠ ಇದು ಇಂಪಾರ್ಟೆಂಟ್ ಇಶ್ಯೂ, ಹಾಗಾಗಿ ಮೇನ್ ಕೇಸ್ನೊಟ್ಟಿಗೆ ತೀರ್ಮಾನ ಮಾಡ್ತೇವೆ ಅಂತ ಹೇಳುವಾಗ ಆ್ಯಂಡ್ 18ನೇ ತಾರೀಕಿಗೆ ಮೇನ್ ಕೇಸ್ ಪೋಸ್ಟ್ ಇರುವಾಗ ಈಗ ಈ 2 ಜಡ್ಜಸ್ಗೆ ಈ ಮಂಡಳಿ ರಚನೆ ಮಾಡಲಿಕ್ಕೆ ಆದೇಶ ಕೊಡಲಿಕ್ಕೆ ಅಧಿಕಾರ ಇಲ್ಲ. ಹಾಗಾಗಿ ನಾನು ಸೂಚನೆ ಕೊಟ್ಟಿದ್ದೇನೆ, ಏನಂತ ಹೇಳಿದ್ರೆ ಕೂಡಲೇ ಸರ್ಕಾರ ಒಂದು IA ಹಾಕಬೇಕು. ಈ ಅವರ ಬೇರೆ ಆರ್ಡರ್ ಏನೇ ಇರಲಿ, ಈ ಮಂಡಳಿ ರಚನೆಗೆ ಒಂದು 4 ವಾರದೊಳಗೆ ಮಾಡಬೇಕಂತ ಹೇಳಿದ ಡೈರೆಕ್ಷನ್ ಉಂಟಲ್ಲ, ಅದನ್ನು ರೀಕಾಲ್ ಮಾಡಿ. ಯಾಕೆಂತ ಹೇಳಿದ್ರೆ 3 ಜಡ್ಜ್ ಪೀಠದ ಒಂದು ಆರ್ಡರ್ ಪ್ರಾಯಶಃ ಗೊತ್ತಿಲ್ಲದೆ ಅವರು ಮಾಡಿದ್ದು. ಹಾಗಾಗಿ ಇದು ನಿಮ್ಮ ಅಧಿಕಾರ ವ್ಯಾಪ್ತಿಗೆ ಮೀರಿದ್ದು, ಇದು ಕೂಡಲೇ ವಿಡ್ರಾ ಮಾಡಿ ಅಂತ ಒಂದು ರೀಕಾಲ್ ಮಾಡಿ ಅಂತೇಳಿ ಅಪ್ಲಿಕೇಶನ್ ಹಾಕಬೇಕು ಅಂತ ನಾನು 3 ಸಲ ಸಜೆಸ್ಟ್ ಮಾಡಿದ್ದೇನೆ. ನನಗೆ ತಿಳಿದ ಮಟ್ಟಿಗೆ ಈಗ ಕಾಣ್ತದೆ ನಮ್ಮ ಸರ್ಕಾರ ಅದು ಅರ್ಜಿ ಹಾಕಲೇ ಇಲ್ವ ಅಂತ. ಅದು ಹಾಕಿದ್ರೆ ಇವತ್ತು ಅವರು ಪುನಃ ಹೀಗೆ ಆರ್ಡರ್ ಕೊಡುವ ಸಂದರ್ಭ ಇರಲಿಲ್ಲ. ಈವನ್ ಟುಡೇ ಇಫ್ ದೇ ಹ್ಯಾವ್ ನಾಟ್ ಎಟ್ ಅಪ್ಲೈಡ್, ಈಗಾದರೂ ಅವರು ಕೂಡಲೇ ಅರ್ಜಿ ಹಾಕಬೇಕು. ನಿಮ್ಮ ಈ ತೀರ್ಮಾನ ಮುಂಚಿನ 3 ಜಡ್ಜ್ ಬೆಂಚಿನ ತೀರ್ಮಾನಕ್ಕೆ ವಿರೋಧ ಆಗಿದೆ, ಹಾಗಾಗಿ ರೀಕಾಲ್ ಮಾಡಿ ಅಂತ. ಇದು ನನ್ನ ಸಜೆಷನ್ ಇಮಿಡಿಯೇಟ್ಲಿ. 1. 2ನೇ, ನೀರು ಹರಿಸುವ ಬಗ್ಗೆ ನಾವು ಈ ಲೆಜಿಸ್ಲೇಚರ್ ಒಂದು ತೀರ್ಮಾನ ತಗೊಂಡಿದೆ. ಅದರ ವಿರುದ್ಧವಾಗಿ ಹೋಗುವ ಅಗತ್ಯ ಇಲ್ಲ. ಸುಪ್ರೀಂ ಕೋರ್ಟ್ ಈಗ ಪರ್ಸಿಸ್ಟ್ ಮಾಡಿದರೂ ಕೂಡ ಹೇಗೂ ನಾವು ಅದನ್ನು ಪಾಲಿಸಲಿಕ್ಕೆ ನಮ್ಮಿಂದ ಅಸಾಧ್ಯವಾಗಿದೆ ಅಂತೇಳಿ ಹೇಳಿ ಆಗಿದೆ. ಅದನ್ನೇ ಸ್ಟ್ಯಾಂಡನ್ನು ನಾವು ಮುಂದುವರಿಸಬೇಕಾಗಿದೆ. ನನ್ನ ಅಭಿಪ್ರಾಯದಲ್ಲಿ ಸರ್ಕಾರ ನಮ್ಮ ಲೆಜಿಸ್ಲೇಚರ್ನ ಯುನಾನಿಮಸ್ ಡಿಸಿಷನ್ಗೆ ವಿರೋಧ ಆಗಿ ಹೋಗ್ಲಿಕ್ಕೆ ಕೊಡ್ತು. ಸರ್, ಪದೇ ಪದೇ ಮತ್ತೆ ಅನ್ಯಾಯ ಆಗ್ತಾ ಇದೆ ಅನ್ಸುತ್ತಲ್ಲ. ಒಂದ್ಸರಿ ನೀರ್ ಬಿಡಿ ಇರುತ್ತೆ, ಅದರಲ್ಲೂ ಕೂಡ ಈಗ ಮಂಡಳಿ ರಚನೆ ಮಾಡಿ ಅಂತ ಕೇಳ್ತಿರೋದು ಎಷ್ಟು ಮಟ್ಟಿಗೆ ಸರಿ ಅಲ್ಲ ಅಂತ ನಾನು ಹೇಳಿದಲ್ಲ, ಅದನ್ನು ಪುನಃ ನನಗೆ ಏನು ಹೇಳುದು, ಅನ್ಯಾಯವೇ. ಪ್ರತಿ ಆರ್ಡರ್ ಕೂಡ ಅನ್ಯಾಯ ಐತೆ, ಅದಕ್ಕೇನು ಮಾಡ್ಲಿಕ್ಕೆ ಆಯ್ತು ಸುಪ್ರೀಂ ಕೋರ್ಟ್. ಹಾಗಾಗಿ ನಮಗೆ ಸಾಧ್ಯ ಇಲ್ಲದಿದ್ದರೆ ಪಾಲಿಸಲಿಕ್ಕೆ ಅಸಾಧ್ಯ ಆಗಿದೆ ಸ್ವಾಮಿ ಅಂತ ಹೇಳಿ ಕೂತ್ಕೊಳ್ಬೇಕಷ್ಟೇ. ನಾವು ಅವ್ರು ಏನು ಆ್ಯಕ್ಷನ್ ತಗೊಂಡ್ರು ಎದುರಿಸ್ಬೇಕು. ಬಟ್ ನನಗೆ ಸರ್ಕಾರ ಇದೊಂದು ಈ ಮಂಡಳಿ ರಚನೆಯ ಬಗ್ಗೆ ನಿಮಗೆ ಅಧಿಕಾರ ಇಲ್ಲ, 3 ಜಡ್ಜಸ್ ಹೀಗೆ ಹೇಳಿದ್ದಾರೆ ಅಂತೇಳಿ ಯಾಕೆ ಅವರ ಮುಂದೆ ಹೇಳಲಿಲ್ವಾ ನನಗೆ ಅರ್ಥ ಆಗುದಿಲ್ಲ. ಐ ಆಮ್ ನಾಟ್ ಏಬಲ್ ಟು ಎಕ್ಸ್ಪ್ಲೈನ್. ಸರ್, ಈಗ ಸದನದಲ್ಲಿ ಕೂಡ ಒಕ್ಕೊರಲ ನಿರ್ಣಯ ತಗೊಂಡು ಪಾಸ್ ಮಾಡಿ ಮತ್ತೆ ಸುಪ್ರೀಂ ಕೋರ್ಟ್ ಗಮನಕ್ಕೂ ತಂದಿದ್ದಾರೆ, ಮತ್ತೆ ಕೇಂದ್ರ ಸರ್ಕಾರಕ್ಕೂ ಗಮನ ತಂದಿದ್ದಾರೆ. ಈ ಕರ್ನಾಟಕದಲ್ಲಿ ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಎದುರಾಗಿದೆ. ಈ ಸಂದರ್ಭದಲ್ಲಿ ನಾವು ನೀರು ಬಿಡೋದು ಎಷ್ಟು ಮಟ್ಟಿಗೆ ಸರಿ? ಫಸ್ಟ್ ಏನು ಜಲಮಂಡಳಿ ಏನು ಇದೆ ಹೇಳುತ್ತೆ, ಎಲ್ಲ ಫಸ್ಟ್ ಕುಡಿಯೋದಕ್ಕೆ ನೀರು ಇಟ್ಕೊಂಡು ಆಮೇಲೆ ಕೃಷಿಗೆ ಬಳಸ್ಕೊಳ್ಬೇಕು ಅಂತ ಹೇಳ್ತಾರೆ. ಸೊ ಈಗ ಪದೇ ಪದೇ ಈ ತರ ನೀರು ಬಿಡಿ ಅಂತ ಹೇಳ್ತಾ ಇದ್ರೆ ಇಲ್ಲಿ ನಮ್ಗೆ ಕುಡಿಯೋದಕ್ಕೆ ನೀರಿಲ್ಲ, ಹೆಂಗಾಗುತ್ತೆ ಸರ್? ಈ ತರ ಪರಿಗಣಿಸ್ತಾನೆ ಯಾಕೆ ಸರ್ ಪರಿಗಣಿಸ್ತಾನೆ? ಅದು ಯಾಕೆ ಹೇಗೆ ಮಾಡ್ತಾರೆ ಅಂತ ಸುಪ್ರೀಂ ಕೋರ್ಟ್ ಜಡ್ಜಸ್ ಅನ್ನೇ ಕೇಳಬೇಕು, ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಕಾರ್ಡಿಂಗ್ ಟು ಮೀ ರೀಸನಬಲಿ it is not possible to pass such orders. Why such orders are passed? I am not able to, I can't explain, because I am not the person who has passed the order. But I can say only this much, ಇದು ಬಹಳ ಒಂದು ಅನ್ಯಾಯದ ಆರ್ಡರ್, ಅನ್ಜಸ್ಟ್ ಆರ್ಡರ್. ಅಲ್ಲಿ ತಮಿಳುನಾಡಿನವರಿಗೆ ಬೇಕಾದಷ್ಟು ನೀರು, ಈವನ್ ಇರಿಗೇಷನ್ಗೆ ಬೇಕಾದಷ್ಟಿದೆ. ಮೆಟ್ಟೂರಿನಲ್ಲಿ 50 TMC ಅಷ್ಟು ನೀರು ಸ್ಟಾಕ್ ಇದೆ. ಈಗ ನಿನ್ನೆ ಇವತ್ತಿನಲ್ಲಿ ಧಾರಾಕಾರ ಮಳೆ ಕೂಡ ಅಲ್ಲಿ ಬೀಳ್ತಾ ಉಂಟು. ಅವರಿಗೆ ಈವನ್ ಇರಿಗೇಷನ್ ಪರ್ಪಸ್ಗೆ ಇಮಿಡಿಯೇಟ್ ನೀರಿನ ಅಗತ್ಯವೇ ಇಲ್ಲ. ಆ್ಯಂಡ್ ಡೇ ಟು ಡೇ ಈಗ ಅರ್ಜೆನ್ಸಿಯಲ್ಲಿ ನೆಕ್ಸ್ಟ್ 6 ಡೇಸಿಗೆ ಕೂಡ ನೀರು ಬಿಡಲೇಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಯಾಕೆ ಈ ರೀತಿ ಹಠ ಹಿಡಿತಾರೆ ಅಂತೇಳಿ ನಮ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹತ್ರ ಇರೋದು ಕುಡಿಯುವ ನೀರು. ನಮ್ಮ ಲೆಜಿಸ್ಲೇಚರ್ ಹೇಳಿದೆ ಕುಡಿಯುವ ನೀರನ್ನು ಹರಿಸಬೇಡಿ ಅಂತೇಳಿ. ಅದು ಸರಿಯಾದ ತೀರ್ಮಾನ, ನಾವು ಅದಕ್ಕೆ ಅಂಟಿಕೊಂಡಿರ್ಬೇಕು. ಈಗ ಸರ್ಕಾರ ಮುಂದೆ ಏನ್ ಮಾಡ್ಬೇಕಾಗ್ಬೋದು ಸರ್? ಆಗಿದ್ರೆ ಅಟ್ಲೀಸ್ಟ್ ಸುಪ್ರೀಂ ಕೋರ್ಟ್ ಈಗ ಅದು ಅರ್ಜಿ ಹಾಕಿ ಮಂಡಳಿ ರಚನೆ ಮಾಡಬೇಡಿ, ನೀವು ಕೊಟ್ಟ ಡೈರೆಕ್ಷನ್ ತಪ್ಪು,
3 ಜಡ್ಜ್ ಬೆಂಚ್ ಈಗ ಹೇಳಿದ್ದಂತ ತಿಳಿಸ್ಬೇಕು, ಸೆಂಟ್ರಲ್ ಗವರ್ಮೆಂಟಿಗೂ ತಿಳಿಸ್ಬೇಕು. ದಿಸ್ ಆರ್ಡರ್ ಈಸ್ ವಿದೌಟ್ ಜೂರಿಸ್ಡಿಕ್ಷನ್ ಬಿಕಾಸ್ ದ ಮ್ಯಾಟರ್ ಈಸ್ ಪೆಂಡಿಂಗ್ ಬಿಫೋರ್ 3 ಜಡ್ಜ್ ಬೆಂಚ್, therefore don't obey this ಅಂತ. Even central government is bound by the previous order passed by the 3 judge bench. ಹಾಗಾಗಿ ಸೆಂಟ್ರಲ್ ಗವರ್ಮೆಂಟ್ ಹೇಳಬೇಕು, ಮಂಡಳಿ ರಚನೆ ಮಾಡಬೇಡಿ, ಇದು ವಿರುದ್ಧ ಆಗ್ತದೆ, ಕಾನೂನಿಗೆ ವಿರೋಧ ಆಗ್ತದೆ. 3 ಜಡ್ಜ್ ಬೆಂಚಿನ ಆರ್ಡರ್ಗೆ ವಿರುದ್ಧವಾಗಿ ಇವರು ಹೇಳಿದ ಕೂಡಲೇ ಮಾಡ್ಲಿಕ್ಕೆ ಒಪ್ಪಿದ್ದು ತಪ್ಪು ಅಂತ ಹೇಳಿ. ಸರ್, ಈಗ ಪ್ರಧಾನಮಂತ್ರಿಗಳು ಈಗಲಾದ್ರೂ ಮಧ್ಯಸ್ಥಿಕೆ ವಹಿಸಿ ಅವರೇ ಖುದ್ದಾಗಿ, ನಾನು ಅದರ ವಿಷಯ ಏನು ಹೇಳೋದಿಲ್ಲ, ಸುಮ್ಮನೆ ಬೇಡದ ವಿಷಯಗಳನ್ನು ನಾವು ಮಾತಾಡಿ ಪ್ರಯೋಜನ ಇಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ಟಾಕ್ ಅಬೌಟ್ ಎನಿ ಮೀಡಿಯೇಷನ್. ಆಲ್ ರೈಟ್. ಕರ್ನಾಟಕದ ಪಾಲಿಗೆ ಆಗಿರುವಂತಹ ಮಾರಕವಾಗಿರುವಂತಹ ಈ ಆದೇಶದ ವಿಶ್ಲೇಷಣೆಯನ್ನು ಶ್ರೀ ಬಿ ವಿ ಆಚಾರ್ಯ ಅವರು ಮಾಡ್ತಾ ಇದ್ರು. ಇಂತಹ ಆದೇಶಗಳು ಅನ್ಜಸ್ಟ್ ಅಷ್ಟೇ ಅಲ್ಲ, ಅನ್ಯಾಯ ಅಲ್ಲ, ಪರಮ ಅನ್ಯಾಯ ಇದು. ಆದರೆ ಇಂಥ ಆದೇಶಗಳು ಯಾಕೆ ಬರ್ತಾ ಇವೆ ಅನ್ನೋದು ನನಗಂತೂ ಅರಿವಾಗುತ್ತಿಲ್ಲ ಅಂತ. ಬೋರ್ಡನ್ನು, ಕಾವೇರಿ ಮಾನಿಟರಿಂಗ್ ಬೋರ್ಡನ್ನು, ಮಂಡಳಿಯನ್ನು ರಚನೆ ಮಾಡುವುದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತಿರೋದೇ ಅಕ್ರಮ, ಸರಿಯಲ್ಲ ಅದು ಕಾನೂನು ಪ್ರಕಾರ. ಯಾಕೆ ಅಂದರೆ 3 ಸದಸ್ಯರು ನ್ಯಾಯಮೂರ್ತಿಗಳಿರುವಂತಹ ಪೀಠದ ಮುಂದೆ ಈ ಪ್ರಕರಣ ಬಾಕಿ ಇರುವಾಗ ಹೇಗೆ ಒಂದು 2 ಸದಸ್ಯರಿರುವ ಪೀಠ ಅದನ್ನು ಉಲ್ಲಂಘಿಸಿ ಗಣನೆಗೆ ತೆಗೆದುಕೊಳ್ಳದೆ ತನ್ನ ಆದೇಶವನ್ನು ಕೊಡ್ತಾ ಇದೆ. ಈಗಲೂ ಅದನ್ನೇ ಕೇಳಿ ನಾವು ಆಚೆಗೆ ಹೋಗಬೇಕು ಅನ್ನೋದು ಅವರ ವಾದದ ಸಾರಾಂಶ. ಆದರೆ ಕರ್ನಾಟಕದ ವಾದದ ಸಾರಾಂಶಗಳಿನ್ನೇನೇ ಇದ್ದರೂ ಅದೇ ಕಟ್ಟಡದಲ್ಲಿ ಅದೇ ಒಂದು ಹಾಲಿನಿಂದ ಇನ್ನೊಂದು ಹಾಲ್ಗೆ ಹೋಗಬೇಕೇ ಹೊರತು ಅದಕ್ಕಿಂತ ಜಾಸ್ತಿ ಇದ್ದಂಗಿಲ್ಲ. ತಕ್ಷಣಕ್ಕೆ ರಾಜಕಾರಣದ ಪ್ರತಿಕ್ರಿಯೆಗಳು ಹೆಚ್ಚಾಗಿ ಬರ್ತಾ ಇಲ್ಲ. ಕೇಂದ್ರ ಸರ್ಕಾರದ ಪಾತ್ರದ ಮೇಲೆ ಬಹಳ ದೊಡ್ಡ ನಂಬಿಕೆಯನ್ನು ಕರ್ನಾಟಕ ಇಟ್ಟುಕೊಂಡಿತ್ತು. ಆದರೆ ಇವತ್ತು ಕೇಂದ್ರ ಸರ್ಕಾರ ಒಂದು ಪ್ರತಿರೋಧವನ್ನು ಒಡ್ಡುವ ಮನೋಸ್ಥಿತಿಯನ್ನು ತೋರಿಸಿಲ್ಲ. 3 ದಿನ ಅಲ್ಲ, ಗಿವ್ ಅಸ್ ಟೈಮ್, ನಾವು ವಾಪಸ್ ಮಾತಾಡ್ಕೊಂಡು ಬರ್ತೀವಿ ಒಂದನ್ನು. ಪಾಸಿಬಿಲಿಟಿ. ಹಾಗಾಗಿ ನಮಗೆ ಕಷ್ಟ ಆಗ್ತಾ ಇದೆ ಇದು ಅನ್ನೋದನ್ನು ಅವರು ಹೇಳಬೇಕಾಗಿತ್ತು. ಆದರೆ ಅದನ್ನು ಹೇಳಲೂ ಇಲ್ಲ. ಅವರು 3 ದಿನದಲ್ಲಿ ಮಾಡಿ ಅಂದ ತಕ್ಷಣ ಇವರು ಕೈ ತೊಳ್ಕೊಂಡು 3 ದಿನದಲ್ಲಿ ಮಾಡ್ತೀವಿ ಅಂತ ಎದ್ದು ಆಚೆಗೆ ಬಂದಿದ್ದಾರೆ. ಅಷ್ಟರ ಮಟ್ಟಿಗೆ ಕರ್ನಾಟಕ ಧನ್ಯವಾಯಿತು ಆ ಸರ್ಕಾರವನ್ನು ಆಯ್ಕೆ ಮಾಡುವುದಕ್ಕೆ, ನಮ್ಮ ನೆರವನ್ನು ಕೊಟ್ಟಿದ್ದಕ್ಕೆ. ಅದನ್ನು ಆಮೇಲೆ ನೋಡೋಣ, ಅದು ಇನ್ನೊಂದು ಪೊಲಿಟಿಕಲ್ ಡಿಬೇಟ್ ಅದು. ಆದರೆ ಈಗ ಬಂದಿರುವ ಆದೇಶದ ಸಾರಾಂಶ ಭಾಳ ಸರಳ. ನಂಬರ್ 1, 3 ದಿನಗಳ ಒಳಗೆ ಅಂದರೆ ಸೋಮವಾರದ ಒಳಗೆ ಕಾವೇರಿ ಮೇಲುಸ್ತುವಾರಿ ಮಂಡಳಿಯನ್ನು ರಚನೆ ಮಾಡಿ, ಮಂಗಳವಾರ ಅವಶ್ಯಕತೆ ಇದ್ದರೆ ನಾಳೆ ಒಳಗೆ ಎಲ್ಲ ರಾಜ್ಯ ಸರ್ಕಾರಗಳು ತಮ್ಮ ತಮ್ಮ ಪ್ರತಿನಿಧಿಗಳ ಹೆಸರನ್ನು ಆ ಮಂಡಳಿಗೆ ಸೂಚಿಸಬೇಕು. ಮಂಗಳವಾರ ತಮಗೆ ಅವಶ್ಯಕತೆ ಕಂಡು ಬಂದರೆ ಅಥವಾ ಆ ಮಂಡಳಿಯ ಸಭೆಯನ್ನು ನಡೆಸಿ, ಬುಧವಾರ ತಮಗೆ ಅವಶ್ಯಕತೆ ಕಂಡು ಬಂದರೆ ಕೊಳ್ಳದ ಪ್ರದೇಶದಲ್ಲಿರುವ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಲು ತಂಡವನ್ನು ಕಳಿಸಿಕೊಡಿ. ನೀವು ಏನೇ ಮಾಡಿದರೂ ಗುರುವಾರ ಮತ್ತೆ ನಮ್ಮ ಮುಂದೆ ಬಂದು ಹಾಜರಾಗಿ. ಇದರ ಜೊತೆಗೆ ಅಕ್ಟೋಬರ್ 1ರಿಂದ 6ರವರೆಗೆ ತಲಾ ಪ್ರತಿದಿನ 6,000 ಕ್ಯೂಸೆಕ್ ಅಂದರೆ 36,000 ಕ್ಯೂಸೆಕ್ ನೀರನ್ನು, ಹೆಚ್ಚು ಕಡಿಮೆ 3 TMC ನೀರು, ಆ ನೀರನ್ನು ಅವರಿಗೆ ಬಿಟ್ಟು ಬಿಡಿ. ನಂಬರ್ 3, ನೀವು ಇದು ಕಡೆಯ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವು ಒಬ್ಬರೇ ರಾಜ್ಯ ಅಲ್ಲ, ನಮಗೆ ಗೊತ್ತಿದೆ, ಎಲ್ಲರೂ ರಾಜ್ಯ ಪಾಲನೆ ಮಾಡದಿದ್ದರೆ ನಮ್ಗೆ ಏನು ಮಾಡಬೇಕು ಅನ್ನೋದು ಗೊತ್ತು, ಈಗಲೇ ಮಾಡ್ತಾ ಇದ್ವಿ. ಆದರೆ ನಿಮಗೊಂದು ಅವಕಾಶವನ್ನು ಕೊಟ್ಟು ನೋಡುತ್ತಾ ಇದ್ದೇವೆ ಅನ್ನೋ ವಾದವನ್ನು ಕೂಡ ಹೇಳಿದ್ದಾರೆ. ಕಾನೂನು ಮತ್ತು ನ್ಯಾಯದ ಘನತೆಯನ್ನು, ಗೌರವವನ್ನು ಎತ್ತಿ ಹಿಡಿಯಿರಿ, ನೀವು ಆ ಕೆಲಸವನ್ನು ಮಾಡ್ತೀರಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಒಕ್ಕೂಟ ವ್ಯವಸ್ಥೆಯನ್ನು ನೀವು ಎತ್ತಿ ಹಿಡಿಬೇಕು ಅನ್ನೋ ಒಂದಿಷ್ಟು ಬೋಧನಾ ರೂಪವೂ ಕೂಡ ಅದರಲ್ಲಿ ಸೇರಿಕೊಂಡಿದೆ. ಆದರೆ ಕರ್ನಾಟಕದ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡಿರುವ ವಿಚಾರದಲ್ಲಾಗಲಿ ಅಥವಾ ಕನಿಷ್ಠವಾಗಿ ನ್ಯಾಯಸಮ್ಮತವಾದಂತಹ ತೀರ್ಪುಗಳು ಬರ್ತಾ ಇವೆಯಾ ಅನ್ನೋದ್ರ ವಿಚಾರದಲ್ಲಿ ಯಾವ ಪ್ರಸ್ತಾಪವೂ ಇಲ್ಲ, ಯಾರಿಗೂ ಏನೂ ಗೊತ್ತೂ ಇಲ್ಲ. ಇನ್ನು ಮುಂದೆ ಈ ಮಧ್ಯೆ ಕರ್ನಾಟಕದ ಪಾಲಿಗೆ ನಾನು ಇನ್ನು ಮುಂದೆ ಈ ವಾದವನ್ನು ಮಾಡುವುದಿಲ್ಲ ಅಂತ ನಾರಿಮನ್ ಮುಖ್ಯಮಂತ್ರಿಗಳಿಗೆ ಈ ಮಧ್ಯೆ ಪತ್ರವನ್ನು ಬರೆದಿದ್ದಾರೆ. ನಾನು ಅದನ್ನು ಸುಪ್ರೀಂ ಕೋರ್ಟ್ಗೆ ಕೂಡ ಸಲ್ಲಿಸಿದ್ದೇನೆ. ನಾನು ಇನ್ನು ಕರ್ನಾಟಕದ ಪಾಲಿಗೆ ನಾನು ಬರಲ್ಲ, ನಾನು ಇನ್ನು ಆ ವಾದವನ್ನು ಮಾಡಲ್ಲ ಅಂತ ಹೇಳಿದ್ದಾರೆ. ಒಂದು ವಾದದ ಪ್ರಕಾರ ಇವರು ಸ್ವಲ್ಪ ಮೊದಲೇ ಹಿಂದೆ ಸರಿದಿದ್ದರೆ ಬೆಟರ್ ಇತ್ತು ಅನ್ನೋದು ಒಂದು ವಾದ ಇತ್ತು. ಈಗ ಎಲ್ಲ ಮುಗಿದ ಮೇಲೆ ನಾರಿಮನ್ ಅವರು ನಾನು ಇರ್ತೀನಿ ಅಂದ್ರೆಷ್ಟು, ಇಲ್ಲ ಅಂದ್ರೆಷ್ಟು ಎಲ್ಲನೂ ಒಂದೇ.
ವೇಸ್ಟು. ಈಗ ಕರ್ನಾಟಕದ ಬಗ್ಗೆ ಕಾಳಜಿ ಇರಬಹುದಾದ ಬಹುತೇಕ ಜನ ಚರ್ಚೆ ಮಾಡೋದಾದರೆ, ನೀವು ಚರ್ಚೆ ಮಾಡಿದ್ರೆ ಎಷ್ಟು, ನೀವು ಮಾಡದಿದ್ದರೆ ಎಷ್ಟು. ಮಂಡಳಿ ರಚನೆ ಆದ ಮೇಲೆ ಭಿಕ್ಷುಕರಂತೆ ಮೈಸೂರು ಮಹಾರಾಜರು ಕಟ್ಟಿಕೊಟ್ಟಿದ್ದಂತಹ ಒಡವೆಗಳನ್ನು ಅಡ ಇಟ್ಟು ಕಟ್ಟಿಕೊಟ್ಟಿದ್ದಂತಹ KRS ಡ್ಯಾಮನ್ನು ಇನ್ನೊಬ್ಬರಿಗೆ ಈ ಬದಲು 100 ಕೋಟಿಗೆ ಅದನ್ನು ಮಾರ್ಬಿಡಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ಬೋದಾಗಿತ್ತು. ಡ್ಯಾಮು ಮತ್ತು ಡ್ಯಾಮಿನ ಸುತ್ತಮುತ್ತಲಿನ ತಮಿಳುನಾಡು ಸ್ಟೋರೇಜ್ ಫೆಸಿಲಿಟಿ ಆಗಿ ಅವ್ರು ಯೂಸ್ ಮಾಡ್ಕೊಳ್ಳಿ, ಒಂದು ಮಾರ್ಬಿಡಿ, ಒಂದು 500-600 ಕೋಟಿಗೆ ಅದನ್ನೊಂದು ವ್ಯಾಪಾರ ಮಾಡಿಬಿಡಿ ಅತ್ಲ ಕಡೆಗೆ ಅನ್ಬೋದಿತ್ತೇನೋ. ಭಾರತೀಯ ಜನತಾ ಪಕ್ಷದ ನೇತೃತ್ವದ ಕೇಂದ್ರ ಸರ್ಕಾರದ ಮೇಲಿದ್ದಂತಹ ನಂಬಿಕೆ ಎಷ್ಟರ ಮಟ್ಟಿಗೆ ಉಳಿದುಕೊಂಡಿಲ್ಲ ಅನ್ನುವುದನ್ನು ಮುಂದಿನ ಗಂಟೆಗಳಲ್ಲಿ ನೋಡೋಣ. ಆ ಪಕ್ಷದ ನಾಯಕರು ಸೇರಿದಂತೆ ಯಾರ್ಯಾರು ಯಾವ್ಯಾವ ಪ್ರತಿಕ್ರಿಯೆಗಳು, ನೆಪಗಳು, ಕುರುಂಬುಗಳು, ಆಕ್ಷೇಪಗಳು, ಪಲಾಯನವಾದಗಳು ಏನೇನು ಎತ್ತುಕೊಂಡು ಬರ್ತಾರೆ ನೋಡೋಣ. ಇನ್ನು ನಮ್ಮನ್ನು ಆಳಲಿಕ್ಕೆಂದು ಆಯ್ಕೆ ಮಾಡಿದಂತಹ ಕಾಂಗ್ರೆಸ್ ಸರ್ಕಾರ ನಮ್ಮನ್ನು ಈ ದುಸ್ಥಿತಿಗೆ ತಳ್ಳಿದ್ದಕ್ಕೆ ಅದೇನು ಉತ್ತರ ಕೊಡುತ್ತದೆ ಅನ್ನೋದನ್ನು ನೋಡೋಣ. ಲೆಟ್ ಅಸ್ ಸಿ. ಇದು ಇಡೀ ತೀರ್ಪಿನ ಸಾರಾಂಶ. ಎಸ್ ಸರ್, ಈಗ ಬಿಜೆಪಿ ನಾಯಕರು ಈ ವಿಚಾರದಲ್ಲಿ ನಾವು ಮೊದಲೇ ಹೇಳಿದ್ವಿ, ಯಡಿಯೂರಪ್ಪನವರು ಬೇರೆ ಪೀಠಕ್ಕೆ ವರ್ಗಾಯಿಸಿ ಅಂತ ಹೇಳಿದ್ವಿ, ಅಥವಾ ಕೇಂದ್ರ ಸರ್ಕಾರ ಏನ್ ಮಾಡಕ್ ಬರ್ತಿತ್ತು, ಮೊದಲೇ ಬೋರ್ಡ್ ಬಗ್ಗೆ ಈ ತರದ ನೆಪಗಳನ್ನ ಟೀಕೆಗಳನ್ನ ಮಾಡೋದನ್ನ ಬಿಟ್ಟು ಜನರ ಒಂದು ನಿರ್ಧಾರಕ್ಕೆ ಬದ್ಧರಾಗಿ ಒಗ್ಗಟ್ಟನ್ನ ಪ್ರದರ್ಶಿಸಬೇಕು. ಇಲ್ದಿದ್ರೆ ಅದು ರಾಜ್ಯದ್ರೋಹ ಅಂತ ಪರಿಗಣಿಸ್ತೀವಿ ರಾಜ್ಯದ ಜನ ಅನ್ನೋದನ್ನ ಅವ್ರಿಗೆ ಎಚ್ಚರಿಕೆ ಕೊಡ್ಬೇಕು. ಎಚ್ಚರಿಕೆ ಕೊಡಿ, ಅವ್ರು ಮಾಡೋದೇ ಅದನ್ನ, ಅದು ಮಾಡಿದರೆ ಕರ್ನಾಟಕದ ಜನ ಯಾವ ಪ್ರತ್ಯುತ್ತರವನ್ನು ಕೊಡಬೇಕು ಅದನ್ನು ರಾಜಕೀಯವಾಗೇ ಕೊಡಬೇಕು. ಇಲ್ಲಾಂದ್ರೆ 17 ಜನ ರಾಜೀನಾಮೆ ಕೊಡಕ್ಕೆ ಹೇಳಿ. ಇನ್ನೇನು ಮಾಡಕ್ಕಾಗಲ್ಲ ನಾನು. ಬಟ್ those fellows who go against the interest of the state must be taught a lesson politically. ಕಾಂಗ್ರೆಸ್ ಆದ್ರೂ ಅಷ್ಟೇ, ಬಿಜೆಪಿ ಆದ್ರೂ ಆರೋಪ ಪ್ರತ್ಯಾರೋಪ ಮಾಡ್ಕೊಂಡು ಟೀಕೆ ಮಾಡ್ಕೊಂಡು ಒಗ್ಗಟ್ಟನ್ನ ಮುರ್ಕೊಂಡು ಲೆಟ್ ಅಸ್ ಸಿ ಏನ್ ರೆಸ್ಪಾನ್ಸ್ ಮಾಡ್ತಾರೆ ನೋಡೋಣ. ವೈ ಶುಡ್ ಬಿ ಅಸ್ಯೂಮ್ ಯಡಿಯೂರಪ್ಪನವರು, ಅನಂತಕುಮಾರ್, ಸದಾನಂದ ಗೌಡ ಮತ್ತಿತರರು ಕರ್ನಾಟಕದ ಹಿತ ಬಂದಾಗ ನನ್ನ ಪಕ್ಷ, ನನ್ನ ಅಧಿಕಾರ ಯಾವುದೂ ಮುಖ್ಯವಲ್ಲ ಅಂತ ಎದೆ ಉಬ್ಬಿಸಿಕೊಂಡು ಹೊರಕ್ಕೆ ಬರಲ್ಲ ಅಂತ ಅನುಮಾನ ನಿಮ್ಗೆ ಯಾಕೆ ಅಂತಂದ್ರೆ ಇಲ್ಲೇ ವಿವೇಕ್ ಸರ್ ಮಾತಾಡ್ತಾ ಇಲ್ವಾ? ಅವ್ರು ವಿವೇಕ್ ಸರ್ ಮಾತಾಡ್ತಿರೋ ಕೇಂದ್ರ ಸರ್ಕಾರದ ಪಾತ್ರದ ಬಗ್ಗೆ ಅವ್ರು ಮಾತಾಡ್ತಾ ಇಲ್ಲ. ವಿವೇಕ್ ಇಸ್ ನಾಟ್ ಯಡಿಯೂರಪ್ಪ, ನಾರ್ ವಿವೇಕ್ ಕ್ಯಾನ್ ಬಿಕಮ್ ದ ಫೈನಲ್ ಸ್ಪೋಕ್ಸ್ಮನ್ ಟು ಬಿಜೆಪಿ. ಐ ನೋ, ಬಟ್ ಆದ್ರೂ ಕೂಡ ನಾಟ್ ಬೋತ್. ಪಕ್ಷದ ಅವ್ರು ಏನು ಹೇಳ್ತಾರೆ ನೋಡೋಣ, ಅವ್ರು ಹೇಳಿ. ನನಗೆ ನಂಬಿಕೆ ಇದೆಯಪ್ಪ, ನನಗೆ ನಂಬಿಕೆ ಇದೆ ಯಡಿಯೂರಪ್ಪನವರು ಇದನ್ನ ಮೀರಿ ನಿಂತು ಬರ್ತಾರೆ, ಬೆಂಗಳೂರಿನಿಂದ ಆಯ್ಕೆಯಾಗಿರುವ ಅನಂತಕುಮಾರ್ ಬರ್ತಾರೆ ಅಂತ ಇದೆಯಪ್ಪ, ನೋಡೋಣ. ದೂರವಾಣಿ ಕಟ್ ಮಾಡಿಬಿಟ್ಟು ಈ ಕ್ಷಣಕ್ಕೆ ನಾನು ಪ್ರತಿಕ್ರಿಯೆ ಕೊಡಲ್ಲ ಅಂತ ಪರಾರಿ ಆಗ್ಬೋದು, ನಾಳೆ ಮಾಡ್ಬೋದು, ನಾಳಿದ್ದು ತೀರ್ಥಯಾತ್ರೆಗೆ ಹೋಗ್ಬೋದು, ಅದರಾಚೆ ನಾಳೆ ವಿದೇಶ ಪ್ರವಾಸಕ್ಕೆ ಹೋಗ್ಬೋದು. 2 ತಿಂಗಳಾದ್ಮೇಲೂ ಕರ್ನಾಟಕದಾಗ ವಾಪಸ್ ಬರಬೇಕಲ್ಲ. ತಮಿಳ್ನಾಡಿಗೇನು ವಾಸ ಮಾಡಲ್ವಲ್ಲ ಇವರು, ಗುಜರಾತ್ಗೆ ಹೋಗೇನು ಮನೆ ಕಟ್ಕೊಳ್ಬೇಕಾಗಿಲ್ವಲ್ಲ, ಇಲ್ಲೇ ಬರ್ಬೇಕು ತಾನೆ. ಬರಲಿ, ಆಗ ಉತ್ತರ ಕೇಳೋಣ. ದಟ್ಸ್ ಆಲ್. ನಾವು ಕೇಳ್ತಾ ಇರೋದು ಆ ವಾದ ಎಲ್ಲ ನಿಲ್ಲಿಸ್ಬಿಡಿ. ಬೋರ್ಡು, ಬೆಂಚು, ನಾರಿಮಣ್ಣು, ಡ್ಯಾಶು ಸದನದ ನಿರ್ಣಯಕ್ಕೆ ಬದ್ಧರೋ ಅಲ್ಲವೋ? ಸಿಂಪಲ್, ವೆರಿ ಸಿಂಪಲ್ ಅಂಡ್ ಸ್ಟ್ರೈಟ್, ನೋ ಮೋರ್ ಟಾಕಿಂಗ್. ಸದನದ ನಿರ್ಣಯಕ್ಕೆ ಬದ್ಧರೋ ಅಲ್ಲವೋ? ಸದನದ ನಿರ್ಣಯಕ್ಕೆ ಬದ್ಧರು, ರಾಜ್ಯದ ಜಲ ನೆಲ ಅದಕ್ಕೆ ನಾವು ಬದ್ಧರು. ಆದರೆ ಇದು ಮಾಡಬೇಕಾಗಿತ್ತು, ಅದಾಮೇಲಿನ ಪ್ರಶ್ನೆ. ದಾಟ್ ಇಸ್ ಅ ನೆಕ್ಸ್ಟ್ ಕ್ವಶನ್. ಕೇಂದ್ರ ಸರ್ಕಾರದ ಕೈಯಲ್ಲಿ ಏನಿತ್ತು? ದಾಟ್ ಇಸ್ ಅ ಡಿಫರೆಂಟ್ ಕ್ವಶನ್. ಅದನ್ನ ಜನ ತೀರ್ಮಾನ ಮಾಡ್ತಾರೆ, ಅದನ್ನ ಜನ ತೀರ್ಮಾನ ಮಾಡ್ಕೊಳ್ಳಿ ರಾಜಕೀಯವಾಗಿ. ವಿ ವಿಲ್ ನಾಟ್ ಟಾಕ್ ಎನಿಥಿಂಗ್, ಪೀಪಲ್ ವಿಲ್ ಜಡ್ಜ್, ದೇ ಹ್ಯಾವ್ ಟು ಜಡ್ಜ್. ಅವರೇ ತೀರ್ಮಾನ ಮಾಡ್ಬೇಕು ಜನ ಇದನ್ನ, ನಾನು ನೀವು ಅಲ್ಲ. ಸ್ಟುಡಿಯೋ ಒಳಗಡೆ ಕೂತ್ಕೊಂಡು ನಾವು ಏನಿದ್ರೂ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಷ್ಟೇ. ನಾವು ವಿ ಆರ್ ನಾಟ್ ಎಲೆಕ್ಟ್ರಿಸಿಟಿ, ನಾವು ವಿದ್ಯುತ್ ಅಲ್ಲ. ನಾವಿಲ್ಲಿ ಹೇಳ್ತಾ ಇದ್ದೀವಿ, ಜನರ ಭಾವನೆ ಏನಿದೆ ಅನ್ನೋದನ್ನ ಜನರೇ ಪ್ರಕಟಿಸಲಿ, ಅವರೇ ಪ್ರಕಟಿಸಲಿ, ಅದನ್ನ ಅವರೇ ತೀರ್ಮಾನಕ್ಕೆ ಬರಲಿ. ಅವರಿಗೆ ನರೇಂದ್ರ ಮೋದಿ, ಯಡಿಯೂರಪ್ಪ, ಸದಾನಂದ ಗೌಡ, ಅನಂತಕುಮಾರ್ ಅವರು ಧೀರೋದಾತ್ತ ನಾಯಕರ ರೀತಿ ಕಾಣಿಸ್ತಾರೆ. ಈ ಆದೇಶ ಬಗ್ಗೆ ನಾವು ನಮ್ಮ ಕಾನೂನು ತಂಡದ ಮುಖ್ಯಸ್ಥರಾದಂತ ನಾರಿಮೋಹನ್ ಅವ್ರ ಜೊತೆ ನಾವು ಈಗ ಚರ್ಚೆಗೆ ಹೋಗ್ತಾ ಇದೀವಿ. ಇನ್ನು ಆರ್ಡರ್ ಕಾಪಿ ಸಿಕ್ಕಿಲ್ಲ. ನಾವು ಅವ್ರ ಜೊತೆ ಚರ್ಚೆಗೆ ಹೋಗ್ತಿದ್ದೀವಿ. ಚರ್ಚೆಗೆ ಹೋದ್ಮೇಲೆ ಇವತ್ತೊಂದು ದಿವಸ ಇದರ ಪರಿಣಾಮಗಳೇನು ಮತ್ತು
ನಮ್ಮ ಮುಂದಿನ ನಿಲುವು ಏನು ಅನ್ನೋದನ್ನ ಬಹಿರಂಗಪಡಿಸ್ತೀವಿ. ನೋಡಿ ಅದೇ ಹೇಳ್ತೀನಲ್ಲ, ನಾವು ತರ್ತಾ ಇರ್ತೀವಿ, ಚರ್ಚೆ ಮಾಡ್ತೀವಿ, ಮತ್ತೆ ಅದನ್ನ ಮಾಡ್ತೀವಿ. ನಾವು ಆಲ್ ರೈಟ್. ಮಾನ್ಯ ಜಲಸಂಪನ್ಮೂಲ ಮಂತ್ರಿಗಳಲ್ಲಿ ಮಾತನಾಡಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಅಲ್ಲಿ ಮಾತನಾಡಕ್ಕೆ ಅವ್ರ ಹತ್ರ ಏನೂ ಇಲ್ಲ. ಕಾರಣ ಹಿ ಕೆನಾಟ್ ಟೇಕ್ ಎ ಡಿಸಿಷನ್. ಈಗ ತಾನಾಗಿ ನಾನು ಮತ್ತೆ ನಾರಿಮನ್ ಅವ್ರ ಹತ್ರಕ್ಕೆ ಹೋಗ್ತಾ ಇದೀನಿ. ಯಾಕೆ ಹೋಗ್ತಿರಪ್ಪ, ಸಾಕಾಗೋಗಿದೆ. ಅವ್ರ ಮನೆದು ಫುಟ್ ರಗ್ಗನ್ನ ಒರೆಸಿ ತೆಳ್ಳಗೆ ಮಾಡಿದ್ರೆ ಹೊರತು ನಮ್ಮೂರು ಒಂದು ಕಾಲಾಡಿ ಲಾಭ ತತ್ತಾ ಇಲ್ಲ ನೀವುಗಳು. ಥತ್ತೆ, ನನಗಂತೂ ಸಾಕಾಗೋಯ್ತು ನಿಮ್ ಗ್ರಾಚಾರಗಳು. ನಮ್ದು ಅವ್ರು ಮಾತಾಡಲ್ಲ ಸರ್, ಇವ್ರು ಹೋಗಿ ಬರ್ತಾರೆ. ಆಲ್ ರೈಟ್, ಹೋಗಿ ಚರ್ಚೆ ಮಾಡ್ತಾನೇ ಇರಿ ಚರ್ಚೆನ ನೀವುಗಳು. ಹೇಳ್ತೀನಿ ಕೂತ್ಕೊಂಡು. ಏನೋ ಸ್ಟಿಲ್ ಕೋರ್ಟ್ ಆರ್ಡರ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಒಕ್ಕೂಟ ವ್ಯವಸ್ಥೆಗಳಲ್ಲಿ ನಾವು ನಡ್ಕೊಳ್ಬೇಕಾದ ರೀತಿ ರಿವಾಜುಗಳ ಬಗ್ಗೆ ನಿಮಗೊಂದಿಷ್ಟು ಆದೇಶದ ರೂಪದಲ್ಲಿರುವ ಒಂದಿಷ್ಟು ಸಲಹೆಗಳು. ನಾಳೆ ಕರ್ನಾಟಕದ ವಿಷಯ ಏನು, ಒಪ್ಪಿದ್ರೆ ಏನು, ಒಪ್ಪದಿದ್ದರೆ ಏನು, ರಾಜಕೀಯ ಪಕ್ಷಗಳು ಭಾಳ ಅದ್ಭುತವಾದ ನಾಯಕರ ರೀತಿ ಕಂಗೊಳಿಸುತ್ತಿದ್ದಂಥವ್ರು ಈಗೇನು ಮಾಡ್ತಾರೆ ನೋಡೋಣ. ಲೆಟ್ ಅಸ್ ಸಿ. ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದಿಂದ ವಾಪಸ್ ಬಂದ ಮೇಲೆ ಅಥವಾ ನಮ್ಮ ಇಬ್ಬರು ವಕೀಲರ ಒಂದು ಫೈನಲ್ ಒಪಿನಿಯನ್ ತೊಗೊಂಡ್ಬಿಡೋಣ. ವಿರಾಮಕ್ಕೆ ಹೋಗೋದಕ್ಕೆ ಮೊದಲು ತಗೊಂಡು ವಾಪಸ್ ಬರೋಣ. ವಾಪಸ್ಸು ಬಂದ ಮೇಲೆ ಮುಂದುವರ್ಸೋಣ. ಉಳಿದ ವಿಷಯಗಳಿಗೆ ಹೋಗುವುದಕ್ಕೆ ಮೊದಲು ಎಂದಿನಂತೆ ಕಾವೇರಿ ಕಡೆಗೆ ಹರಿದು ಹೋಗೋಣ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಎಂಬ ದೃಢ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಇವತ್ತು ಇಡೀ ದಿನ ಸಭೆಗಳ ಮೇಲೆ ಸಭೆಗಳು ನಡೆದವು. ಬೆಳಗ್ಗೆ ಸರ್ವಪಕ್ಷ ಸಭೆ, ಸಂಜೆ ಮಂತ್ರಿ ಪರಿಷತ್ ಸಭೆ ಹಾಗೂ ಕಾನೂನು ತಜ್ಞರ ಜೊತೆಗಿನ ಎಲ್ಲ ಸಭೆಗಳಲ್ಲೂ ನೀರು ಬಿಡಬಾರದು ಎಂಬ ತೀರ್ಮಾನವೇ ಅಂತಿಮವಾಗ್ತಾ ಹೋಯಿತು. ಗಾಲಿ ಜನಾರ್ದನ ರೆಡ್ಡಿ ನಿವಾಸದಲ್ಲಿ ಈಗ ಸಂಭ್ರಮ ಮರುಕಳಿಸಿದೆ. ಅದ್ದೂರಿಯಾಗಿ ಅವರ ಮಗಳ ಮದುವೆ ನೆರವೇರುತ್ತೆ. ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಅವರ ಪುತ್ರಿ ಬ್ರಹ್ಮಿಣಿ ಅವರ ವಿವಾಹ ನವೆಂಬರ್ 16ನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವೈಭವೋಪೇತವಾಗಿ ಮದುವೆ ಆಗತ್ತೆ. ಹೈದರಾಬಾದ್ ಮೂಲದ ಉದ್ಯಮಿಯ ಪುತ್ರನೊಂದಿಗೆ ಅದ್ದೂರಿ ಕಲ್ಯಾಣಕ್ಕೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮದುವೆಯಲ್ಲಿ ಶಾರುಖ್ ಖಾನ್ ಹಾಗೆ ಕತ್ರಿನಾ ಕೈಫ್ ಅವರೆಲ್ಲರೂ ಕೂಡ ಬರ್ತಾರೆ. ಸ್ಟೆಪ್ ಹಾಕ್ತಾರೆ ಅನ್ನುವಂಥ ಬಗ್ಗೆ ಮಾಹಿತಿ ಇರುವಂತದ್ದು.